ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್. ವೇದನಿದ್ಯಾಲವಾಲೋತ್ತಃ ವಿದುಷಾಂ ಚಿಂತಿತಪ್ರದಃ ಸತ್ಯವ್ರತಾಖ್ಯಕಲ್ಪದ್ರುಃ ಭೂಯಾದಿಷ್ಟಾರ್ಥಸಿದ್ಧಯೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತುಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂಗ್ಮ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈ ಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ ನುಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದ್ಯರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧಿನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಅನೇಕ ಭಗವಂತನ ಮಹಿಮೆಗಳನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ವಿಶೇಷವಾಗಿ ಸ್ವಯಂಭುವ ಮನುವಿನ ವಂಶದ ಕುರಿತಾಗಿ ಚರಿತ್ರೆಯನ್ನೆಲ್ಲವನ್ನೂ ಕೂಡ ತಿಳಿಸಿಕೊಟ್ಟಾಗ ಆಗ ಪರೀಕ್ಷಿತ್ ರಾಜ ಸ್ವಯಂಭುವ ಮನ್ವಂತರದ ಬಗ್ಗೆ ತಿಳಿಯೋದು ಆಯಿತು. ಇನ್ನು ಬೇರೆ ಮನ್ವಂತರಗಳ ಬಗ್ಗೆಯೂ ಕೂಡ ವಿಶೇಷವಾಗಿ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಶುಕಾಚಾರ್ಯರು ಆ ಎಲ್ಲ ಮನ್ವಂತರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ. ಒಟ್ಟು 14 ಮನ್ವಂತರಗಳು. ಅದರಲ್ಲಿ ಈ ಕಲ್ಪದಲ್ಲಿ 5 ಮನ್ವಂತರಗಳು ಕಳೆದಿವೆ. 6ನೇ ಮನ್ವಂತರ ಅಂತನ್ನೋದು ನಡೆಯುತ್ತಾ ಇದೆ ಎಂಬುದಾಗಿ ತಿಳಿಸಿಕೊಟ್ಟು
ಮೊದಲಿಗೆ ಮನ್ವಂತರ ಅಂತಂದರೆ ಏನು, ಮನ್ವಂತರದ ಸ್ವರೂಪವೇನು ಅಂತನ್ನುವುದನ್ನು ಭಾಗವತವೇ ತಿಳಿಸಿಕೊಡುತ್ತದೆ. ದ್ವಾದಶ ಸ್ಕಂದದಲ್ಲಿ ಮನ್ವಂತರದ ಸ್ವರೂಪವೇನು, ಮನ್ವಂತರ ಅಂತಂದರೆ ಅದರಲ್ಲಿ ಏನೇನಿರುತ್ತವೆ, ಅದರ ಲಕ್ಷಣವೇನು ಅಂತನ್ನುವುದನ್ನು ತಿಳಿಸಿಕೊಡುತ್ತಾರೆ. ಮನ್ವಂತರಂ ಮನುರ್ದೇವಾ ಮನುಪುತ್ರಾ ಸುರೇಶ್ವರಾ ಋಷಯ ಅಂಶಾವತಾರಶ್ಚ ಹರೇಷಡ್ವಿಧ ಮುಚ್ಯತೆ ಎಂಬುದಾಗಿ 6 ಲಕ್ಷಣಗಳಿಂದಾಗಿ ಕೂಡಿರುತ್ತದೆ ಒಂದು ಮನ್ವಂತರ ಅಂತಂದರೆ. ಮೊದಲಿಗೆ ಮನ್ವಂತರ ಅಂತಂದರೆ ಆ ಮನ್ವಂತರಕ್ಕೆ ಅಧಿಪತಿಯಾದಂತಹ ಒಬ್ಬ ಮನು ಇರುತ್ತಾನೆ. ಆ ಮನುವಿನ ಕೆಲಸವೇನು ಅಂತಂದರೆ ಧರ್ಮವನ್ನು ಎಲ್ಲ ಕಡೆಗೂ ಕೂಡ ಪ್ರವರ್ತನೆಯನ್ನು ಮಾಡೋದು ಆ ಮನುವಿನ ಮುಖ್ಯವಾದಂತಹ ಕರ್ತವ್ಯ. ಇನ್ನು ಮನುವಿನ ಜೊತೆಗೆ ದೇವತೆಗಳು, ಆಯಾ ಮನ್ವಂತರಕ್ಕೆ ಬೇರೆ ಬೇರೆ ದೇವತೆಗಳು ಇರುತ್ತಾರೆ. ಆ ದೇವತೆಗಳು ಅಂತಂದರೆ ನಾವೇನು ಯಜ್ಞಯಾಗಾದಿಗಳನ್ನು ಮಾಡುತ್ತೇವೆ ಆ ಆಹುತಿಯನ್ನು ಸ್ವೀಕಾರ ಮಾಡುವಂತಹ ಅವರು ದೇವತೆಗಳು. ಇನ್ನು ಋಷಿಗಳು ಇರುತ್ತಾರೆ. ವೇದದ್ರಷ್ಟುಗಳಾದಂತಹ ಋಷಿಗಳು, ಬೇರೆ ಬೇರೆ ಮನ್ವಂತರಕ್ಕೆ ಬೇರೆ ಬೇರೆ ಋಷಿಗಳು ಇರುತ್ತಾರೆ. ಇನ್ನು ಭಗವಂತ ಪ್ರತಿಯೊಂದು ಮನ್ವಂತರದಲ್ಲಿಯೂ ಕೂಡ ತಾನು ಅವತಾರವನ್ನು ಮಾಡಿ ಬರುತ್ತಾನೆ. ಹಾಗಾಗಿ ಆ ಭಗವಂತನ ಅವತಾರ ಯಾವುದು, ಭಗವಂತ ಆ ಅವತಾರವನ್ನು ಮಾಡಿ ಏನೇನು ಕರ್ಮಗಳನ್ನು ಮಾಡಿದ್ದಾನೆ ಆ ಎಲ್ಲ ವಿಷಯವನ್ನು ಕೂಡ ಆ ಮನ್ವಂತರ ಅಂತನ್ನೋದು ಒಳಗೊಂಡಿರುತ್ತದೆ. ಇನ್ನು ಮನುವಿನ ಪುತ್ರರು ಇರುತ್ತಾರೆ. ಭೂಮಿಯನ್ನು ರಕ್ಷಣೆ ಮಾಡೋದಕ್ಕಾಗಿ ಆಳೋದಕ್ಕಾಗಿ ಅಂತ ಮನುವಿನ ಪುತ್ರರು ಇರುತ್ತಾರೆ. ಮತ್ತು ಇಂದ್ರ 3 ಲೋಕಗಳಿಗೂ ಕೂಡ ಅಧಿಪತಿಯಾಗಿ ತಾನು ಎಲ್ಲ ಲೋಕದಲ್ಲಿರುವಂತಹ ಜನರಿಗೆ ಕ್ಷೇಮವನ್ನುಂಟು ಮಾಡುತ್ತಾ ವೃಷ್ಟ್ಯಾದಿಗಳನ್ನು ಮಾಡುವಂತಹ ಇಂದ್ರನು ಇರುತ್ತಾನೆ. ಹೀಗೆ 6ರಿಂದಾಗಿ ಕೂಡಿರುತ್ತದೆ ಮನ್ವಂತರ ಅಂತನ್ನೋದು ಎಂಬುದಾಗಿ ಆ ಮನ್ವಂತರದ ಸ್ವರೂಪವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಮೊದಲನೇ ಮನ್ವಂತರ ಅದು ಸ್ವಯಂಭುವ ಮನ್ವಂತರ. ಅದರ ಬಗ್ಗೆ ನಾವು ವಿಶೇಷವಾಗಿ ಆ ಕಥೆಯನ್ನು ತಿಳಿದಿದ್ದೇವೆ. ಅಲ್ಲಿ ಮನು ಯಾರು, ಸ್ವಯಂಭುವನೇ ತಾನು ಮನು ಆಗಿದ್ದಾನೆ. ಮತ್ತು ಸ್ವಯಂಭುವ ಮನುವಿಗೆ ಪುತ್ರರು ಪ್ರಿಯವ್ರತ ಮತ್ತು ಉತ್ಥಾನಪಾದ ಎಂಬುದಾಗಿ 2 ಪುತ್ರರಿದ್ದಾರೆ. ಮತ್ತು ದೇವತೆಗಳು ಯಾರು ಅಂದರೆ ಯಾಮ ಅನ್ನುವಂತಹ ಹೆಸರಿನ ದೇವತೆಗಳು ಇದ್ದಾರೆ. ಅಲ್ಲಿ ಇಂದ್ರ ಯಾರು ಅಂತಂದರೆ ಸಾಕ್ಷಾತ್ತು ಯಜ್ಞನಾಮಕನಾದಂತಹ ಪರಮಾತ್ಮನೇ. ಸ್ವಯಂಭುವ ಮನುವಿನ ಮಗಳಾದಂತಹ ಆಕೂತಿ, ಆ ಆಕೂತಿ ದೇವಿಯಲ್ಲಿ ಋಷಿ ಪ್ರಜಾಪತಿಗಳಿಂದಾಗಿ ಹುಟ್ಟಿದಂತಹ ಯಜ್ಞನಾಮಕನಾದಂತಹ ಪರಮಾತ್ಮನೇ ತಾನು ಇಂದ್ರನಾಗಿದ್ದಾನೆ. ಮರೀಚಿ ಮೊದಲಾದಂತಹ ಅನೇಕ ಋಷಿಗಳಿದ್ದಾರೆ. ಹೀಗೆ ಆ ಮನ್ವಂತರದಲ್ಲಿ ಯಾರು ದೇವತೆಗಳು ಅದನ್ನೆಲ್ಲವನ್ನೂ ಕೂಡ ತಿಳಿಸಿಕೊಟ್ಟು ಅದರ ಕಥೆ ಅಂತನ್ನೋದು ಪ್ರಾಯ ಉಕ್ತವಾಗಿದೆ. ಹಾಗಿದ್ದರೂ ಕೂಡ ಒಂದು ಅಂಶವನ್ನು ಅಲ್ಲಿ ಹೇಳಲಿಲ್ಲ. ಆ ಅಂಶ ಏನು ಅಂತಂದರೆ ಯಜ್ಞನಾಮಕನಾದಂತಹ ಪರಮಾತ್ಮನ ಒಂದು ಮಹಿಮೆಯನ್ನು ಅಲ್ಲಿ ತಿಳಿಸ್ಕೊಟ್ಟಿರಲಿಲ್ಲ. ಕೇವಲ ಆಕೂತಿಯಲ್ಲಿ ಹುಟ್ಟಿದ್ದಾನೆ ಪರಮಾತ್ಮ ಯಜ್ಞನಾಮಕನಾಗಿ ಅಂತ ಇಷ್ಟೇ ಹೇಳಿಬಿಟ್ಟಿದ್ರು. ಈಗ ಈ ಅಷ್ಟಮಸ್ಕಂದದಲ್ಲಿ ಆ ಯಜ್ಞನಾಮಕನಾದಂತಹ ಪರಮಾತ್ಮನ ಒಂದು ಮಹಿಮೆಯನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಸ್ವಯಂಭುವಮನು ಆ ಯಜ್ಞನಾಮಕನಾದಂತಹ ಪರಮಾತ್ಮನನ್ನು ತನ್ನ ಮಗನನ್ನು ತಾನು ಪುತ್ರಿಕಾಪುತ್ರ ಧರ್ಮದಿಂದಾಗಿ ತಾನು ದತ್ತಕ್ಕೆ ಸ್ವೀಕಾರವನ್ನು ಮಾಡುತ್ತಾನೆ. ಹೀಗೆ ದತ್ತಕ್ಕೆ ಸ್ವೀಕಾರ ಮಾಡಿದ ಮೇಲೆ ಸ್ವಯಂಭುವಮನು ತಾನು ತಪಸ್ಸನ್ನು ಮಾಡುತ್ತಾ ಇರುತ್ತಾನೆ. ತಪಸ್ಸು ಮಾಡಬೇಕಾದಾಗ ಅನೇಕ ಅಸುರರು, ಅನೇಕ ದೈತ್ಯರು ಅವರೆಲ್ಲರೂ ಕೂಡ ಆ ಸ್ವಯಂಭುವಮನವನ್ನು ಸಂಹಾರ ಮಾಡೋದಕ್ಕಾಗಿ, ಆ ಸ್ವಯಂಭುವಮನವನ್ನು ನುಂಗೋದಕ್ಕಾಗಿ ಅಂತ ಬರುತ್ತಾರೆ. ಆಗ ಸ್ವಯಂಭುವಮನು ತಾನು ಈಶಾವಾಸ್ಯ ಮಂತ್ರಗಳಿಂದಾಗಿ ತಾನು ಭಗವಂತನ ಸ್ತೋತ್ರವನ್ನು ಮಾಡುತ್ತಾನೆ. ಈಶಾವಾಸ್ಯ ಉಪನಿಷತ್ತು ಎಂಬುದಾಗಿ ನಾವೇನು ಕೇಳುತ್ತೇವೆಯೋ ಆ ಈಶಾವಾಸ್ಯ ಮಂತ್ರಗಳಿಂದಾಗಿ ಸ್ವಯಂಭುವಮನು ತಾನು ಯಜ್ಞನಾಮಕನಾದಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾನೆ. ಹಾಗಾಗಿ ಆ ಉಪನಿಷತ್ತಿಗೆ ಋಷಿ ಯಾರು ಅಂತಂದರೆ ಸ್ವಯಂಭುವಮನುವೇ ಋಷಿ. ತಾನೇ ಆ ವೇದಗಳನ್ನು ಕಂಡುಕೊಂಡವ. ಮತ್ತು ಅಲ್ಲಿ ಪ್ರತಿಪಾದ್ಯನಾದಂತಹ ದೇವರು ಯಾರು ಅಂತಂದರೆ ಯಜ್ಞನಾಮಕನಾದಂತಹ ಪರಮಾತ್ಮನೇ. ಹಾಗಾಗಿ ಅಂತಹ ಈಶಾವಾಸ್ಯ ಮಂತ್ರಗಳಿಂದಾಗಿ ಯಜ್ಞನಾಮಕನಾದಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾನೆ. ಏನಾಯಂ ತಪತೆ ವಿಶ್ವವೀರ್ಯಂ ಯತಸ್ತಪಃ ಯೋ ಜಾಗರ್ತಿ ಶಯಾನೇಸ್ಮಿನ್ ನಾಯಂ ತಂ ವೇದಸಃ. ಪರಮಾತ್ಮ ಈ ಇಡೀ ಜಗತ್ತನ್ನು ಕೂಡ ತನ್ನ ಪ್ರಕಾಶದಿಂದಲೇ ಎಲ್ಲವನ್ನೂ ಕೂಡ ಬೆಳಗುತ್ತಾನೆ. ಪರಮಾತ್ಮ ತಾನು ನಾವೆಲ್ಲರಿಗೂ ಕೂಡ ಮಲಗಿದಾಗಲೂ ಕೂಡ ತಾನು ಜಾಗೃತಾಗಿ ಇರುತ್ತಾನೆ. ಅಂತಹ ಪರಮಾತ್ಮನನ್ನು ನಾವು ಯಾರೂ ಕೂಡ ತಿಳಿಯಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರಮಾತ್ಮ ತಾನೊಬ್ಬನೇ ಸರ್ವಜ್ಞನಾಗಿ ಎಲ್ಲವನ್ನೂ ಕೂಡ ತಿಳಿದಿದ್ದಾನೆ. ಈಶಾವಾಸ್ಯಮಿದಂ ಸರ್ವಂ ಇತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಕೃತಃ ಕಸ್ಯ ಸಿದ್ಧನಂ. ಇಡೀ ಜಗತ್ತು ಕೂಡ ಪರಮಾತ್ಮನ ಆವಾಸ ಸ್ಥಾನವಾಗಿದೆ. ಹಾಗಾಗಿ ನಾವು ಪರಮಾತ್ಮ ಎಷ್ಟು ಕೊಡುತ್ತಾನೆಯೋ ಅಷ್ಟರಲ್ಲೇನೇ ತೃಪ್ತರಾಗಿರಬೇಕು ಹೊರತು ಬೇರೆ ಯಾರಿಂದಲೂ ಕೂಡ ಧನವನ್ನು ಅಪೇಕ್ಷಿಸಬಾರದು, ಯಾರಿಗೂ ಕೂಡ ಬೇಡಬಾರದು ಇತ್ಯಾದಿಯಾಗಿ ಆ ಈಶಾವಾಸ್ಯ ಮಂತ್ರಗಳಿಂದಾಗಿ ಯಜ್ಞನಾಮಕನಾದಂತಹ
ಪರಮಾತ್ಮನನ್ನು ಸ್ವಯಂಭುವನು ಸ್ತೋತ್ರ ಮಾಡಿದಾಗ ಆ ಯಜ್ಞನಾಮಕನಾದಂತಹ ಪರಮಾತ್ಮನು ಯಾಮ ಅನ್ನುವಂತಹ ದೇವತೆಗಳಿಂದಾಗಿ ಸಹಿತನಾಗಿ ಬಂದು ಆ ಸ್ವಯಂಭುವ ಮನುವನ್ನು ರಕ್ಷಣೆ ಮಾಡುತ್ತಾನೆ ಎಂಬುದಾಗಿ ಆ ಕಥೆಯನ್ನು ಸೂಚನೆ ಮಾಡಿ, ಇನ್ನು ಎರಡನೇ ಮನ್ವಂತರ ಅದು ಸ್ವಾರೋಚಿಷ ಮನ್ವಂತರ. ಆ ಸ್ವಾರೋಚಿಷ ಮನ್ವಂತರದಲ್ಲಿ ಮನು ಯಾರು ಅಂತಂದರೆ ಅಗ್ನಿಸುತನಾದಂತಹ ಸ್ವಾರೋಚಿಷ ಅನ್ನುವಂತಹ ಪುರುಷನೇ ತಾನು ಮನು ಆಗಿದ್ದಾನೆ. ಅವನಿಗೆ 2 ಮಕ್ಕಳು, ದ್ಯುಮತ್, ಸುಷೇನ ಮೊದಲಾದಂತಹ ಅನೇಕ ಜನ ಮಕ್ಕಳಿದ್ದಾರೆ ಮನುಪುತ್ರರು. ಹಾಗೆ ಇಂದ್ರ ಯಾರು ಅಂತಂದರೆ ರೋಚನ ಅನ್ನುವಂತಹವನು ಇಂದ್ರನಾಗಿದ್ದಾನೆ. ಸಾಕ್ಷಾತ್ತು ವಾಯುದೇವರೇ ತಾವು ರೋಚನ ಅಂತನ್ನುವಂತಹ ಹೆಸರನ್ನು ಪಡೆದುಕೊಂಡು ಇಂದ್ರರಾಗಿದ್ದಾರೆ. ಮತ್ತು ದೇವತೆಗಳು ತುಷಿತ ಅನ್ನುವಂತಹ ಹೆಸರಿನ ಅನೇಕ ದೇವತೆಗಳಿದ್ದಾರೆ. ಮತ್ತು ಋಷಿಗಳು ಊರ್ಜಸ್ತಂಭ ಮೊದಲಾದಂತಹ ಅನೇಕ ಜನ ಋಷಿಗಳು ಇದ್ದಾರೆ. ಮತ್ತು ಅಲ್ಲಿ ಪರಮಾತ್ಮನ ಅವತಾರ ಯಾವುದು ಅಂತಂದರೆ ವೇದಶಿರ ಅನ್ನುವಂತಹ ಪುರುಷನಿಂದಾಗಿ ತುಷಿತ ಅನ್ನುವಂತಹ ಸ್ತ್ರೀಯಲ್ಲಿ ಪರಮಾತ್ಮ ವಿಭು ಅನ್ನುವಂತಹ ಹೆಸರಿನಿಂದಾಗಿ ಹುಟ್ಟಿದ್ದಾನೆ. ವಿಭುನಾಮಕನಾಗಿ ಪರಮಾತ್ಮ ಅವತಾರವನ್ನು ಮಾಡಿ ಎಲ್ಲ ಋಷಿಗಳಿಗೂ ಕೂಡ ಬ್ರಹ್ಮಚರ್ಯವನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಆಚರಣೆ ಮಾಡಬೇಕು ಅಂತನ್ನೋದನ್ನು ಪರಮಾತ್ಮ ಸ್ವಯಂ ತೋರಿಸಿಕೊಟ್ಟಿದ್ದಾನೆ. 80,000 ಜನ ಋಷಿಗಳಿಗೆ ಬ್ರಹ್ಮಚರ್ಯವನ್ನು ಕಳಿಸಿಕೊಟ್ಟಿದ್ದಾನೆ ಅಂತೆ ಪರಮಾತ್ಮ. ಹಾಗೆ ಆ ವಿಭುನಾಮಕನಾಗಿ ಬ್ರಹ್ಮಚರ್ಯವನ್ನು ಪ್ರವರ್ತನೆ ಮಾಡಿದ್ದಾನೆ 2ನೇ ಮನ್ವಂತರದಲ್ಲಿ. ಇನ್ನು 3ನೇ ಮನ್ವಂತರ ಉತ್ತಮ ಅನ್ನುವಂತಹ ಮನ್ವಂತರ. ಅಲ್ಲಿ ಪ್ರಿಯವ್ರತನ ಮಗನಾದಂತಹ ಉತ್ತಮನೇ ತಾನು ಮನು ಅಂತಂದರೆ ಸ್ವಯಂಭುವ ಮನುವಿನ ಮೊಮ್ಮಗ. ಸ್ವಯಂಭುವ ಮನುವಿನ ಮಗ ಪ್ರಿಯವ್ರತ, ಅವನ ಮಗ ಉತ್ತಮ. ತಾನೇ ಅಲ್ಲಿ ಮನ್ವಂತರಾಧಿಪತಿಯಾಗಿದ್ದಾನೆ. ಮತ್ತು ಅವನಿಗೆ ಪವನ, ಸೃಂಜಯ ಮೊದಲಾದಂತಹ ಅನೇಕ ಜನ ಮಕ್ಕಳಿದ್ದಾರೆ. ವಸಿಷ್ಠತನಯರಾದಂತಹ ಅನೇಕ ಜನ ಋಷಿಗಳು ಇದ್ದಾರೆ. ಮತ್ತು ದೇವತೆಗಳು ಪ್ರಮದ, ಸತ್ಯ ಮೊದಲಾದಂತಹ ಅನೇಕ ಜನ ದೇವತೆಗಳಿದ್ದಾರೆ. ಮತ್ತು ಇಂದ್ರ ಯಾರು ಅಂತಂದರೆ ಯಮನೇ ಅಲ್ಲಿ ಇಂದ್ರನಾಗಿದ್ದಾನೆ. ಅವನಿಗೆ ಸತ್ಯಜಿತ್ ಎಂಬುದಾಗಿ ಹೆಸರು ಅಂತನ್ನೋದು ಇದೆ. ಮತ್ತು ಅಲ್ಲಿ ಪರಮಾತ್ಮ ಧರ್ಮನಿಂದಾಗಿ ಸೂನೃತಾದೇವಿಯಲ್ಲಿ ತಾನು ಹುಟ್ಟುತ್ತಾನೆ. ಸತ್ಯಸೇನ ಅನ್ನುವಂತಹ ಹೆಸರಿನಿಂದಾಗಿ ಹುಟ್ಟಿ ಅನೇಕ ದುಷ್ಟರಾದಂತಹ ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ ಅನ್ನುವಂತಹ 3ನೇ ಮನ್ವಂತರದ ಕಥೆಯನ್ನು ತಿಳಿಸಿಕೊಟ್ಟು, ಇನ್ನು ಮುಂದೆ 4ನೇ ಮನ್ವಂತರ ತಾಪಸ ಅನ್ನುವಂತಹ ಮನ್ವಂತರ. ಅಲ್ಲಿ ಉತ್ತಮ ಭ್ರಾತ, ಉತ್ತಮ ಮತ್ತು ತಾಪಸ ಇಬ್ಬರೂ ಕೂಡ ಪ್ರಿಯವ್ರತನ ಮಕ್ಕಳೇ ಆಗಿದ್ದಾರೆ. ಆ ತಾಪಸನು ತಾನು ಮನು ಆಗಿದ್ದಾನೆ. ಅವನು ಸಾಕ್ಷಾತ್ತು ಶ್ರೀಹರಿಯೇ ತಾಪಸನಾಮಕನಾಗಿ ಅವತಾರವನ್ನು ಮಾಡಿ ತಾನು ಮನ್ವಂತರಾಧಿಪತಿ ಆಗಿದ್ದಾನೆ. ಆ ತಾಪಸನಾಮಕನಾದಂತಹ ಪರಮಾತ್ಮನಿಗೆ ವೃಷಖ್ಯಾತಿ, ನರ ಮೊದಲಾದಂತಹ 10 ಜನ ಮಕ್ಕಳು ಇದ್ದಾರೆ. ಅಲ್ಲಿ ದೇವತೆಗಳು ಸತ್ಯಕ, ಹರಿ ಮೊದಲಾದಂತಹ ಅನೇಕ ಜನ ದೇವತೆಗಳಿದ್ದಾರೆ. ಅಲ್ಲಿ ಇಂದ್ರನು ನಾಸತ್ಯ ಅಂತನ್ನುವಂತಹ ಅಶ್ವಿನಿ ದೇವತೆ, ತಾನು ಇಂದ್ರನಾಗಿದ್ದಾನೆ. ಅವನಿಗೆ ತ್ರಿಶಿಖ ಎಂಬುದಾಗಿ ಹೆಸರು ಇದೆ. ಮತ್ತು ಜ್ಯೋತಿರ್ಧಾಮ ಮೊದಲಾದಂತಹ ಅನೇಕ ಜನ ಋಷಿಗಳು ಇದ್ದಾರೆ ಅಲ್ಲಿ. ಮತ್ತು ದೇವರು ಯಾರು? ಭಗವಂತನ ಅವತಾರ ಆಗಿರಬೇಕಲ್ಲ ಅಂತಂದರೆ ಸ್ವಯಂ ತಾನೇ ಮನುವಿನ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಪ್ರತ್ಯೇಕವಾಗಿ ಭಗವಂತನ ಅವತಾರವನ್ನು ಹೇಳಲಿಲ್ಲ. ಆ ಪರಮಾತ್ಮ ತಾಪಸನಾಮಕನಾದಂತಹ ಪರಮಾತ್ಮನು ತಾನು ಗಜೇಂದ್ರನನ್ನು ಮೋಚನೆ ಮಾಡಿದ್ದಾನೆ ಅಂತ ಈ ರೀತಿಯಾಗಿ ಹೇಳಿದಾಗ, ಆಗ ಪರೀಕ್ಷಿತ್ ರಾಜ ಮತ್ತೆ ಪ್ರಶ್ನೆ ಮಾಡಿದ್ದಾನೆ, ಗಜೇಂದ್ರನನ್ನು ಪರಮಾತ್ಮ ಹೇಗೆ ಮೋಚನೆ ಮಾಡಿದ, ಆ ಕಥೆಯನ್ನು ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ, ಆಗ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ, ಆಸೀದ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ. ಹಿಂದಕ್ಕೆ ಒಂದು ತ್ರಿಕೂಟ ಅನ್ನುವಂತಹ ಒಂದು ವಿಶಾಲವಾದಂತಹ ಪರ್ವತ ಇತ್ತು. ಅದಕ್ಕೆ ತ್ರಿಕೂಟ ಅಂತ ಹೆಸರು ಯಾಕೆ ಬಂದಿದೆ ಅಂತಂದರೆ 3 ಶೃಂಗಗಳಿವೆ. ಒಂದು ಸುವರ್ಣಮಯವಾದಂತಹ ಶೃಂಗ, ಮತ್ತೊಂದು ರೂಪ್ಯದ ಶೃಂಗ, ಮತ್ತೊಂದು ಅಯಸ್ಸಿನ ಶೃಂಗ. ಹೀಗೆ 3 ಶೃಂಗಗಳಿವೆ. ಹಾಗಾಗಿ ಅದಕ್ಕೆ ತ್ರಿಕೂಟ ಎಂಬುದಾಗಿ ಹೆಸರು ಬಂದಿದೆ. ಅದರ ಸುತ್ತಲೂ ಕೂಡ ನೀರು ಹರಿಯುತ್ತಾ ಇದೆ, ಕ್ಷೀರವು ಹರಿಯುತ್ತಾ ಇದೆ, ಜಲಪಾತಗಳೆಲ್ಲ ಇವೆ, ಅನೇಕ ಮನೋಹರವಾದಂತಹ ಗಿಡಗಳು, ವೃಕ್ಷಗಳು. ಅದರಿಂದಾಗಿ ಆ ಪ್ರದೇಶವೆಲ್ಲವೂ ಕೂಡ ಬಹಳ ಮನೋಹರವಾಗಿ ಇದೆ. ಅಂತಹ ಆ ತ್ರಿಕೂಟ ಪರ್ವತದ ಸಮೀಪದಲ್ಲಿಯೇ ಒಂದು ವನವಿದೆ. ಅದು ವರುಣನ ಉಪವನ ಅಂತನ್ನೋದು. ಆ ವರುಣನು ಆ ಉಪವನಕ್ಕೆ ತಾನು ನಾಯಕನಾಗಿದ್ದಾನೆ. ಆ ಉದ್ಯಾನವನದಲ್ಲಿ ಅನೇಕ ಜನ ದೇವತಾ ಸ್ತ್ರೀಯರು ಬಂದು ಕ್ರೀಡೆಯನ್ನು ಮಾಡುವಂತಹ ಸುಂದರವಾದಂತಹ ಉದ್ಯಾನವನ. ಅಲ್ಲಿ ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು ಅವರೆಲ್ಲರೂ ಕೂಡ ತಮ್ಮ ಸ್ತ್ರೀಯರ ಜೊತೆಗೆ ಬಂದು ತಾವು ಕ್ರೀಡೆಯನ್ನು ಮಾಡುತ್ತಾರೆ. ಅಂತಹ ದಿವ್ಯವಾದಂತಹ ಸುಂದರವಾದಂತಹ ಉದ್ಯಾನವನ. ಅಂತಹ ಉದ್ಯಾನವನದಲ್ಲಿ ಒಂದು ಸಲ ಆನೆಯ ಗುಂಪು ಅಂತನ್ನೋದು ಬರುತ್ತಾ ಇದೆ. ಅದಕ್ಕೆ ಒಬ್ಬನು ನಾಯಕನಾಗಿದ್ದಾನೆ ಗಜೇಂದ್ರನು. ತಾನು ಅವರೆಲ್ಲರಿಗೂ ಕೂಡ ನಾಯಕನಾಗಿ ಮುಂದೆ ನಿಂತುಕೊಂಡು ತಾನು ಅಲ್ಲೆಲ್ಲ ಕಡೆಗೂ ಕೂಡ ಸಂಚಾರವನ್ನು ಮಾಡುತ್ತಾ ಇದ್ದಾರೆ. ಬಹಳ ಹೊತ್ತು ಸಂಚಾರವನ್ನು ಮಾಡಿದ್ದಾರೆ. ಆ ಬಿಸಿಲಿನ ತಾಪಕ್ಕೆ ಅವರಿಗೆ ಬಹಳ ನೀರಡಿಕೆಯಾಗಿದೆ. ಆಗ ನೀರನ್ನು ಹುಡುಕುತ್ತಾ ಇರಬೇಕಾದಾಗ ಅಲ್ಲಿ ತಂಪಾಗಿ ಗಾಳಿ ಅಂತ ಅನ್ನೋದು ಬರುತ್ತಾ ಇದೆ. ಆ ಒಂದು
ಸರೋವರದಲ್ಲಿ ಅನೇಕ ಪುಷ್ಪಗಳೂ ಇವೆ. ಆ ಪುಷ್ಪಗಳ ಮೇಲಿನಿಂದಾಗಿ ಹರಿಯುವಂತಹ ಗಾಳಿ ಅಂತನ್ನೋದು ಬಹಳ ಮನೋಹರವಾದಂತಹ, ಸುಗಂಧವಾದಂತಹ, ತಂಪಾದಂತಹ ಗಾಳಿ ಬೀಸಿದಾಗ ಇಲ್ಲಿ ಒಂದು ಸರೋವರವಿದೆ ಅಂತನ್ನುವಂತಹ ಸುದ್ದಿ ಆ ಆನೆಗಳಿಗೆ ಗೊತ್ತಾಗಿದೆ. ಹಾಗಾಗಿ ಆ ಗಾಳಿಯನ್ನು ಅನುಸರಿಸಿ ಅವರು ಆ ಸರೋವರದ ಹತ್ತಿರ ಹೋಗಿದ್ದಾರೆ. ಆಗ ಆ ಎಲ್ಲ ಆನೆಗಳ ಜೊತೆಗೆ ಸೇರಿಕೊಂಡು ಸರೋವರದಲ್ಲಿ ಆ ಗಜೇಂದ್ರನು ಹೋಗಿ ಸ್ನಾನವನ್ನು ಮಾಡುತ್ತಾ ಇದ್ದಾನೆ. ಬಹಳ ಹೊತ್ತು ಆ ತಾಪ ಪರಿಹಾರವಾಗುವಷ್ಟು ಸ್ನಾನವನ್ನು ಮಾಡಿದ್ದಾನೆ. ಮತ್ತು ನೀರನ್ನು ಕೂಡ ಚೆನ್ನಾಗಿ ಪಾನವನ್ನು ಮಾಡಿದ್ದಾನೆ. ಆದರೆ ಅಷ್ಟೇ ನಿಲ್ಲಿಸಲಿಲ್ಲ. ಅದಾದ ಮೇಲೂ ಕೂಡ ಕ್ರೀಡೆಯನ್ನು ಮಾಡುತ್ತಾನೇ ಇದ್ದಾನೆ. ತನ್ನ ಜೊತೆಗೆ ಬಂದಿರುವಂತಹ ಏನು ಆನೆಗಳಿವೆ, ಹೆಣ್ಣು ಆನೆಗಳಿವೆ, ಅವರ ಜೊತೆಗೆ ಕ್ರೀಡೆಯನ್ನು ಮಾಡುತ್ತಾ ಇದ್ದಾನೆ. ಅವರ ಮೇಲೆಲ್ಲ ನೀರನ್ನು ಹಾಕುತ್ತಾ ಇದ್ದಾನೆ. ಹೀಗೆ ಬಹಳ ಹೊತ್ತು ಕ್ರೀಡೆಯನ್ನು ಮಾಡಿದ್ದಾನೆ. ಆಗ ಹೀಗೆ ಕ್ರೀಡೆಯನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಮೊಸಳೆ ಬಂದು ಆ ಗಜೇಂದ್ರನ ಕಾಲನ್ನು ಹಿಡಿದುಕೊಂಡು ಬಿಟ್ಟಿದೆ. ಬೇರೆ ಆನೆಗಳೆಲ್ಲವೂ ಕೂಡ ಪ್ರಯತ್ನವನ್ನು ಮಾಡುತ್ತಾ ಇದೆ ಇದನ್ನು ಬಿಡಿಸೋದಕ್ಕಾಗಿ ಅಂತ. ಎಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಬಿಡಿಸೋದಕ್ಕೆ ಸಾಧ್ಯವೇ ಆಗುತ್ತಾ ಇಲ್ಲ. ಬಹಳ ಪ್ರಯತ್ನವನ್ನು ಮಾಡಿದ್ದಾನೆ. ಆನೆಯು ಆ ಗಜೇಂದ್ರನು ಸ್ವಲ್ಪ ಪ್ರಯತ್ನವನ್ನು ಮಾಡಿ ಹೊರಗೆ ಬರುತ್ತಾನೆ. ಮತ್ತೆ ಮೊಸಳೆಯು ಮತ್ತೆ ಅದು ಒಳಗೆ ಎಳೆದುಕೊಂಡು ಹೋಗಬೇಕು. ಹೀಗೆ ಆ ಜಗಳ ಅಂತನ್ನೋದು, ಘೋರವಾದಂತಹ ಯುದ್ಧ ಅಂತನ್ನೋದು ನಡೆಯುತ್ತಾ ಇದೆ. ಎಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಆ ಗಜೇಂದ್ರನಿಗೆ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ಹೀಗೆ ತಾವು ಜಗಳ ಆಡ್ತಾ ಆಡ್ತಾ 1000 ವರ್ಷಗಳ ಕಾಲ ಕಳೆದು ಬಿಟ್ಟಿವೆ. ಸಮಾಸಹಸ್ರಂ ವ್ಯಗಮನ್ ಮಹೀಪತೆ ಸಪ್ರಾಣಯೋಶ್ಚಿತ್ರ ಮವಂಸತಾಮರಾಹ. ಅದನ್ನು ಕಂಡು ಎಲ್ಲ ದೇವತೆಗಳಿಗೂ ಕೂಡ ಆಶ್ಚರ್ಯವಾಗಿದೆ. ಏನು 1000 ವರ್ಷ ಜಗಳವಾಡಿದರೂ ಕೂಡ ಇನ್ನೂ ಮುಗಿಯುತ್ತಾ ಇಲ್ಲಲ್ಲ ಅಂತ ಹೇಳಿಬಿಟ್ಟು ದೇವತೆಗಳಿಗೂ ಕೂಡ ಆಶ್ಚರ್ಯವಾಗಿದೆ. ಅಷ್ಟರವರೆಗೂ ಗಜೇಂದ್ರ ತನ್ನ ಪ್ರಯತ್ನ ಎಷ್ಟಿದೆ, ತನ್ನ ಸಾಮರ್ಥ್ಯ ಇದೆ ಎಷ್ಟಿದೆ, ತನ್ನ ಶಕ್ತಿಯನುಸಾರವಾಗಿ ತಾನು ಪ್ರಯತ್ನವನ್ನು ಮಾಡಿದ್ದಾನೆ. ಇನ್ನು ತನಗೆ ಗೊತ್ತಾಗಿದೆ ಇದು ನನ್ನಿಂದ ಸಾಧ್ಯವಾಗುವಂತಹ ಕೆಲಸವಲ್ಲ. ಇಷ್ಟೆಲ್ಲ ಆನೆಗಳು ನನ್ನ ಪರಿವಾರ ಇದೆ, ಹಾಗಿದ್ರೂ ಕೂಡ ಅವರೂ ಕೂಡ ನನ್ನನ್ನು ರಕ್ಷಣೆ ಮಾಡುವವರಲ್ಲ. ನಮಾಮಿ ಮೇ ಜ್ಞಾತಯ ಆತುರಂಗಜಾಹ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋಪ್ಯಹಂಚ ತಂ ಯಾಮಿ ಪರಂಪರಾಯಣಂ. ಪರಮಾತ್ಮನೇ ಈ ಒಂದು ಮೊಸಳೆಯ ರೂಪದಲ್ಲಿ ನನಗೆ ಪಾಶವನ್ನು ಹಾಕಿ ಬಂಧಿಸಿದ್ದಾನೆ. ಹಾಗಾಗಿ ಈ ಬಂಧಕವೆಂಬಂತಹ ಪಾಶ, ಸಂಸಾರ ಪಾಶವನ್ನು ಹಾಕಿ ಬಂಧಿಸಿದಂತಹ ಪರಮಾತ್ಮನೇ ಆ ಸಂಸಾರ ಪಾಶವನ್ನು ಹೇಗೆ ಪರಿಹಾರ ಮಾಡುತ್ತಾನೆಯೋ ಹಾಗೆ ಈ ಗ್ರಾಹವೆಂಬಂತಹ, ಮೊಸಳೆ ಎಂಬಂತಹ ಪಾಶವನ್ನು ಕೂಡ ಪರಮಾತ್ಮನೇ ಪರಿಹಾರವನ್ನು ಮಾಡಬೇಕು. ಬೇರೆ ಯಾರಿಗೂ ಕೂಡ ಸಾಮರ್ಥ್ಯವಿಲ್ಲ ಎಂಬುದಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಇದ್ದಾನೆ. ತನ್ನ ಸುಯೋಗಕ್ಕೆ ಹಿಂದಿನ ಜನ್ಮದ ಒಂದು ಸ್ಮರಣೆ ಇತ್ತು. ಹಾಗಾಗಿ ಹಿಂದಿನ ಜನ್ಮದಲ್ಲಿ ತಾನು ಒಬ್ಬ ರಾಜನಾಗಿದ್ದ, ಇಂದ್ರದ್ಯುಮ್ನ ಅನ್ನುವಂತಹ ರಾಜನಾಗಿದ್ದ. ಹಾಗಾಗಿ ಆ ಸ್ಮರಣೆಯಿಂದಾಗಿ ತಾನು ಭಗವಂತನ ಜಪವನ್ನು ಮಾಡುತ್ತಾ ಇದ್ದಾನೆ. ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದಾಗಿ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಇದ್ದಾನೆ. ಅನೇಕ ವಿಧವಾಗಿ ಗಜೇಂದ್ರನು ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾ ಇದ್ದಾನೆ. ಕಾಲೇನ ಪಂಚತ್ವಮಿತೇಷು ಕೃಷ್ಣಶೋ ಲೋಕೇಶು ಲೀನೇಶು ಚ ಸರ್ವಹೇತುಷು ತಮಸ್ತದಾಸೀದ್ಗಹನಂಗಭೀರಂ ಯಸ್ತಸ್ಯ ಪಾರೇಭಿವಿರಾಜತೆ ವಿಭುಃ. ಕಾಲಪ್ರಭಾವದಿಂದಾಗಿ ಈ ಲೋಕಗಳೆಲ್ಲವೂ ಕೂಡ ಲಯವನ್ನು ಹೊಂದುತ್ತದೆ. ಆ ಲಯವನ್ನು ಹೊಂದಿದಾಗ ಎಲ್ಲ ಕಡೆಗೂ ಕೂಡ ತಮಸ್ಸೇ ಆವೃತವಾಗಿರುತ್ತದೆ. ಹಾಗೆ ಎಲ್ಲ ಕಡೆಗೂ ತಮಸ್ಸಾವೃತವಾದಾಗ ಪರಮಾತ್ಮ ಆ ತಮಸ್ಸಿನ ಪಾರದಲ್ಲಿ ಪರಮಾತ್ಮ ತಾನು ಸ್ವಪ್ರಕಾಶವಾಗಿ ಇರುತ್ತಾನೆ. ಅಂತಹ ಪರಮಾತ್ಮನೇ ನಿನ್ನ ಮಹಿಮೆಯನ್ನು ದೇವತೆಗಳಾಗಲಿ ಋಷಿಗಳಾಗಲಿ ಯಾರೂ ಕೂಡ ತಿಳಿಯಲು ಸಾಧ್ಯವಿಲ್ಲ. ಯಥಾ ನಟಸ್ಯ ಕೃತಭಿರ್ವಿಚೇಷ್ಟತೋ ದುರತ್ಯಯಾನುಕ್ರಮಣ ಸಮಾವತು. ನಾಟ್ಯವನ್ನು ಮಾಡುವಂತಹ ಪುರುಷನ ಆ ಹಾವಭಾವಗಳನ್ನು ನಾಟ್ಯಶಾಸ್ತ್ರ ತಿಳಿಯದೇ ಇರುವಂತಹ ಪುರುಷರು ಹೇಗೆ ತಿಳಿಯಲು ಸಾಧ್ಯವಿಲ್ಲವೋ ಹಾಗೆ ಪರಮಾತ್ಮ ನಿನ್ನ ಚರಿತ್ರೆಯನ್ನು, ನಿನ್ನ ಸ್ವರೂಪವನ್ನು ಯಾರೂ ಕೂಡ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ದಿದೃಕ್ಷವೋ ಯಸ್ಯ ಪದಂ ಸುಮಂಗಲಂ ವಿಮುಕ್ತ ಸಂಗ ಮುನಯಃ ಸುಸಾಧವಃ ಚರಂತ್ಯಲೋಕವ್ರತಮೌರಣಂ ವನೆ ಸರ್ವಾತ್ಮಭೂತ ಸುಹೃದ ಸಮೇ ಗತಿ. ನಿನ್ನನ್ನು ನೋಡೋದಕ್ಕಾಗಿ ಅಂತಲೇ ಋಷಿಮುನಿಗಳು, ಯೋಗಿಗಳು ಅವರೆಲ್ಲರೂ ಕೂಡ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ನಿನ್ನನ್ನೇ ಆರಾಧನೆ ಮಾಡುತ್ತಾ ಇರುತ್ತಾರೆ. ಅವರ ವ್ರತನೇ ಅಲೌಕಿಕವಾದದ್ದು. ಅವರು ಹಾಗೆ ತಪಸ್ಸನ್ನು ಹೇಗೆ ಮಾಡಿದ್ದಾರೆ ಅಂತನ್ನೋದನ್ನೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಕಠಿಣವಾದಂತಹ ವ್ರತ ನಿಯಮಗಳನ್ನು ಆಚರಿಸಿ ನಿನ್ನನ್ನು ನೋಡೋದಕ್ಕೆ ಪ್ರಯತ್ನಿಸುತ್ತಾರೆ. ಅಂತಹ ಪರಮಾತ್ಮ ನಾನು ನಿನ್ನನ್ನು ಶರಣು ಹೊಂದುತ್ತಾ ಇದ್ದೇನೆ. ನ ವಿದ್ಯತೆ ಯಸ್ಯ ಚ ಜನ್ಮಕರ್ಮವ ನ ನಾಮರೂಪೇ ಗುಣದೋಷ ಏವ. ಪರಮಾತ್ಮ ನಿನಗೆ ಜನ್ಮವಿಲ್ಲ, ನಿನಗೆ ನಾಶವಿಲ್ಲ, ನಿನಗೆ ಕರ್ಮವಿಲ್ಲ ಅಂತಲೇ ಪರಮಾತ್ಮ ಇಷ್ಟೆಲ್ಲ ಕ್ರಿಯೆಗಳನ್ನು ಮಾಡ್ತಾನೆ. ಸೃಷ್ಟಿಯಾದ ಎಲ್ಲ ಕಾರ್ಯಗಳನ್ನು ಮಾಡೋನು ಪರಮಾತ್ಮನೇ ಅಲ್ಲ, ಮತ್ತು ಕರ್ಮವಿಲ್ಲ ಅಂತ ಹೇಳೋದು ಅದರ ಅರ್ಥವೇನು ಅಂತಂದರೆ ಪರಮಾತ್ಮ ಕರ್ಮವನ್ನು ಮಾಡಿದರೂ ಕೂಡ ಆ ಕರ್ಮದಿಂದಾಗಿ ಏನು ಆಯಾಸ ಬರಬೇಕೋ ಆ ಆಯಾಸ ಪರಮಾತ್ಮನಿಗೆ ಇಲ್ಲ. ಹಾಗಾಗಿ ಆಯಾಸವಿಲ್ಲದೇ ಇದ್ದಾಗ ಕರ್ಮವನ್ನು ಮಾಡಿಲ್ಲ ಅಂತಲೂ ವ್ಯವಹಾರ ಮಾಡೋದುಂಟು. ಈಗ ಬಿಸಿಲು ಕಾಲ ಬರ್ತದೆ. ಬಿಸಿಲು ಕಾಲದಲ್ಲಿ ಏಕಾದಶಿ ಮಾಡಬೇಕಂದ್ರೆ ಬಹಳ ತಾಪ, ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಏಕಾದಶಿ ಮಾಡುವವರಿಗೆ.
ಇನ್ನು ಆ ಸಂಹಾರ ಆದಮೇಲೆ ಏನು ಏಕಾದಶಿ ಬರ್ತದೆ ನೋಡ್ರಿ, ಆಗ ಸುಲಭವಾಗಿ ಏಕಾದಶಿಯನ್ನು ಮಾಡ್ಬೋದು. ಆಗೇನಂತಾರೆ ಮನುಷ್ಯರು, ಈಗ ಉಪವಾಸ ಮಾಡಿದಂತೇನೇ ಇಲ್ಲ, ಉಪವಾಸ ಮಾಡೋರು ಮತ್ತು ಮಾಡ್ಲಾಂಗಿದ್ದವರು ಅವ್ರು ಉಪವಾಸ ಮಾಡಿದಂತೇನೇ ಇಲ್ಲ ಅನ್ನೋದು ಬೇರೆ ಮಾತು. ಉಪವಾಸ ಮಾಡಿದವರು ಕೂಡ ಉಪವಾಸ ಮಾಡಿದಂತೇನೇ ಇಲ್ಲ ಅಂತಂದ್ರೆ ಏನು, ಉಪವಾಸ ಮಾಡೇ ಇಲ್ಲ ಅಂತ ಅರ್ಥನ. ಉಪವಾಸ ಮಾಡಿದರೂ ಕೂಡ ಆ ಉಪವಾಸದ ಶ್ರಮವಾಗಿಲ್ಲ ಅಂತ ಅರ್ಥ. ಹಾಗೆ ಪರಮಾತ್ಮ ಎಲ್ಲ ಕರ್ಮಗಳನ್ನು ಮಾಡಿದರೂ ಕೂಡ ಪರಮಾತ್ಮನಿಗೆ ಒಂದಿಷ್ಟೂ ಕೂಡ ಶ್ರಮವಾಗೋದಿಲ್ಲ. ರಮಣಂ ನಾತಿಯತ್ನಸ್ಯ ವಿಕ್ಷೇಪಾದೇವ ಯುಜ್ಯತೆ ಇತಿ ಚೇತ್ ಸರ್ವನಿಯಮೋ ಯಸ್ಯ ಕಸ್ಮಾನ್ ನ ಶಕ್ಯತೆ ಸ್ವಾತ್ಮನ ನಿಯತಂ ವಸ್ತು ಪ್ರತೀಪಂ ಹ್ಯಾತ್ಮನೋ ಭವೇತ್ ಸ್ವಾಧೀನ ಸತ್ತಾಶಕ್ತಿಯಾದಿ ಕಥಮಾತ್ಮ ಪ್ರತೀಪಕಂ. ಹಾಗಾಗಿ ಪರಮಾತ್ಮ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದರೂ ಕೂಡ ಸುಖಪೂರ್ಣನಾಗಿಯೇ ಇರುತ್ತಾನೆ, ಸುಖದಿಂದಲೇ ಎಲ್ಲ ಕಾರ್ಯಗಳನ್ನು ಮಾಡುತ್ತಾನೆ. ಹಾಗಾಗಿ ಕರ್ಮವಿಲ್ಲ ಎಂಬುದಾಗಿ ಪುರಾಣಾದಿಗಳಲ್ಲಿ ಶಾಸ್ತ್ರದಲ್ಲಿ ನಾವು ವಚನಗಳನ್ನು ಕಾಣುತ್ತೇವೆ. ಹಾಗೆ ಇತ್ಯಾದಿಯಾಗಿ ಅನೇಕ ರೀತಿಯಿಂದಾಗಿ ಸ್ತೋತ್ರವನ್ನು ಮಾಡಿದ್ದಾನೆ. ಆಗ ಪರಮಾತ್ಮ ತನ್ನ ಸ್ತೋತ್ರಕ್ಕೆ ಮೆಚ್ಚಿ ಪರಮಾತ್ಮ ಆ ಗಜೇಂದ್ರನನ್ನು ಮೋಚನೆ ಮಾಡೋದಕ್ಕಾಗಿ ಅಂತ ಬಂದಿದ್ದಾನೆ. ತಾನು ಗರುಡನ ಮೇಲೆ ಗರುಡಾರೂಢನಾಗಿ ಚಕ್ರಾಯುಧವನ್ನು ಹಿಡಿದುಕೊಂಡು ಶಂಖಚಕ್ರ ಗದಾಪದ್ಮಗಳನ್ನು ಧಾರಣೆ ಮಾಡಿ ಪರಮಾತ್ಮನು ಬರುತ್ತಾ ಇದ್ದರೆ, ಪರಮಾತ್ಮ ಬಂದರೆ ಏನಾದರೂ ಸಮರ್ಪಣೆ ಮಾಡಬೇಕಲ್ಲ, ತಾನೇ ಸರೋವರದಲ್ಲಿ ಸಿಗಿಬಿದ್ದಿದೆ. ಹಾಗಾಗಿ ಏನು ಸಮರ್ಪಣೆ ಮಾಡಬೇಕು ಅಂತಂದರೆ, ಆ ಸರೋವರದಲ್ಲಿ ಏನೇ ಒಂದು ಪದ್ಮವಿತ್ತು, ಆ ಪದ್ಮವನ್ನು ತೆಗೆದುಕೊಂಡು ಸೋಂತಸ್ಸರಸ್ಯುರುಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಮತಿ ಹರಿಂ ಕ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛಾತ್ ನಾರಾಯಣಾಖಿಲ ಗುರೋ ಭಗವನ್ನಮಸ್ತೆ. ಆ ಪರಮಾತ್ಮನಿಗೆ ಆ ಕಮಲವನ್ನು ಸಮರ್ಪಣೆ ಮಾಡಿ, ಪರಮಾತ್ಮ ನಿನಗೆ ನಮಸ್ಕಾರ ಎಂಬುದಾಗಿ ನಮಸ್ಕಾರವನ್ನು ಮಾಡಿದೆ. ಆಗ ಪರಮಾತ್ಮ ಕೂಡಲೇ ಆ ಗಜೇಂದ್ರನನ್ನು ಮತ್ತು ಮೊಸಳೆಯನ್ನು ಎರಡನ್ನೂ ಕೂಡ ಆ ಕೆರೆಯಿಂದಾಗಿ ಸರೋವರದಿಂದಾಗಿ ಹೊರಗೆ ತೆಗೆದಿದ್ದಾನೆ. ಹೊರಗೆ ತೆಗೆದು ತನ್ನ ಚಕ್ರಾಯುಧದಿಂದಾಗಿ ಆ ಮೊಸಳೆಯ ಕುತ್ತಿಗೆಯನ್ನು ಕತ್ತರಿಸಿದ್ದಾನೆ. ಆ ಮೊಸಳೆಯನ್ನು ಸಂಹಾರವನ್ನು ಮಾಡಿದ್ದಾನೆ. ಆಗ ಆ ಮೊಸಳೆಯು ಒಂದು ದಿವ್ಯವಾದಂತಹ ರೂಪವನ್ನು ಪಡೆದಿದೆ, ಒಂದು ಗಂಧರ್ವದ ರೂಪವನ್ನು ಪಡೆದುಕೊಂಡು ತಾನು ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತಾ ಇದ್ದಾನೆ. ಅದೇನು ಅಂತ ಪರೀಕ್ಷಿತ ರಾಜ ಆಶ್ಚರ್ಯದಿಂದ ಕೇಳುತ್ತಾ ಇದ್ದಾನೆ. ಮೊಸಳೆಯೊಂದು ದಿವ್ಯವಾದಂತಹ ರೂಪವನ್ನು ಪಡೆಯೋದು ಹೇಗೆ ಅಂತಂದರೆ, ಅದಕ್ಕೆ ಪರಮಾತ್ಮ ಹೇಳುತ್ತಾನೆ, ಇವರು ಗಜೇಂದ್ರ ಮತ್ತು ಮೊಸಳೆ ತಾವು ಹಿಂದಕ್ಕೆ ಹಾಹಾ ಹಾಗೂ ಹೂಹು ಅನ್ನುವಂತಹ ಗಂಧರ್ವರು, ಅವರೇ ಶಾಪದ ವಶದಿಂದಾಗಿ, ದೇವಲ ಋಷಿಗಳ ಶಾಪದಿಂದಾಗಿ ಅವರು ಈ ರೀತಿಯಾಗಿ ಹುಟ್ಟಿದ್ದಾರೆ ಅಂತ. ಏನಾಗಿತ್ತು ಕತೆ ಅಂತಂದರೆ, ಫ್ಲ್ಯಾಶ್ ಬ್ಯಾಕ್ ಹೇಳುತ್ತಾರೆ ಶುಕಾಚಾರ್ಯರು. ಹಿಂದಕ್ಕೆ ಅವರಿಬ್ಬರೂ ಕೂಡ ಹಾಹಾ ಹೂ ಗಂಧರ್ವರು ದೇವಲ ಋಷಿಗಳು ನದಿಯ ತೀರದಲ್ಲಿ ಸಂಧ್ಯಾವಂದನವನ್ನು ಮಾಡಿಕೊಳ್ಳೋದಕ್ಕಾಗಿ, ಭಗವಂತನ ಧ್ಯಾನವನ್ನು ಮಾಡೋದಕ್ಕಾಗಿ ಅಂತ ಬಂದಿದ್ದಾರೆ. ಅವರಿಗೆ ಹಾಹಾ ಹೂ ಗಂಧರ್ವರು, ಅವರಿಗೆ ಅನೇಕ ಶಕ್ತಿಗಳಿವೆ. ಹಾಗಾಗಿ ಸ್ವಲ್ಪ ಇವರ ಜೊತೆಗೆ ಕ್ರೀಡೆಯನ್ನು ಆಡೋಣ ಎಂಬುದಾಗಿ ತಾವು ಅಂದುಕೊಂಡು ಹೂ ಗಂಧರ್ವ ತಾನೇನು ಮಾಡ್ತಾನ, ಆ ನೀರಿನಲ್ಲಿ ಮೊಸಳೆಯ ರೂಪದಲ್ಲಿ ಹೋಗಿ ಅಂಜಿಸುತ್ತಾ ಇರುತ್ತಾನೆ. ಮೊಸಳೆ ಇದೆ ಅಂತ ಹೇಳಿಬಿಟ್ಟು ತಾವು ಅಂಜುಕೊಂಡು ಹೊರಗೆ ಬಂದರೆ, ಹಾಹಾ ಗಂಧರ್ವ ತಾನು ಆ ಋಷಿಗಳನ್ನು ಹೊರಗಿನಿಂದಾಗಿ ಅಂಜಿಸುತ್ತಾ ಇರುತ್ತಾನೆ. ಇದೇನು ಆಶ್ಚರ್ಯ, ಹೊರಗನೂ ನಂಗೆ ಭಯ, ಒಳಗನೂ ಭಯ ಎಂಬುದಾಗಿ ದೇವರ ಋಷಿಗಳು ತಮ್ಮ ಅಪರೋಕ್ಷ ಜ್ಞಾನದಿಂದಾಗಿ ನೋಡುತ್ತಾರೆ. ಅವರಿಗೆ ಗೊತ್ತಾಗುತ್ತದೆ, ಹೀಗೆ ಗಂಧರ್ವರೇ ಈ ರೀತಿಯಾಗಿ ಮಾಡುತ್ತಾ ಇದ್ದಾರೆ ಅಂತ. ಅವರಿಗೆ ಶಾಪವನ್ನು ಕೊಡುತ್ತಾನೆ, ನೀನು ಗಜನಾಗು, ನೀನು ಮೊಸಳೆಯಾಗು ಅಂತ ಶಾಪವನ್ನು ಕೊಡುತ್ತಾರೆ. ಆದರೆ ಆ ಹಾಹಾ ಗಂಧರ್ವನಿಗೆ ನೀನು ನೇರವಾಗಿ ಗಜನಾಗು, ಗಜೇಂದ್ರನಾಗು ಅಂತ ಶಾಪವನ್ನು ಕೊಟ್ಟಿರೋದಿಲ್ಲ. ಯಾಕೆ ಅಂತಂದರೆ, ತಾನು ಅಂಜಿಸಬೇಕಾದಾಗ ತಾನು ಸೊಂಡಲಿಯಿಂದಾಗಿ ಆ ಋಷಿಗಳನ್ನು ಹೀಗೆ ಆಡಿಸುತ್ತಾ ಇದ್ದಂತೆ. ಭಯದ ಜೊತೆಗೆ ಹೀಗೆ ಆಡಿಸಿದಾಗ ತಂಪಾದಂತಹ ಗಾಳಿ ತಾಕಿ ಸ್ವಲ್ಪ ಸುಖವೂ ಆಗಿತ್ತಂತೆ. ಹಾಗಾಗಿ ನೀನು ರಾಜನಾಗಿ ಹುಟ್ಟು, ಅನಂತರದಲ್ಲಿ ಗಜೇಂದ್ರನಾಗು ಅಂತ ಶಾಪವನ್ನು ಕೊಟ್ಟಿದ್ರಂತೆ. ಹಾಗಾಗಿ ಆ ಹಾಹಾ ಗಂಧರ್ವ ತಾನು ಇಂದ್ರದ್ಯುಮ್ನ ಅನ್ನುವಂತಹ ರಾಜನಾಗಿ ಹುಟ್ಟಿದ್ದಾನೆ. ಈ ಹೂಹು ಗಂಧರ್ವ ತಾನು ಮೊಸಳೆಯಾಗಿ ಹುಟ್ಟಿದ್ದಾನೆ. ಇಂದ್ರದ್ಯುಮ್ನಂತಹ ರಾಜನಾಗಿ ಹುಟ್ಟಿದಾಗಲೂ ಕೂಡ ಆ ಗಂಧರ್ವ ಏನು ಮಾಡಿದ್ದಾನೆ, ಒಂದು ಸಲ ತಾನು ಭಗವಂತನ ಆರಾಧನೆಯನ್ನು, ಭಗವಂತನ ಪೂಜೆಯನ್ನು ಮಾಡುತ್ತಾ ಕೂತಿದ್ದಾನೆ. ಆಗ ಅಲ್ಲಿಗೆ ಅಗಸ್ತ್ಯ ಋಷಿಗಳು ಬರುತ್ತಾರೆ. ಅಗಸ್ತ್ಯ ಋಷಿಗಳು ಬಂದಾಗ, ದೊಡ್ಡವರು ಬಂದಾಗ, ಮುನಿಗಳು ಬಂದಾಗ ಅವರಿಗೆ ಎದ್ದು ನಿಂತು ಸ್ವಾಗತವನ್ನು ಕೋರಬೇಕು. ಯಾಕಂದರೆ ಭಗವಂತನ ಆ ಸನ್ನಿಧಾನ ಅಂತ ಅನ್ನೋದು ಅವರಲ್ಲಿ ಇರುತ್ತದೆ. ಹಾಗೆ ಎದ್ದು ನಿರಲಿಲ್ಲ ಅಂತಂದರೆ ಆಗ ಅವರ ಅಂತರ್ಯಾಮಿಯಾದಂತಹ ಭಗವಂತನಿಗೆ ತಿರಸ್ಕಾರ ಮಾಡಿದಂತೆ. ಹಾಗಾಗಿ ಅಗಸ್ತ್ಯರು ಅದನ್ನು ಸಹನೆ ಮಾಡದೇನೆ ಅವನಿಗೆ ಶಾಪವನ್ನು ಕೊಟ್ಟಿದ್ದಾರೆ, ನೀನು ಗಜೇಂದ್ರನಾಗು ಅಂತ. ಅಂದರೆ ಡಬಲ್ ಕನ್ಫರ್ಮ್ ಆಯಿತು, ಒಂದೇ ಶಾಪ ಅದು 2 ಸಲ ಬಂತು. ನೀನು ಗಜೇಂದ್ರನಾಗು ಅನ್ನುವಂತಹ ಶಾಪ ಅಗಸ್ತ್ಯರೂ ಕೊಟ್ಟಿದ್ದಾರೆ, ದೇವಲ ಋಷಿಗಳೂ ಕೊಟ್ಟಿದ್ದಾರೆ. ಹಾಗೆ ಅವನು ಗಜೇಂದ್ರನಾಗಿದ್ದಾನೆ, ಹಾಹಾ ಗಂಧರ್ವ, ಇವನು ಹೂಹು ಗಂಧರ್ವ. ಹಾಗಾಗಿ ಆ ಚಕ್ರದಿಂದಾಗಿ ಆ ಕುತ್ತಿಗೆಯನ್ನು ಕತ್ತರಿಸಿದ ಕೂಡಲೇ ಆ ಮೊಸಳೆಯು ಹೂಹು ಗಂಧರ್ವನಾಗಿ ತಾನು ಭಗವಂತನಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಪರಮಾತ್ಮ ತಾನು ತೋರಿಸಿಕೊಡುತ್ತಾ ಇದ್ದಾನೆ. ಯದ್ಯಪಿ ಸ್ತೋತ್ರವನ್ನು ಮಾಡಿದ್ದು ಗಜೇಂದ್ರ, ಹೂಹು ಗಂಧರ್ವ ತಾನೇನು ಸ್ತೋತ್ರವನ್ನು ಮಾಡಿಲ್ಲ.
ಹಾಗಿದ್ದರೂ ಕೂಡ ಹೂಹು ಗಂಧರ್ವನಿಗೆ ತಾನು ಉತ್ತಮವಾದಂತಹ ಗತಿಯನ್ನು ಕೊಡುತ್ತಾನೆ. ಅಂದರೆ ತದ್ದಾಸದಾಸ್ಯಮಪಿ ಕಿಮ್ನ ದದಾತಿ ಪುಂಸಃ. ನಾವು ಪರಮಾತ್ಮನ ದಾಸರಾಗಬೇಕಾಗಿಲ್ಲ, ಪರಮಾತ್ಮನ ದಾಸರಾದರೂ ಕೂಡ ಸಾಕು, ಪರಮಾತ್ಮ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ ಅಂತನ್ನುವುದಕ್ಕೆ ಸಾಂಕೇತಿಕವಾಗಿ ಪರಮಾತ್ಮ ಹೀಗೆ ತೋರಿಸಿಕೊಡುತ್ತಾ ಇದ್ದಾನೆ. ಆ ಗಜೇಂದ್ರನ ಪಾದವನ್ನು ಹಿಡಿದದ್ದಕ್ಕೆ ಮುಸಲಿಯನ್ನು ತಾನು ಮೋಚನೆಯನ್ನು ಮಾಡಿದ್ದಾನೆ. ಇನ್ನು ಗಜೇಂದ್ರನನ್ನು ಕೂಡ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಸ ಏಕದಾರಾಧನ ಕಾಲೇ ಆ ಗಜೇಂದ್ರನನ್ನು ಕೂಡ ಮೋಚನೆಯನ್ನು ಮಾಡಿ ತನ್ನ ಪಾರ್ಷದರಾಗುವಂತೆ ತಾನು ಅನುಗ್ರಹವನ್ನು ಮಾಡಿದ್ದಾನೆ. ಹೀಗೆ ಹಾಹಾ ಗಂಧರ್ವ ಮತ್ತು ಹೂಹು ಗಂಧರ್ವರನ್ನು ಮೋಚನೆ ಮಾಡಿದ್ದಾನೆ ಪರಮಾತ್ಮ. ಈ ಗಜೇಂದ್ರ ಮೋಕ್ಷವನ್ನು ನಾವು ನೋಡಿದಾಗ ನಮಗೆ ಆಧ್ಯಾತ್ಮಿಕವಾಗಿ ಕೆಲವು ಚಿಂತನೆಯನ್ನು ಇಲ್ಲಿ ನಾವು ಮಾಡಬಹುದು. ಆ ಕೆರೆಯಲ್ಲಿ ಗಜೇಂದ್ರನು ಇಳಿಯುತ್ತಾನೆ, ತನಗೆ ತಾಪವಾಗಿರುತ್ತದೆ. ಆ ತಾಪವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಎಷ್ಟು ಭೋಗವನ್ನು ಮಾಡಬೇಕಾಗಿತ್ತು ಅಷ್ಟು ಭೋಗವನ್ನು ಮಾಡಿದರೆ ಸಾಕಾಗಿತ್ತು. ಸ್ನಾನ ಮಾಡಿದ, ತಾನು ನೀರನ್ನು ಪಾನ ಮಾಡಿದ, ಎಷ್ಟು ತನ್ನ ತಾಪ ಪರಿಹಾರವಾಗುವಷ್ಟು ತಾನು ಭೋಗವನ್ನು ಮಾಡಿದರೆ ಸರಿ ಹೋಗಿತ್ತು. ಆದರೆ ತನ್ನ ತಾಪ ಪರಿಹಾರವಾದ ಮೇಲೂ ಕೂಡ ಅದರಲ್ಲಿಯೇ ಆಸಕ್ತನಾಗಿ ಕ್ರೀಡೆಯನ್ನು ಮಾಡುತ್ತಾ ಇದ್ದ. ಹಾಗಾಗಿ ಆ ಮೊಸಲಿಯ ಬಾಯಿಗೆ ಸಿಕ್ಕಿಬಿದ್ದ. ಹಾಗೆ ನಾವು ಕೂಡ ಸಂಸಾರದಲ್ಲಿ ವಿಷಯ ಭೋಗವನ್ನು ಎಷ್ಟು ಮಾಡಬೇಕು, ಪ್ರಥಮ ಸ್ಕಂದದಲ್ಲಿಯೇ ತಿಳಿದಿದ್ದೇವೆ. ಜೀವನಕ್ಕಾಗಿ ಎಷ್ಟು ಬೇಕೋ ಅಷ್ಟೇ ವಿಷಯ ಭೋಗವನ್ನು ಮಾಡಬೇಕು, ಅತಿಯಾದ ವಿಷಯ ಭೋಗವನ್ನು ಮಾಡಬಾರದು. ಹಾಗೆ ವಿಷಯ ಭೋಗವನ್ನು ಮಾಡಿದರೆ ನಾವು ಕೂಡ ಈ ಸಂಸಾರ ಪಾಶಕ್ಕೆ ನಾವು ಸಿಗಿಬೀಳುತ್ತೇವೆ. ಯಾದವಾರ್ಯರು ತಾವು ಕರಾವಲಂಬನ ಸ್ತೋತ್ರ, ವೇದವ್ಯಾಸ ಕರಾವಲಂಬನ ಸ್ತೋತ್ರ ಅಂತ ಮಾಡಿದ್ದಾರೆ. ಅದರಲ್ಲಿ ಒಂದು ಮಾತನ್ನು ಹೇಳುತ್ತಾರೆ, ಪುತ್ರಾದಿ ನಕ್ರ ನಿಗೃಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ಏನು ಹೆಂಡತಿ ಮಕ್ಕಳು ಎಲ್ಲ ಸಂಸಾರ ಇದೆಯೋ ಅವರೇ ಮೊಸಲಿಗಳಿದ್ದಂತೆ ಅಂತೆ. ಅವರ ಜೊತೆಗೆ ಹೆಚ್ಚು ನಾವು ಸಂಘವನ್ನು ಮಾಡಿದ್ವಿ, ಅವರಲ್ಲಿ ಆಸಕ್ತರಾದ್ವಿ ಅಂತಂದರೆ, ಅಂದರೆ ಕೇವಲ ವಿಷಯ ಭೋಗದಲ್ಲಿ ಆಸಕ್ತರಾದ್ವಿ ಅಂತಂದರೆ ಪ್ರಸಂಗ ಮಜರಂ ಪಾಶಂ, ಅವರೇ ನಮಗೆ ಪಾಶರಾಗಿಬಿಡುತ್ತಾರೆ, ಅವರೇ ನಮಗೆ ಮೊಸಳಿ ಆಗುತ್ತಾರೆ ಅಂತ ಹೇಳುತ್ತಾರೆ. ಹಾಗಾಗಿ ಯಾವ ವಿಷಯದಲ್ಲಿಯೂ ಕೂಡ ಅತಿಯಾದಂತಹ ಭೋಗಾಸಕ್ತರಾಗಬಾರದು ಅಂತನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ. ಹೀಗೆ ಗಜೇಂದ್ರನನ್ನು ಮೋಚನೆ ಮಾಡಿದ್ದಾನೆ ಪರಮಾತ್ಮ ಆ ತಾಪಸ ಮನ್ವಂತರದಲ್ಲಿ ಎಂಬುದಾಗಿ ಆ 4ನೇ ಮನ್ವಂತರದಲ್ಲಿ ಆ ಮನ್ವಂತರದ ಎಲ್ಲ ಸಂಗತಿಯನ್ನು ಹೇಳಿ ಅಲ್ಲಿ ಭಗವಂತ ಅವತಾರವನ್ನು ಮಾಡಿ ತಾನು ಏನು ಕಾರ್ಯವನ್ನು ಮಾಡಿದ್ದಾನೆ ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು 5ನೇ ಮನ್ವಂತರದ ಬಗ್ಗೆ ಹೇಳುತ್ತಾ ಇದ್ದಾರೆ. 5ನೇ ಮನ್ವಂತರದಲ್ಲಿ ಅಲ್ಲಿ ರೈವತ ತಾನು ಮನುವಾಗಿದ್ದಾನೆ. ರೈವತ ಮನ್ವಂತರ ಅವನೂ ಕೂಡ ಪ್ರಿಯವ್ರತನ ಮಗನೇ ಆಗಿದ್ದಾನೆ, ತಾಪಸನ ತಮ್ಮ. ಅಂದರೆ ನೋಡ್ರಿ, 3 ಜನ ಪ್ರಿಯವ್ರತನ ಮಕ್ಕಳೇ, ಉತ್ತಮ, ತಾಪಸ, ರೈವತ 3 ಜನರು ಕೂಡ ಪ್ರಿಯವ್ರತನ ಮಕ್ಕಳೇ ಆಗಿದ್ದಾರೆ. 5ನೇ ಮನ್ವಂತರಕ್ಕೆ ತಾನು ಅಧಿಪತಿಯಾಗಿದ್ದಾನೆ. ಅವನಿಗೆ ಅನೇಕ ಜನ ಮಕ್ಕಳಿದ್ದಾರೆ, ಬಳ, ವಿಂಧ್ಯ ಮೊದಲಾದಂತಹ ಮಕ್ಕಳು ಇದ್ದಾರೆ. ಅಲ್ಲಿ ಇಂದ್ರ ಯಾರು ಅಂದರೆ ದಸ್ರಾ ಅನ್ನುವಂತಹ, ಹಿಂದಿನ ಮನ್ವಂತರಕ್ಕೆ ನಾಸತ್ಯ ಅನ್ನುವಂತಹ ಅಶ್ವಿನಿ ದೇವತೆ ತಾನು ಇಂದ್ರನಾಗಿದ್ದರೆ 5ನೇ ಮನ್ವಂತರಕ್ಕೆ ದಸ್ರಾ ಅನ್ನುವಂತಹ ಅಶ್ವಿನಿ ದೇವತೆ ತಾನು ಇಂದ್ರನಾಗಿದ್ದಾನೆ. ಅಂದರೆ 1ನೇ ಮನ್ವಂತರಕ್ಕೆ ಸಾಕ್ಷಾತ್ತು ಪರಮಾತ್ಮ ಇಂದ್ರನಾಗಿದ್ದಾನೆ. 2ನೇ ಮನ್ವಂತರಕ್ಕೆ ವಾಯುದೇವರು ತಾವು ರೋಚನನಾಮಕರಾಗಿ ಇಂದ್ರನಾಗಿದ್ದಾರೆ. ಮತ್ತು 3ನೇ ಮನ್ವಂತರಕ್ಕೆ ಯಮಧರ್ಮ ತಾನು ಇಂದ್ರನಾಗಿದ್ದಾನೆ. 4-5 ಮನ್ವಂತರಗಳಿಗೆ ಅಶ್ವಿನಿ ದೇವತೆಗಳು ತಾವು ಇಂದ್ರರಾಗಿದ್ದಾರೆ. ಅಲ್ಲಿ ದೇವತೆಗಳು ಭೂತರಯ ಮೊದಲಾದಂತಹ ಅನೇಕ ಜನ ದೇವತೆಗಳು ಇದ್ದಾರೆ. ಹಿರಣ್ಯರೋಮ, ವೇದಶಿರ ಮೊದಲಾದಂತಹ ಅನೇಕ ಜನ ಋಷಿಗಳಿದ್ದಾರೆ. ಅಲ್ಲಿ ಪರಮಾತ್ಮನ ಅವತಾರ ವೈಕುಂಠ ನಾಮಕನಾಗಿ ಪರಮಾತ್ಮ ಅವತಾರವನ್ನು ಮಾಡುತ್ತಾನೆ. ಶುಭ್ರ ಅನ್ನುವಂತಹ ಪುರುಷನಿಂದಾಗಿ ವಿಕುಂಠಾದೇವಿಯಲ್ಲಿ ತಾನು ಅವತಾರವನ್ನು ಮಾಡುತ್ತಾನೆ. ವಿಕುಂಠಾದೇವಿಯಿಂದಾಗಿ ಅವತಾರವನ್ನು ಮಾಡಿದ್ದಕ್ಕೆ ಅಲ್ಲಿ ವೈಕುಂಠ ಅನ್ನುವಂತಹ ಹೆಸರು ಪರಮಾತ್ಮನಿಗೆ ಬಂದಿದೆ. ಆ ವೈಕುಂಠ ರೂಪಿಯಾದಂತಹ ಪರಮಾತ್ಮನೇ ತಾನು ರಮಾದೇವಿಯ ಪ್ರಾರ್ಥನೆ ಮೇರೆಗೆ, ಲಕ್ಷ್ಮೀದೇವಿಯ ಪ್ರಾರ್ಥನೆ ಮೇರೆಗೆ ತಾನು ವೈಕುಂಠ ಲೋಕವನ್ನು ನಿರ್ಮಾಣ ಮಾಡುತ್ತಾನೆ. ಲಕ್ಷ್ಮೀದೇವಿ ಹೇಳುತ್ತಾಳೆ, ನಮಗಾಗಿ ಒಂದು ಲೋಕವನ್ನು ನಿರ್ಮಾಣ ಮಾಡಿರಿ. ನೋಡ್ರಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲರೂ ಕೂಡ ಲೋಕಗಳನ್ನು ಕಟ್ಟಿಕೊಂಡಿದ್ದಾರೆ, ನಮಗೇನೇ ಲೋಕವಿಲ್ಲ, ಹಾಗಾಗಿ ಈ ಲೋಕವನ್ನು ನಿರ್ಮಾಣ ಮಾಡಿರಿ ಅಂತ. ಪರಮಾತ್ಮ, ನಮಗ್ಯಾಕೆ ಲೋಕ, ನನಗಂತೂ ಬೇರೆ ಆಶ್ರಯ ಬೇಕೇ ಆಗಿಲ್ಲ, ನಾನೇ ಸ್ವಾಶ್ರಯ, ಇನ್ನು ನಿನಗಂತೂ ನನ್ನ ಎದೆಯಲ್ಲೇ ನಾನು ಸ್ಥಾನವನ್ನು ಕೊಟ್ಟಿದ್ದೇನೆ, ಮತ್ತೆ ಲೋಕ ಯಾಕ ಅಂತ ಇತ್ಯಾದಿಯಾಗಿ ಹೇಳಿದಾಗ ಲಕ್ಷ್ಮೀದೇವಿ ಹೇಳ್ತಾಳೆ, ನೀವು ಸುಮ್ಮನೆ ವಾದವನ್ನು ಮಾಡಬೇಡ್ರಿ, ನಾನು ಏನು ಹೇಳ್ತೀನಿ ಅದನ್ನು ಕೇಳ್ಕೊಂಡು ಓಂ ಓಂ ಅಂತ ಅಂಗೀಕಾರ ಮಾಡಬೇಕು, ಅದೇ ನಿಮ್ಮ ಕೆಲಸ. ನಿಮ್ಗೆ ಓಂ ಅಂತ ಎಲ್ಲರೂ ಕರೀತಾರೆ ಇಲ್ಲ, ಯಾಕ ನಾನು ಹೇಳಿದ್ದು ಅಂಗೀಕಾರ ಮಾಡ್ಕೊಂಡು ಓಂ ಅಂತ ಅನ್ನುತ್ತೀರಿ ಅಂತ ಅನ್ನೋದಕ್ಕಾಗಿಯೇ. ಹಾಗಾಗಿ ನೀವು ಅದನ್ನು ಅಂಗೀಕಾರವನ್ನು ಮಾಡಿ ನಿರ್ಮಾಣ ಮಾಡಿರಿ ಅಂತ ಹೇಳಿದಾಗ ಪರಮಾತ್ಮ ತಾನು ವೈಕುಂಠ ಲೋಕವನ್ನು ನಿರ್ಮಾಣ ಮಾಡಿದ್ದಾನೆ. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್, ಅಂತಹ ವೈಕುಂಠ ಲೋಕದಲ್ಲಿ ನಾವೇನು ಅಂದುಕೊಳ್ಳುತ್ತೇವೆಯೋ ಅದೆಲ್ಲವೂ ಕೂಡ ಸಿದ್ಧವಾಗುತ್ತದೆ. ಸ್ವಯಂ ಲಕ್ಷ್ಮೀದೇವಿಯೇ ಆ ವೈಕುಂಠದ ರೂಪದಲ್ಲಿ ಇದ್ದಾಳೆ, ಚಿನ್ಮಾತ್ರವಾದಂತಹ ಲೋಕ ಎಂಬುದಾಗಿ ನಾವು ತಿಳಿಯುತ್ತೇವೆ. ಅಂದರೆ ಅದು ಅಭಿವ್ಯಕ್ತವಾಯಿತು ಎಂಬುದಾಗಿ ನಾವು ತಿಳಿಯಬಹುದು. ಹೀಗೆ ಆ 5ನೇ ಮನ್ವಂತರದ ಬಗ್ಗೆ ತಿಳಿಸಿಕೊಟ್ಟು
ಇನ್ನು 6ನೇ ಮನ್ವಂತರ ಚಾಕ್ಷುಷ ಮನ್ವಂತರ. ಅಲ್ಲಿ ಚಾಕ್ಷುಷ ಅನ್ನುವಂತಹವನೇ ಮನು ಆಗಿದ್ದಾನೆ, ಚಕ್ಷುವಿನ ಮಗ ಚಾಕ್ಷುಷ. ಅಲ್ಲಿ ಪುರುಷ ಮೊದಲಾದಂತಹ ಅನೇಕ ಜನ ಮನುಪುತ್ರರು ಇದ್ದಾರೆ. ಮತ್ತು ಅಲ್ಲಿ ಮಂದ್ರದ್ಯುಮ್ನ ಅನ್ನುವಂತಹ ಪುರಂದರ, ಏನು ಈ ವೈವಸ್ವತ ಮನ್ವಂತರಕ್ಕೆ ಮತ್ತು ಹಿಂದಿನ ಚಾಕ್ಷುಷ ಮನ್ವಂತರಕ್ಕೆ ಇಬ್ಬರೂ ಕೂಡ ಪುರಂದರ ಅನ್ನುವಂತಹವನೇ ಇಂದ್ರನಾಗಿದ್ದಾನೆ. ಇನ್ನು ಆಪ್ಯ ಮೊದಲಾದಂತಹ ಅನೇಕ ಜನ ದೇವತೆಗಳು ಇದ್ದಾರೆ. ಇನ್ನು ವೈರಾಜ, ಹರಿಮತ ಮೊದಲಾದಂತಹ ಅನೇಕ ಜನ ಋಷಿಗಳು ಇದ್ದಾರೆ. ಇನ್ನು ಅಲ್ಲಿ ಪರಮಾತ್ಮ ಅಜಿತನಾಮಕನಾಗಿ ಅವತಾರವನ್ನು ಮಾಡುತ್ತಾನೆ. ಆ ಅಜಿತನಾಮಕನಾದಂತಹ ಪರಮಾತ್ಮನೇ ತಾನು ಅಮೃತಮಥನವನ್ನು ಮಾಡುತ್ತಾನೆ. ಹೀಗೆ 6ನೇ ಮನ್ವಂತರದಲ್ಲಿ ಆ ಅಮೃತಮಥನ ಅಂತನ್ನೋದು ನಡೆಯುತ್ತದೆ. ಆ ಅಮೃತಮಥನದ ಸಂದರ್ಭ ಏನು ಎಂಬುದಾಗಿ ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಶುಕಾಚಾರ್ಯರು ಪ್ರಾರಂಭವನ್ನು ಮಾಡುತ್ತಾರೆ. ಒಂದು ಸಲ ಇಂದ್ರ ತಾನು ಐರಾವತದ ಮೇಲೆ ಕೂತು ಸಂಚಾರವನ್ನು ಮಾಡುತ್ತಾ ಇರುತ್ತಾನೆ. ಆಗ ದೂರ್ವಾಸರು ತಾವು ಪೂಜೆಯನ್ನು ಮುಗಿಸಿಕೊಂಡು ಬರುತ್ತಾ ಇರುತ್ತಾರೆ. ತಾವು ನಿರ್ಮಾಲ್ಯವನ್ನು, ಭಗವಂತನಿಗೆ ಏರಿಸಿದಂತಹ ಹೂವು ಮೊದಲಾದಂತಹ ನಿರ್ಮಾಲ್ಯವನ್ನು ಇಂದ್ರ ಬಂದಿದ್ದಾನೆ ತ್ರೈಲೋಕ್ಯಾಧಿಪತಿ ಎಂಬುದಾಗಿ ಗೌರವದಿಂದಾಗಿ ಆ ಇಂದ್ರನಿಗೆ ಕೊಟ್ಟಾಗ ಇಂದ್ರನು ಅದನ್ನು ಐರಾವತದ ತಲೆಯ ಮೇಲೆ ಇಟ್ಟುಬಿಡುತ್ತಾನೆ. ಐರಾವತ ಅದಕ್ಕೇನು ಗೊತ್ತು, ಹಾಗಾಗಿ ಅದು ಆ ಹೂವನ್ನು ತೆಗೆದು ಕೆಳಗೆ ಹಾಕಿ ತಾನು ಕಾಲಿನಿಂದಾಗಿ ತುಳಿಯುತ್ತಾ ಇದೆ. ಆಗ ದೂರ್ವಾಸರಿಗೆ ಬಹಳ ಕೋಪ ಬಂದಿದೆ. ಅವರಿಗೆ ಕೋಪ ಬಂದೇ ಬರುತ್ತದೆ. ಯಾಕಂದರೆ ದೂರ್ವಾಸರು ಅಂತಂದರೆ ಯಾರು? ಸ್ವಯಂ ರುದ್ರದೇವರು. ನಾವು ಪ್ರತಿದಿನ ಪೂಜೆಯನ್ನು ಮಾಡಿದಾಗ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಬೇಕು ಅಂತಂದರೆ ಬುಟ್ಟಿ ಹಿಡಿದುಕೊಂಡು ನಿಂತಿರುತ್ತಾರೆ ರುದ್ರದೇವರು. ಭಗವಂತನ ವಾಮಪಾರ್ಶ್ವದಲ್ಲಿ ನಿಂತಿರುತ್ತಾರೆ. ಹಾಗಾಗಿ ನಿರ್ಮಾಲ್ಯ ವಿಸರ್ಜನೆಯನ್ನು ತಡವಾಗಿ ಮಾಡಬಾರದು ಅಂತ ಹೇಳುತ್ತಾರೆ. ಬೆಳಿಗ್ಗೆ ಬೇಗನೆ ಸೂರ್ಯೋದಯವಾಗೋದಕ್ಕಿಂತಲೂ ಪೂರ್ವದಲ್ಲಿಯೇ ನಾವು ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಬೇಕಂತೆ. ಇಲ್ಲದೇ ಇದ್ದರೆ ರುದ್ರದೇವರು ತಾವು ಕುಪಿತರಾಗಿ ಹೊರಟು ಬಿಡುತ್ತಾರೆ ಅಂತೆ. ಹಾಗಾಗಿ ನಿತ್ಯದಲ್ಲಿಯೂ ಕೂಡ ನಿರ್ಮಾಲ್ಯವನ್ನು ಧಾರಣೆ ಮಾಡುವವರು ರುದ್ರದೇವರು. ಹಾಗಾಗಿ ಅಂತಹ ಭಗವಂತನ ನಿರ್ಮಾಲ್ಯವನ್ನು ಕೆಳಗೆ ಹಾಕಿ ತುಳಿದರೆ ಅವರಿಗೆ ಸಹನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಶಾಪವನ್ನು ಕೊಟ್ಟಿದ್ದಾರೆ. ನೀನು ಎಲ್ಲ ಏನು ಸಂಪತ್ತಿದೆಯೋ, ನಿನ್ನ ತ್ರೈಲೋಕ್ಯಾಧಿಪತ್ಯವೆಂಬಂತಹ ಸಂಪತ್ತಿದೆಯೋ ಅದರಿಂದಾಗಿ ನೀನು ಭ್ರಷ್ಟನಾಗು ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾರೆ. ನಾವು ಭಗವಂತನ ದಾಸ್ಯಭಾವದಿಂದಾಗಿ ನಾವು ಬದುಕಬೇಕು. ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ದಯೇಮಹಿ ಎಂಬುದಾಗಿ ಹೇಳಿದಂತೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಹೂವುಗಳನ್ನು ಮತ್ತು ತುಳಸಿಯನ್ನು ನಾವು ಧಾರಣೆ ಮಾಡಬೇಕು. ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಪರಮಾತ್ಮನ ಉಚ್ಚಿಷ್ಟವನ್ನು ನಾವು ಭೋಜನೆ ಮಾಡಬೇಕು. ಪರಮಾತ್ಮನಿಗೆ ನಿವೇದಿತವಾದಂತಹ ಆ ಅನ್ನವನ್ನೇ ನಾವು ಭೋಜನೆ ಮಾಡಬೇಕು. ಹೀಗೆ ನಾವು ಏನೇ ಭೋಗವನ್ನು ಮಾಡೋದಾಗಿದ್ರೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಾವು ಭೋಗವನ್ನು ಮಾಡಿದರೆ ಆಗ ಪರಮಾತ್ಮನ ಮಾಯೆಯನ್ನು, ಬಂಧಕ ಶಕ್ತಿಯನ್ನು ನಾವು ದಾಟೋದಕ್ಕೆ ಸಾಧ್ಯವಿದೆ ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡುತ್ತದೆ. ಹಾಗಾಗಿ ಅಂತಹ ನಿರ್ಮಾಲ್ಯಕ್ಕೆ ತಿರಸ್ಕಾರವನ್ನು ಮಾಡಿದರೆ ಅದು ಭಗವಂತನಿಗೆ ಆದಂತಹ ತಿರಸ್ಕಾರ ಎಂಬುದಾಗಿ ದೂರ್ವಾಸರು ಶಾಪವನ್ನು ಕೊಟ್ಟಿದ್ದಾರೆ. ಅಲ್ಲಿ ದೈತ್ಯರೆಲ್ಲರೂ ಕೂಡ ಬಂದು ಆ ದೇವತೆಗಳ ಲೋಕವನ್ನು ಆಕ್ರಮಣ ಮಾಡಿದ್ದಾರೆ. ದೇವತೆಗಳೆಲ್ಲರೂ ಕೂಡ ಬ್ರಹ್ಮದೇವರನ್ನು ಶರಣು ಹೋದಾಗ ಬ್ರಹ್ಮದೇವರು ಅವರನ್ನೆಲ್ಲರನ್ನು ಕೂಡ ಕರೆದುಕೊಂಡು ಹೋಗಿ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆಗ ಭಗವಂತ ಹೇಳುತ್ತಾನೆ, ಭಗವಂತ ಬೇಕಾದರೆ ಆಗಿಂದಾಗ ತಾನು ಅವತಾರವನ್ನು ಮಾಡಿ ಅಥವಾ ಮೂಲ ರೂಪದಿಂದಲೇ ಬಂದು ದೈತ್ಯರನ್ನು ಸಂಹಾರ ಮಾಡಿ ತಾನು ಲೋಕವನ್ನು ಕೊಡಿಸಬಹುದಾಗಿತ್ತು, ತ್ರೈಲೋಕ್ಯಾಧಿಪತ್ಯವನ್ನು ಕೊಡಿಸಬಹುದಾಗಿತ್ತು. ಆದರೆ ಎಲ್ಲ ನಾನೇ ಅನುಗ್ರಹವನ್ನು ಮಾಡ್ತೇನೆ ಅಂತ ತಿಳಿಬೇಡ್ರಿ, ನೀವು ಪ್ರಯತ್ನವನ್ನೂ ಮಾಡಬೇಕು ಅಂತ ಪರಮಾತ್ಮ ತಿಳಿಸಿಕೊಡೋದಕ್ಕಾಗಿ ನೀವೊಂದು ಕೆಲಸ ಮಾಡಿರಿ. ಅರಯೋಪಿ ಸಂದೇಯ ಸತಿ ಕಾರ್ಯಾರ್ಥ ಗೌರವೇ. ನೀವು ಹೋಗಿ ದೈತ್ಯರ ಜೊತೆಗೆ ಸಂಧಾನವನ್ನು ಮಾಡ್ಕೋರಿ. ನೀವು ದೈತ್ಯರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ನೀವಿಬ್ಬರೂ ಕೂಡ ಕಳೆತು ಅಮೃತಮಥನವನ್ನು ಮಾಡಿರಿ ಅಂತ ಆದೇಶವನ್ನು ನೀಡುತ್ತಾನೆ. ಅಲ್ಲ, ದೈತ್ಯರ ಜೊತೆಗೆ ನಾವು ಸಂಧಾನವನ್ನು ಮಾಡಿಕೊಳ್ಳುವುದು ಹೇಗೆ? ಅವರು ನಮಗೆ ಶತ್ರುಗಳು ಅಂತಂದರೆ ಕೆಲವೊಂದು ಪ್ರಸಂಗಗಳಲ್ಲಿ ಶತ್ರುಗಳ ಜೊತೆಗೂ ಕೂಡ ನಾವು ಸಂಧಾನವನ್ನು ಮಾಡಿಕೊಂಡು ಕಾರ್ಯವನ್ನು ಮಾಡಬೇಕಾಗುತ್ತದೆ. ಕಾರ್ಯಾರ್ಥದ ಗೌರವ ಇದ್ದಾಗ ನಾವು ಆ ರೀತಿಯಾಗಿ ಸಂಧಾನವನ್ನು ಅವಶ್ಯವಾಗಿಯೂ ಕೂಡ ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕೆ ಅಹಿಮೂಷಿಕ ನ್ಯಾಯ ಎಂಬುದಾಗಿ ಕರೆಯುತ್ತಾರೆ. ಒಂದು ಸರ್ಪ ಈಗೆಲ್ಲ ಅದು ಬಹಳ ಕಡಿಮೆ ಕಾಣಿಸುತ್ತದೆ. ಮೊದಲೆಲ್ಲ ಬಹಳ ಕಾಣಿಸುತ್ತಾ ಇತ್ತು ಅಂದರೆ ನಾವು ಕೇಳಿದ್ವಿ, ನಾವು ಅಷ್ಟೇನು ನೋಡಿಲ್ಲ, ಸಿನಿಮಾಗಳಲ್ಲಿ ನೋಡಿದ್ದೇವೆ ಬೇಕಾದಷ್ಟು. ಹಾವನ್ನು ಆಡಿಸುವವರು ಬುಟ್ಟಿಯಲ್ಲಿ ಹಾಕಿಕೊಂಡು ಹಾವನ್ನು ಆಡಿಸುತ್ತಾ ಇರುತ್ತಾರೆ. ಪ್ರತಿದಿನ ಹಾವನ್ನು ಆಡಿಸಬೇಕು ಮತ್ತು ಆ ಬುಟ್ಟಿಯಲ್ಲಿ ಮುಚ್ಚಿಟ್ಟು ಬಿಡಬೇಕು. ಆ ಬುಟ್ಟಿಗೆ ಸ್ವಲ್ಪ ತೂತನ್ನು ಮಾಡಿಡಬೇಕು, ಅಂದರೆ ಗಾಳಿ ಬೇಕು ಅಂತನ್ನೋದಕ್ಕಾಗಿ ಸ್ವಲ್ಪ ತನ್ನ ತೂತುಗಳನ್ನು ಹೊರಗೆ ಬರಲಿಕ್ಕೆ ಸಾಧ್ಯವಾಗಬಾರ್ದು ಅಂತಹ ಸಣ್ಣ ತೂತುಗಳನ್ನು ಮಾಡಿರಬೇಕು. ಅದಕ್ಕೆ ಬದುಕೋದಕ್ಕಾಗಿ ಅಂತ ಪ್ರತಿದಿನವೂ ಕೂಡ ಇಲಿಯನ್ನು ಮತ್ತು ಏನೋ ಒಂದು ಆಹಾರವನ್ನು ಹಾಕಬೇಕು. ಹಾಗೆ ಹಾವನ್ನು ಆಡಿಸುವಂತಹ ಪುರುಷನು ಒಂದು ದಿನ ಇಲಿಯನ್ನು ಹಾಕಿದ್ದಾನೆ.
ಆ ಹಾವಿಗೆ ಆ ಕೆಲಸ ಮಾಡಿ ಮಾಡಿ ಸಾಕಾಗಿಬಿಟ್ಟಿದೆ. ಮನುಷ್ಯನಿಗೆ ಈಗೇನು ಕಾರ್ಪೊರೇಟ್ ಜಾಬ್ಸ್ ಮಾಡಿ ಮಾಡಿ ಹೆಂಗೆ ಸಾಕಾಗಿರ್ತದೆ, ಹಾಗೆ ಹಾವಿಗೂ ತನ್ನ ಜಾಬಿಂದ ಸಾಕಾಗಿಬಿಟ್ಟಿತ್ತು. ಹಾಗಾಗಿ ಹೆಂಗೋ ಒಂದು ಮಾಡಿ ಬಂಧನದಿಂದಾಗಿ ಮುಕ್ತವಾಗಬೇಕು ಅಂತ ಅದು ಅಂದುಕೊಂಡಿದೆ. ಆ ಮೂಷಿಕ ಆ ಇಲಿಯನ್ನು ಹೊರಗೆ ಹಾಕಿದಾಗ ಆ ಮೂಷಿಕದ ಜೊತೆಗೆ ಇಲಿಯ ಜೊತೆಗೆ ತಾನು ಸಂಧಾನವನ್ನು ಮಾಡಿಕೊಂಡಿದೆ. ಏನು ಮೂಷಿಕರಾಯ, ನಿನ್ನ ಹಲ್ಲು ಏನು ಎಂತಹ ಬಲಿಷ್ಠವಾದದ್ದು, ಮನುಷ್ಯರೆಲ್ಲ ನಿನ್ನ ಬ್ರಷ್ ಹಚ್ಚಿ ಪೇಸ್ಟ್ ಹಚ್ಚಿ ತಾವು ಬ್ರಷ್ ಮಾಡಿದರೂ ಅಷ್ಟು ಗಟ್ಟಿ ಹಲ್ಲು ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಹಲ್ಲು ಅಷ್ಟು ಚೂಪಾಗಿದೆ, ನೀನು ಒಂದು ಸಲ ನಗು ಎಲ್ಲಿ ನೋಡು, ನಿಮ್ಮ ಹಲ್ಲನ್ನು ನೋಡೋಣ ಅಂತ ಹೇಳಿಬಿಟ್ಟು ಹೀಗೆಲ್ಲ ಸ್ವಲ್ಪ ಮಾತಾಡಿ ಅದರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡಿದೆ. ಸಂಧಾನವನ್ನು ಮಾಡಿಕೊಂಡು, ನೋಡು ನಿನ್ನನ್ನು ನಾನು ತಿನ್ನೋದಿಲ್ಲ, ನೀನು ಮಹಾನುಭಾವ, ನೀನು ಗಣಪತಿಯೇ ಆಸನನಾಗಿ ಇದ್ದಿ, ಹಾಗಾಗಿ ನಿನ್ನಂತಹ ಗಣಪತಿಯ ವಾಹನ, ಹಾಗಾಗಿ ನಿನ್ನನ್ನು ನಾನು ತಿನ್ನೋದಿಲ್ಲ. ಒಂದು ಕೆಲಸ ಮಾಡೋಣ, ನಾವಿಬ್ಬರೂ ಕೂಡ ಮೈತ್ರಿಯನ್ನು ಮಾಡಿಕೊಳ್ಳೋಣ. ನೀನು ಹೊರಗೆ ಹೋಗಬೇಕು, ನಾನು ಹೊರಗೆ ಹೋಗಬೇಕಲ್ಲ. ನಿನಗೆ ತೂತವನ್ನು ಮಾಡಬೇಕು ಅಂತಂದರೆ ನಾನು ನಿನ್ನನ್ನು ನನ್ನ ತಲೆಯ ಮೇಲೆ ಕೂಡಿಸಿಕೊಳ್ಳುತ್ತೇನೆ, ನಾನು ಮೇಲಕ್ಕೆ ಎದ್ದೇಳುತ್ತೇನೆ, ನೀನು ನಿನ್ನ ಹಲ್ಲಿನಿಂದಾಗಿ ಆ ತೂತನ್ನು ಮಾಡು, ನಾವಿಬ್ಬರೂ ಕೂಡ ಹೊರಗೆ ಹೋಗೋಣ ಎಂಬುದಾಗಿ ಹೇಳಿದೆ. ಸರಿ ಅಂತ ಆ ಮುಷ್ಕರಿಗೂ ಕೂಡ ಬಹಳ ಸಂತೋಷವಾಗಿಬಿಟ್ಟಿದೆ. ಎಂದೂ ಇಲ್ಲದೆ ಇಷ್ಟು ಹೊಗಳಿದೆ ಸರ್ಪ ಅಂತ ಹೇಳಿಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಇದೆ ಅಂತ ತಿಳಿದುಕೊಂಡು ಸರಿ ಅಂತ ಒಪ್ಕೊಂಡಿದೆ. ಆಗ ಸರ್ಪವು ಮೇಲಕ್ಕೆ ಹೋಗಿದೆ. ಆ ತೂತನ್ನು ಯಾವಾಗ ಮಾಡಿತೋ ಕೂಡಲೇ ಆ ಸರ್ಪ ಇಲಿಯನ್ನು ನುಂಗಿ ತಾನು ಹೊರಗೆ ಹೋಗಿಬಿಟ್ಟಿದೆ. ಹಾಗೆ ನೀವು ಕೂಡ ಆ ಹಿಮೂಷಿಕ ನ್ಯಾಯದಿಂದಾಗಿ ಅಮೃತಮತನವನ್ನು ಮಾಡಿರಿ, ಅಮೃತ ಬರೋಣ, ಅವರನ್ನು ಮೋಸ ಮಾಡಿ ಅಮೃತವನ್ನು ನಾವೇ ಕುಡಿಯೋಣ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಹಾಗೆ ಅವರೆಲ್ಲರೂ ಕೂಡ ಅಮೃತ ಮಥನಕ್ಕೆ ಸಿದ್ಧರಾಗಿದ್ದಾರೆ. ಆಯಿತು, ಮಥನ ಮಾಡಬೇಕು ಅಂತಂದರೆ ಎಲ್ಲಿ ಒಂದು ಬಕೆಟ್ನಾಗಿ ಮೊಸರು ಹಾಕಿ ಕಡಿಯೋರೇ ಇಲ್ಲಿಗೆ ಸಿಗೋದಿಲ್ಲ. ಅಷ್ಟು ಅಮೃತ ಮಥನ ಸಮುದ್ರದಲ್ಲಿ ಮಥನ ಮಾಡೋರು, ಅಷ್ಟೆಲ್ಲ ದೊಡ್ಡ ಕಡಗುಗಳು, ಹಗ್ಗ ಅವೆಲ್ಲ ಎಲ್ಲಿ ಸಿಗುತ್ತದೆ ಅಂತಂದರೆ ಪರಮಾತ್ಮ ಹೇಳಿದ್ದಾನೆ, ಮಂದರ ಪರ್ವತವನ್ನೇ ನೀವು ಕಡಗೋಳನ್ನಾಗಿ ಮಾಡಿರಿ. ಮತ್ತು ಹಗ್ಗ ಯಾವುದು ಅಂತಂದರೆ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿರಿ. ನೀವೆಲ್ಲ ದೇವತೆಗಳು ಒಂದು ಪಕ್ಷದಲ್ಲಿರ್ರಿ, ದೈತ್ಯರೆಲ್ಲ ಒಂದು ಪಕ್ಷದಲ್ಲಿರಲಿ, ಹಾಗೆ ಅಮೃತ ಮಥನವನ್ನು ಮಾಡೋಣ ಎಂಬುದಾಗಿ ಹೇಳಿದ್ದಾರೆ. ಸರಿ, ನೀ ಎಲ್ಲ ಕಥೆಯನ್ನೇನೋ ಚೊಳ ಹೇಳಿ ಆ ಪರ್ವತವನ್ನು ತರೋರ ಇರೋ ಅಂತ ಮೊದಲಿಗೆ ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರಿಗೆ ತರಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕಂದರೆ ರುದ್ರದೇವರ ವರವಿತ್ತು, ಅದನ್ನು ಕದಲಿಸಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಆಗ ಪರಮಾತ್ಮ ತಾನು ಗರುಡನಿಗೆ ಆದೇಶವನ್ನು ಮಾಡಿದ್ದಾನೆ. ಪರಮಾತ್ಮನೇ ಬಂದು ತಾನು ಗರುಡನ ಹೆಗಲಿನ ಮೇಲೆ ಇಟ್ಟಿದ್ದಾನೆ. ಆಗ ಇಟ್ಟ ಮೇಲೆ ಮತ್ತೆ ಅಸುರರು ಅಂದುಕೊಂಡ್ರು, ಫಸ್ಟ್ ಕೆಳಗಿನಿಂದ ಎತ್ತೋದು ಸ್ವಲ್ಪ ಭಾರವಾಗಬಹುದು. ಅಕ್ಕಿ ಚೀಲ ಇತ್ತು ಅಂತಂದರೆ ಕೆಳಗಿನಿಂದ ಎತ್ತಿ ಹಿಡ್ಕೊಬೋದು, ಬಹಳ ಕಷ್ಟ. ಯಾರನ್ನ ಭುಜಕ್ಕೆ ಹಾಕಿದ್ರು ಅಂತಂದರೆ ಮತ್ತೆ ಹೊರಿಯೋಬಹುದು. ಹಾಗೆ ಗರುಡನ ಹೆಗಲ ಮೇಲೆ ಇಟ್ಟಿಯಲ್ಲ, ಈಗೆಲ್ಲ ನಾವು ಹೊರಿಯುತ್ತೀವಿ, ನಮ್ಮ ಮೇಲೆ ಇಡ್ರಿ ಅಂತ ಹೇಳಿದ್ದಾರೆ. ಇಟ್ಟರೆ ಮತ್ತೆ ಎಲ್ಲರೂ ಕೂಡ ಪುಡಿ ಪುಡಿ ಆಗಿಬಿಟ್ಟಿದ್ದಾರೆ. ಆಗ ಪರಮಾತ್ಮ ತನ್ನ ಅಮೃತಮಯವಾದಂತಹ ದೃಷ್ಟಿಯಿಂದ ನೋಡಿದರೆ ಮತ್ತೆ ಅವರೆಲ್ಲರೂ ಕೂಡ ಮೊದಲಿನಂತೆ ಗಟ್ಟಿಯಾಗಿ ಎದ್ದು ನಿಂತಿದ್ದಾರೆ. ಆ ಗರುಡ ತಾನು ಅಲ್ಲಿ ಹೋಗಿ ಆ ಸಮುದ್ರದಲ್ಲಿ ಆ ಮಂದರ ಪರ್ವತವನ್ನು ಇಟ್ಟಿದ್ದಾನೆ. ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿದ್ದಾರೆ. ಆಗ ಅಮೃತಮಥನವನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಮತ್ತು ಅಲ್ಲಿಯೂ ಕೂಡ ಗದ್ದಲ, ದೈತ್ಯರು ಎಲ್ಲ ಕಡೆಗೂ ಗದ್ದಲವನ್ನು ಮಾಡೋರೆ. ಹಾಗಾಗಿ ದೇವತೆಗಳೆಲ್ಲ ಮುಖದ ಭಾಗದಲ್ಲಿ ನಿಂತಿದ್ದರೆ, ನಾವು ಮುಖಭಾಗವನ್ನು ನಾವೇ ಸ್ವೀಕಾರ ಮಾಡ್ತೀವಿ, ಈ ಪುಚ್ಛ ಭಾಗವನ್ನು ನೈಚ್ಛಂತ ಪುಚ್ಛಂ ದಿತಿಜ ಅಮಂಗಲಂ, ಈ ಹಿಂದಿನ ಭಾಗ ಇದು ಅಮಂಗಳ ಭಾಗ, ಆ ಅಮಂಗಳ ಭಾಗವನ್ನು ನಾವ್ಯಾಕೆ ತೊಗೊತೀವಿ, ನಾವೆಲ್ಲ ವ್ರತ ನಿಯಮಗಳನ್ನು ಮಾಡುವಂತಹ ದೊಡ್ಡ ದೊಡ್ಡ ಆಚಾರ್ಯರು, ನಾವೆಲ್ಲ ಅಂತಹ ಹಿಂದಿನ ಭಾಗವನ್ನು ತೊಗೋಂಗಿಲ್ಲ, ನೀವೇ ಹಿಂದೋಗಿ ಹೋಗ್ರಿ ಅಂತ ದೇವತೆಗಳು ಹೇಳಿದರೆ, ಆಯ್ತು ಅವಶ್ಯವಾಗಿ ತೊಗೋರಿ ಅಂತ ಅವರನ್ನು ಮುಂದಕ್ಕೆ ಕಳಿಸಿದ್ದಾರೆ. ಇನ್ನೇನು ಆ ಪರ್ವತವನ್ನು ಇಟ್ಟು ಮಥನವನ್ನು ಪ್ರಾರಂಭ ಮಾಡಿದ್ದಾರೆ. ಮಥನವನ್ನು ಮಾಡಿದರೆ ವಾಸುಕಿಯಲ್ಲಿರುವಂತಹ ವಿಷವೆಲ್ಲವೂ ಕೂಡ ಆ ದೈತ್ಯರ ಮೇಲೇ ಹೋಗ್ತದೆ. ಮುಖಭಾಗದಿಂದಾಗಿ ಆ ಎಲ್ಲ ವಿಷ ಅವ್ರ ಮೇಲೇ ಹೋಗ್ತದೆ. ಅವರಿಗೆಲ್ಲ ಬಹಳ ಶ್ರಮವಾಗಿದೆ. ಮತ್ತು ಆ ಮಥನವನ್ನು ಮಾಡುತ್ತಾ ಇದ್ದರೆ ಆ ಪರ್ವತವೂ ಕೂಡ ಏನೂ ಕೆಳಗೆ ಸಪೋರ್ಟ್ ಇಲ್ಲದೆ ಇದ್ದರೆ ಅದು ಮುಳುಗಿ ಹೋಗುತ್ತಾ ಇದೆ. ಆಗ ಪರಮಾತ್ಮ ತಾನು ಕೂರ್ಮ ರೂಪದಿಂದಾಗಿ ಬಂದು ತಾನು ಪರ್ವತವನ್ನು ಧಾರಣೆ ಮಾಡಿದ್ದಾನೆ. ಮತ್ತು ಅವರೆಲ್ಲರಿಗೂ ಕೂಡ ಅಷ್ಟು ಮಥನ ಮಾಡುವಂತಹ ಶಕ್ತಿಯೂ ಇಲ್ಲ ಅಂತನ್ನೋದಕ್ಕಾಗಿ ಅವರೆಲ್ಲರಲ್ಲಿಯೂ ಕೂಡ ಪ್ರವೇಶವನ್ನು ಮಾಡಿ ತಾನು ಮಥನವನ್ನು ಮಾಡುತ್ತಾ ಇದ್ದಾನೆ. ಇಷ್ಟು ಮಥನವನ್ನು ಮಾಡಬೇಕಾದಾಗ ಇಷ್ಟೊತ್ತು ಕೆಳಗೆ ಮುಳುಗು ಹೋಗುತ್ತಾ ಇತ್ತು. ಈಗ ಅದು ಮೇಲಕ್ಕೆ ಹಾರುತ್ತಾ ಇದೆ. ಜೋರಾಗಿ ಎಳೆದ್ವಿ ಅಂತಂದರೆ ಅದು ಮೇಲಕ್ಕೆ ಹಾರುತ್ತದೆ ನೋಡ್ರಿ, ಹಾಗೆ ಮೇಲಕ್ಕೆ ಹಾರುತ್ತಾ ಇದೆ. ಮೇಲಕ್ಕೆ ಹಾರಿದರೆ ಆಗ ಮಥನವನ್ನು ಮಾಡೋದು ಹೇಗೆ ಅಂತ ಆಗ ಮತ್ತೆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಆ ಅಜಿತನಾಮಕನಾದಂತಹ ಪರಮಾತ್ಮನು ಬಂದು ಮೇಲಿನಿಂದಾಗಿ ಪರ್ವತವನ್ನು ಹಾರದೇ ಇದ್ದಂತೆ ಹಿಡಿದಿದ್ದಾನೆ. ಅವರೆಲ್ಲರೂ ದೈತ್ಯರು ಮತ್ತು ದೇವತೆಗಳು ಆ ಮಥನವನ್ನು ಮಾಡಿ ಮಾಡಿ ಸಾಕಾಗಿ ಮಧ್ಯದಲ್ಲೇ ಬಿಟ್ಟಿದ್ದಾರೆ. ಆದರೆ ಪರಮಾತ್ಮ ತಾನು ಮಧ್ಯದಲ್ಲೇ ಬಿಡುವವನಲ್ಲ, ಉಗ್ರಂ ವೀರಂ, ವೀರನಾಗಿದ್ದಾನೆ. ಯಾವ ಕಾರ್ಯವನ್ನು ಪ್ರಾರಂಭ ಮಾಡುತ್ತಾನೆ ಅದನ್ನು ಕೊನೆಯವರೆಗೂ ಕೂಡ ತಾನು ಮುಗಿಸಿಯೇ ಮುಗಿಸುತ್ತಾನೆ. ಹಾಗಾಗಿ ಅವರೆಲ್ಲರೂ ಸಾಕಾಗಿ ಬಿಟ್ಟರೂ ಕೂಡ ಅಜಿತನಾಮಕನಾದಂತಹ ಪರಮಾತ್ಮನೊಬ್ಬನೇ ತಾನೊಬ್ಬನೇ ಆ ಪರ್ವತವನ್ನು ಮಥನವನ್ನು ಮಾಡುತ್ತಾ ಇದ್ದಾನೆ. ಮೇಘಶ್ಯಾಮ ಕನಕ ಪರಿಧಿಃ ಕರ್ಣ ವಿದ್ಯೋತ ವಿದ್ಯುನ್
ಮೂರ್ಧ್ನಿಭ್ರಾಜದ್ವಿಲುಲಿತ ಕಚಸ್ರಗ್ಧರೋ ರಕ್ತನೇತ್ರಃ ದೈತ್ರೈರ್ದೋಭಿರ್ಜಗದಭಯದೈರ್ ದ್ವಂದ್ವಶೂಕಂ ಗೃಹೀತ್ವಾ ಮತ್ನನ್ಮತ್ನ ಪ್ರತಿಗಿರಿರಿವ ಶೋಭಿತಾತೋ ಧೃತಾದ್ರಿಹಿ. ಪರಮಾತ್ಮ ಮೇಘಶ್ಯಾಮ ರೂಪನಾಗಿ ತಾನು ಬಂದಿದ್ದಾನೆ. ತಾನು ಮಥನವನ್ನು ಮಾಡುತ್ತಾ ಇದ್ದರೆ ತನ್ನ ಕೂದಲೆಲ್ಲವೂ ಕೂಡ ಮುಂದಕ್ಕೆ ಅದು ಬೀಳುತ್ತಾ ಇದೆ. ಕೆಂಪಾದಂತಹ ಕಣ್ಣನ್ನು ತೋರಿಸಿಕೊಡುತ್ತಾ ಇದ್ದಾನೆ. ಆ ಮಥನವನ್ನು ಆ ಪರ್ವತದಿಂದಾಗಿ ತಾನು ಮಾಡುತ್ತಾ ಇದ್ದಾನೆ. ತಾನೊಬ್ಬನೇ ಆ ಮಥನವನ್ನು, ದೊಡ್ಡ ರೂಪವನ್ನು ಧಾರಣೆ ಮಾಡಿ ತಾನು ಮಥನವನ್ನು ಮಾಡ್ತಾ ಇದ್ದರೆ ಪ್ರತಿಗಿರಿರಿವ, ತಾನೇ ಇನ್ನೊಂದು ಪರ್ವತದಂತೆ ಇದ್ದಾನೆ. ಮಂದರ ಪರ್ವತ ಮತ್ತು ಅದರ ಬಾಜು ಮತ್ತೊಂದು ಪರ್ವತ ನಿಂತಿದೆ ಏನೋ ಅನ್ನುವಂತೆ ಆ ದೃಶ್ಯ ಕಾಣುತ್ತಾ ಇದೆ. ಹಾಗೆ ಪರಮಾತ್ಮ ತಾನೊಬ್ಬನೇ ಮಥನವನ್ನು ಮಾಡಿದ್ದಾನೆ. ಅಂದರೆ ನಾವು ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಸಾಮರ್ಥ್ಯವಿರೋದಿಲ್ಲ, ಆದರೂ ಕೂಡ ಅವಶ್ಯವಾಗಿಯೂ ಕೂಡ ಮಾಡಲೇಬೇಕಾದಂತಹ ಪ್ರಸಂಗಗಳಿರುತ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಪರಮಾತ್ಮನನ್ನು ಸ್ಮರಣೆ ಮಾಡಿ ಪ್ರಾರಂಭ ಅಂತೂ ಮಾಡಬೇಕು. ನಮಗೆ ಸಾಧ್ಯವಾಗದೇ ಇದ್ದಲ್ಲಿ ಪರಮಾತ್ಮನೇ ನಮ್ಮಲ್ಲಿ ಪ್ರವೇಶಿಸಿ ಆ ಕಾರ್ಯವನ್ನು ಪೂರ್ಣ ಮಾಡುತ್ತಾನೆ ಅಂತ ಅನ್ನೋದನ್ನು ನಾವು ಇಲ್ಲಿ ಸಾಂಕೇತಿಕವಾಗಿ ಆ ಭಾಗವತ ನಮಗೆ ತಿಳಿಸಿಕೊಡುತ್ತಾ ಇದೆ. ಹೀಗೆ ಮಥನವನ್ನು ಮಾಡುತ್ತಾ ಇದ್ದರೆ ಮೊದಲಿಗೆ ಹಾಲಾಹಲ ವಿಷ ಬಂತು. ಆ ಹಾಲಾಹಲ ವಿಷವನ್ನು ಯಾರು ಪಾನ ಮಾಡಬೇಕು ಅಂತ ಹೇಳಿದಾಗ ಆಗ ಪರಮಾತ್ಮ ವಾಯುದೇವರಿಗೆ ಆದೇಶವನ್ನು ಮಾಡಿದ್ದಾನೆ. ಆಗ ವಾಯುದೇವರು ಅದನ್ನು ಪಾನ ಮಾಡಬೇಕು ಅಂತ ಅಂದುಕೊಂಡಾಗ ರುದ್ರದೇವರು ಬಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ, ನಾನು ಕೂಡ ಸ್ವಲ್ಪ ಪಾನವನ್ನು ಮಾಡುತ್ತೇನೆ ಅಂತ. ವಾಯುದೇವರು ಪೂರ್ಣವಾಗಿ ಪಾನವನ್ನು ಮಾಡಿದ್ದಾರೆ. ಒಂದು ಸ್ವಲ್ಪ ಸಣ್ಣ ಬಿಂದುವನ್ನು ಮಾತ್ರ ಅದನ್ನು ಕೂಡ ಚೆನ್ನಾಗಿ ಮಥನೆ ಮಾಡಿ ತಾವು ರುದ್ರದೇವರಿಗೆ ಕೊಟ್ಟಿದ್ದಾರೆ. ರುದ್ರದೇವರಿಗೆ ಅಷ್ಟೂ ಕೂಡ ಜೀರ್ಣ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ. ತಾವು ನೀಲಕಂಠರಾಗಿದ್ದಾರೆ. ಆ ವಿಷದ ತಾಪವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಅಂತ ಚಂದ್ರನನ್ನೂ ತಲೆಯ ಮೇಲೆ ಕುಳಿಸಿಕೊಂಡಿದ್ದಾರೆ, ಗಂಗೆಯನ್ನೂ ಧಾರಣೆ ಮಾಡಿದ್ದಾರೆ, ಸರ್ಪವೂ ಕೂಡ ತಂಪು ಅಂತ ಅದನ್ನೂ ಕೂಡ ಕುತ್ತಿಗೆಯಲ್ಲಿ ಧಾರಣೆ ಮಾಡಿದ್ದಾರೆ. ಹೀಗೆ ಅವರೆಲ್ಲ ಶ್ರಮವನ್ನು ಪಟ್ಟಿದ್ದಾರೆ ರುದ್ರದೇವರು. ಆದರೆ ವಾಯುದೇವರಿಗೆ ಏನೂ ಶ್ರಮವಾಗಲಿಲ್ಲ. ಈ ಸುದ್ದಿ ಲಕ್ಷ್ಮೀದೇವಿಗೆ ಗೊತ್ತಾಯ್ತಂತ, ನನ್ನ ಮಗ ವಿಷಪಾನ ಮಾಡ್ತಾ ಇದ್ದಾನೆ ಅಂತ ಆಕೆಯೂ ಚಿಂತೆ ಪಡಲಿಲ್ಲ. ವಾಯುದೇವರು ಇಷ್ಟು ಹೇಳಿದ್ದಾರೆ, ಅಮ್ಮ ನನಗೆ ಇವತ್ತು ಫಲಾರ್ ಬೇಡ, ಸ್ವಲ್ಪ ಕೂಲ್ ಡ್ರಿಂಕ್ ಕುಡಿತಾ ಇದ್ದೀನಿ, ನನಗೆ ಫಲಾರ್ ಬೇಡ ಅಂತ. ಲಕ್ಷ್ಮೀದೇವಿ ಏನು ಚಿಂತೆ ಪಡಲಿಲ್ಲ. ಇವತ್ತಿನ ಮಕ್ಕಳು ಯಾರಾದರೂ ಕೂಲ್ ಡ್ರಿಂಕ್ ಕುಡಿತೀವಿ ಅಂದರೆ ಇವತ್ತಿನ ತಾಯಂದ್ರೆ ಮಾತ್ರ ಅವಶ್ಯವಾಗಿ ಚಿಂತೆ ಪಡ್ರಿ, ಅದು ಹಾಲಾಹಲ ವಿಷಕ್ಕಿಂತಲೂ ಕೂಡ ಘೋರವಾದದ್ದು. ಹಾಗಾಗಿ ಅಂತೂ ವಾಯುದೇವರು ಅದನ್ನು ಪಾನ ಮಾಡಿದ್ದಾರೆ. ಯಾವ ಒಂದು ಚಿಂತೆಯೂ ಕೂಡ ಅಲ್ಲಿ ಲಕ್ಷ್ಮೀದೇವಿಗೆ ಆಗಲಿಲ್ಲ ಅಂತನ್ನೋದು. ಯಸ್ಯತ್ ತ್ರಿಲೋಕ ಜನನೀ ವಿಷೇಪಿ ಪೀತೇನ ವಿಸ್ಮಯಮವಾಪ ಸಮಸ್ತ ಶಕ್ತೇ ಹೇ ಎಂಬುದಾಗಿ ಹೇಳಿದಂತೆ ವಾಯುದೇವರಿಗೆ ಸ್ವಲ್ಪವೂ ಕೂಡ ಏನೂ ತಾಪವಾಗಲಿಲ್ಲ. ರುದ್ರದೇವರು ಮಾತ್ರ ತಾಪವನ್ನುಗೊಂಡು ಅವರು ಸ್ವಲ್ಪ ವಿಶ್ರಾಂತಿಯನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಮೊದಲಿಗೆ ಹಾಲಾಹಲ ವಿಷ ಬಂತು. ಅನಂತರದಲ್ಲಿ ಕಾಮಧೇನು ಬಂತು. ಆ ಕಾಮಧೇನುವನ್ನು ಋಷಿಗಳೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ನಾವು ಯಜ್ಞಯಾಗಾದಿಗಳನ್ನು ಮಾಡುತ್ತೇವೆ, ಹಾಗಾಗಿ ನಮಗೆ ಹಾಲು ಘೃತ ಮೊದಲಾದಂತಹ ದ್ರವ್ಯಗಳು ಬೇಕು ಅಂತ ಋಷಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಉಚ್ಚೈಶ್ರವಸ್ ಅಂತನ್ನುವಂತಹ ಕುದುರೆ ಬಂತು. ಅದನ್ನು ಬಲಿಚಕ್ರವರ್ತಿ ತಾನು ತೆಗೆದುಕೊಂಡು ಹೋಗಿದ್ದಾನೆ. ಮುಂದೆ ಐರಾವತ ಅಂತನ್ನುವಂತಹ ಆನೆ ಬಂದಾಗ ಅದನ್ನು ಇಂದ್ರ ಪಡೆದಿದ್ದಾನೆ. ಪಾರಿಜಾತ ವೃಕ್ಷ ಬಂತು, ಅದನ್ನು ಕೂಡ ಇಂದ್ರನು ಸ್ವೀಕಾರ ಮಾಡಿದ್ದಾನೆ. ಅಪ್ಸರಾಸ್ತ್ರೀಯರು ಬಂದರು, ಆಗ ದೇವತೆಗಳು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಸಾಕ್ಷಾತ್ತು ಲಕ್ಷ್ಮೀದೇವಿ ಅದರಿಂದಾಗಿ ಉದ್ಭವಿಸಿದ್ದಾಳೆ. ಆಗ ಲಕ್ಷ್ಮೀದೇವಿ ಉದ್ಭವಿಸಿದರೆ ಎಲ್ಲ ದೇವತೆಗಳು ಕೂಡ ಅನೇಕ ಉಪಾಯನಗಳನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಾ ಇದ್ದಾರೆ. ಇಂದ್ರನು ಲಕ್ಷ್ಮೀದೇವಿಗೆ ಕೊಡೋದಕ್ಕಾಗಿ ಅಂತ ಆಸನವನ್ನು ಸಮರ್ಪಣೆ ಮಾಡಿದ್ದಾನೆ. ಇನ್ನು ನದ್ಯಾಭಿಮಾನಿ ದೇವತೆಗಳು ಅವರೆಲ್ಲರೂ ಕೂಡ ಆ ಲಕ್ಷ್ಮೀದೇವಿಯನ್ನು ಅಭಿಷೇಕ ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ಅನೇಕ ತೀರ್ಥಗಳಿಂದಾಗಿ ಪವಿತ್ರವಾದಂತಹ ಜಲವನ್ನು ತೆಗೆದುಕೊಂಡು ಬಂದಿವೆ. ಇನ್ನು ಭೂಮಿಯು ಔಷಧಿ ವನಸ್ಪತಿಗಳನ್ನು ತೆಗೆದುಕೊಂಡು ಬಂದು ಸಮರ್ಪಣೆ ಮಾಡಿದೆ. ಇನ್ನು ತಾನು ಬಂದು ಪಂಚಗವ್ಯವನ್ನು ಸಮರ್ಪಣೆ ಮಾಡಿದೆ. ವರುಣನು ತನ್ನ ಪುತ್ರಿಯಾದಂತಹ ಲಕ್ಷ್ಮೀದೇವಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಿದ್ದಾನೆ. ವಿಶ್ವಕರ್ಮ ತಾನು ಅನೇಕ ಆಭರಣಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಇನ್ನು ಸರಸ್ವತೀ ದೇವಿ ಮತ್ತು ಬ್ರಹ್ಮದೇವರು, ಸರಸ್ವತೀ ದೇವಿ ಹೂವಿನ ಹಾರವನ್ನು ಸಮರ್ಪಣೆ ಮಾಡಿದ್ದಾಳೆ. ಬ್ರಹ್ಮದೇವರು ಒಂದು ಪದ್ಮವನ್ನು, ಕಮಲಪುಷ್ಪವನ್ನು ಸಮರ್ಪಣೆ ಮಾಡಿದ್ದಾರೆ. ತಾವಿರೋದೇ ಪದ್ಮದಲ್ಲಿ, ಹಾಗಾಗಿ ಆ ಪದ್ಮವನ್ನೇ ಸಮರ್ಪಣೆ ಮಾಡಿದ್ದಾರೆ ಬ್ರಹ್ಮದೇವರು. ಇನ್ನು ಸರ್ಪಗಳು ಕರ್ಣಕುಂಡಲಗಳನ್ನು ಸಮರ್ಪಣೆ ಮಾಡಿವೆ. ಹೀಗೆ ಅನೇಕ ಜನರು ಅನೇಕ ವಿಧವಾದಂತಹ ದ್ರವ್ಯಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಆಗ ಲಕ್ಷ್ಮೀದೇವಿ ಯಾರನ್ನು ವರಿಸುತ್ತಾಳೆ ಅಂತ ಲಕ್ಷ್ಮೀದೇವಿಯ ಸ್ವಯಂವರ ಅಂತ ಅನ್ನೋದು ಪ್ರಾರಂಭವಾಗಿದೆ. ಲಕ್ಷ್ಮೀದೇವಿ ಹೂವಿನ ಮಾಲೆಯನ್ನು ಹಿಡಿದುಕೊಂಡಿದ್ದಾಳೆ. ಯಾರ ಕೊರಳಲ್ಲಿ ಹಾಕುತ್ತಾರೆ ಅಂತ ಎಲ್ಲರೂ ಕೂಡ ಎದುರು ನೋಡುತ್ತಾ ಇದ್ದಾರೆ. ಯದ್ಯಪಿ ದೇವತೆಗಳಿಗೆ ಮೋಹವಿಲ್ಲ, ಅವರು ಸುಮ್ಮನೆ ಆ ಭಗವಂತ ಹಾಗೂ ಲಕ್ಷ್ಮೀದೇವಿಯರ ಲೀಲೆಗೆ ಅನುಸಾರವಾಗಿ ತಾವು ನಾಟಕವನ್ನು ಮಾಡುತ್ತಾ ಇದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯವನ್ನು ಹೇಳುತ್ತಾ ರಾಮದೇವರ ಪ್ರಸಂಗದಲ್ಲಿ ರಾಮದೇವರ ಸ್ವಯಂವರವಾಗಬೇಕು ಅಂದರೆ ದೇವತೆಗಳು ಯಾರೂ ಕೂಡ ಬರಲಿಲ್ಲವಂತೆ. ಯಾಕೆ ಅಂತಂದರೆ ಈ ಸೀತಾದೇವಿ ಅಂದರೆ ಸಾಕ್ಷಾತ್ತು ಲಕ್ಷ್ಮೀದೇವಿ ಅಂತನ್ನೋದಕ್ಕಾಗಿ ನಮ್ಮೆಲ್ಲರ ತಾಯಿಯಾಗಿದ್ದಾಳೆ, ಜಗನ್ಮಾತೆ ಆಗಿದ್ದಾಳೆ ಅಂತ ತಿಳಿದುಕೊಂಡು ಅವರು ಯಾರೂ ಕೂಡ ಬರಲೇ ಇಲ್ಲವಂತೆ. ವಿವಾಹದ ಸಂದರ್ಭದಲ್ಲಿ
ತಮ್ಮ ತಂದೆ ತಾಯಿಯಂದಿರ ವಿವಾಹವನ್ನು ನೋಡೋದಕ್ಕಾಗಿ ಅಂತ ಬಂದಿದ್ದಾರೆ ಅಂತ ತಿಳಿಸಿಕೊಡುತ್ತಾರೆ. ಅದು ಹೇಗೆ ಅಂದರೆ ಸಮುದ್ರದ ಮಥನದ ಕಾಲದಲ್ಲಿ ಇದ್ದಂತೆ ಅಂತ ಹೇಳುತ್ತಾರೆ. ಹಾಗಾಗಿ ಇಲ್ಲಿ ಕೇವಲ ನಾಟಕವನ್ನು ಮಾಡೋದಕ್ಕಾಗಿ ಅಂತ ನಿಂತಿದ್ದಾರೆ. ಲಕ್ಷ್ಮೀದೇವಿ ಒಬ್ಬರೊಬ್ಬರನ್ನು ನೋಡುತ್ತಾ ಇದ್ದಾಳೆ. ಮೊದಲಿಗೆ ಋಷಿಗಳ ಹತ್ತಿರ ಬರುತ್ತಾಳೆ. ಅಲ್ಲೆಲ್ಲ ಅನೇಕ ಜನ ಋಷಿ ಮುನಿಗಳೆಲ್ಲ ನಿಂತಿದ್ದಾರೆ. ಮೊದಲಿಗೆ ನಿಂತವರು ದೂರ್ವಾಸರು ನಿಂತಿದ್ದಾರೆ. ದೂರ್ವಾಸರನ್ನು ನೋಡಿದ್ಲು. ಅವರ ಕ್ವಾಲಿಟೀಸ್ ಎಲ್ಲ ತಿಳ್ಕೊಂಡ್ರು. ಬಹಳ ತಪಸ್ಸನ್ನು ಮಾಡಿದ್ದಾರೆ, ಬಹಳ ವಿದ್ಯಾವಂತರು, ಅದು ಇದು ಅಂತ ಎಲ್ಲ ಕ್ವಾಲಿಟೀಸ್ ತಿಳ್ಕೊಂಡ್ಳು. ಆದರೆ ಒಂದು ದೋಷವಿದೆ. ಏನು ಅಂತಂದರೆ ಕೂಡಲೇ ಸಿಟ್ಟಿಗೆ ಬರ್ತಾರೆ. ಯಾವಾಗಲೂ ಮೂಗಿನ ಮೇಲೆ ಸಿಟ್ಟಿರುತ್ತದೆ. ಹಾಗಾಗಿ ಇಂತಹವರನ್ನು ನಾವು ಮದುವೆ ಆದ್ವಿ ಅಂತಂದರೆ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಉಪ್ಪು ಹೆಚ್ಚಾಯಿತು, ಖಾರ ಹೆಚ್ಚಾಯಿತು ಅಂತಂದರೆ ಯಾವುದೋ ಒಂದು ಬಾಣಲಿ ಹೊಡೆಯುತ್ತೆ. ಹಾಗಾಗಿ ಇಂತಹ ಸಿಟ್ಟಿನ ಮನುಷ್ಯರನ್ನು ಮದುವೆ ಆಗೋದು ಬೇಡ ಅಂತ ಅಂದುಕೊಂಡಿದ್ದಾರೆ. ವಾದಿರಾಜರು ತಮ್ಮ ಪದದಲ್ಲಿ ಹೇಳುತ್ತಾರೆ ಅಲ್ಲ, ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ, ಫಲಿಸುವ ಕೋಪದಿ ಶಾಪವ ಕೊಡುವರು, ಲಲನೆಯ ನಿವರು ಒಳಿಸುವರೇ ಶೋಭಾನೆ. ಹಾಗಾಗಿ ಅಂತಹ ದುರ್ವಾಸರು ಬೇಡ ಅಂತ ಋಷಿಮುನಿಗಳನ್ನೆಲ್ಲರನ್ನು ಕೂಡ ಪರಿತ್ಯಾಗ ಮಾಡಿದ್ದಾಳೆ. ಇನ್ನು ಮುಂದಕ್ಕೆ ಬರುತ್ತಾಳೆ. ಸೂರ್ಯನು ನಿಂತಿದ್ದಾನೆ. ಸೂರ್ಯನನ್ನು ಮದುವೆ ಆಗೋಣ ಅಂತಂದರೆ ಜಾತಕ ಅವೆಲ್ಲ ಚೆನ್ನಾಗಿ ಸೆಟ್ಟಾಗಿದೆ. ಆದರೆ ಸ್ವಭಾವನೂ ಕೂಡ ಮ್ಯಾಚ್ ಆಗಬೇಕಲ್ರಿ. ಬರೀ ಜಾತಕ ತೊಗೊಂಡು ಏನು ಮಾಡ್ತೀವಿ, ಸ್ವಭಾವನೂ ಸೆಟ್ ಆಗಬೇಕು. ಸೂರ್ಯನ ಆ ತಾಪವನ್ನು ನೋಡಿ ತನ್ನ ಮೊದಲನೇ ಹೆಂಡತಿನೇ ಸೌಮ್ಯಾದೇವಿನೇ ಓಡಿ ಹೋಗಿದ್ದಾಳೆ. ನಾನು ಆ ತಾಪವನ್ನು ಹಂಗೆ ತಡೆಯೋಳಿಕ್ಕೆ ಸಾಧ್ಯವಾಗೋದಿಲ್ಲ. ಸನ್ಸ್ಕ್ರೀನ್ ಹಚ್ಚಿದ್ರೂ ಏನೂ ಉಪಯೋಗ ಇಲ್ಲ. ಹಾಗಾಗಿ ಮೊದಲೇ ನಾನು ಬಹಳ ಸೂಕ್ಷ್ಮ, ನಾನು ಕಮಲ ಅಂತ. ಹಾಗಾಗಿ ಆ ಸೂರ್ಯನ ತಾಪವನ್ನು ತಡೆಯಲಿಕ್ಕೆ ನಂಗೆ ಸಾಧ್ಯವಾಗೋದಿಲ್ಲ, ನಾನು ಬಾಡಿ ಹೋಗುತ್ತೇನೆ. ಹಾಗಾಗಿ ಬೇಡ ಎಂಬುದಾಗಿ ಸೂರ್ಯನಿಂದಲೂ ಕೂಡ ತಾನು ನಿವೃತ್ತಳಾಗಿದ್ದಾಳೆ. ಇನ್ನು ಮುಂದೆ ಬರುತ್ತಾಳೆ. ಬ್ರಹ್ಮದೇವರಿದ್ದಾರೆ. ಬ್ರಹ್ಮದೇವರು ಮೊದಲಿಗೆ ಬೇಡ ಅಂತ ಹೇಳಿಬಿಟ್ಟಿದ್ದಾಳೆ. ಯಾಕೆ ಅಂತಂದರೆ ಈಗ ಮದುವೆ ಮಾಡಿಕೊಂಡ್ರೆ ಅವರಿಬ್ಬರು ಗಂಡ ಹೆಂಡತಿ ಅಂತ ಅನ್ನಿಸ್ಬೇಕು. ಆ ಬ್ರಹ್ಮದೇವರು ನಾನು ಮದುವೆ ಮಾಡಿಕೊಂಡು ನಾವು ವಿಹಾರಕ್ಕೆ ಹೋದ್ವಿ ಅಂತಂದರೆ ತಾತ ಮೊಮ್ಮಗಳು ಬಂದಿದ್ದಾರೇನೋ ಅಂತ ಅಂದುಕೊಳ್ಳುತ್ತಾರೆ. ಯಾಕಂದ್ರೆ ಪಿತಾಮಹರು ಬ್ರಹ್ಮದೇವರು. ಹಾಗಾಗಿ ಅವರ ಜೊತೆಗೆ ಅದು ಕೊಡೋದಿಲ್ಲ, ಈ ಸಂಬಂಧವು ಕೂಡ ಬೇಡ ಎಂಬುದಾಗಿ ಹೇಳಿದ್ದಾಳೆ. ಹೀಗೆ ಪ್ರತಿಯೊಬ್ಬರನ್ನೂ ಕೂಡ ಪರಿತ್ಯಾಗವನ್ನು ಮಾಡಿದ್ದಾರೆ. ಒಟ್ಟಾರೆ ಅದರ ತಾತ್ಪರ್ಯವೇನು ಅಂತಂದರೆ ಅಲ್ಪಶಕ್ತಿ ರಸಾರ್ವಜ್ಞಂ ಎಂಬುದಾಗಿ ಆ ವಚನ ಹೇಳಿದಂತೆ ಎಲ್ಲರಲ್ಲಿಯೂ ಕೂಡ ಏನೋ ಒಂದು ದೋಷ ಅಂತನ್ನೋದು ಇದ್ದೇ ಇದೆ. ಅಲ್ಪಶಕ್ತಿ ರಸಾರ್ವಜ್ಞಂ ಪಾರತಂತ್ರ್ಯಂ ಅಪೂರ್ಣತಾ ಉಪಜೀವಕತ್ವಂ ಜೀವತ್ವಂ ಈಶತ್ವಂ ತದ್ವಿಪರ್ಯಯ ಎಂಬುದಾಗಿ ಹೇಳಿದಂತೆ ಎಲ್ಲರಲ್ಲಿಯೂ ಕೂಡ ಅಲ್ಪವಾದಂತಹ ಶಕ್ತಿ ಇದೆ. ಯಾರೂ ಕೂಡ ಸರ್ವಜ್ಞರಲ್ಲ, ಅಲ್ಪಶಕ್ತಿ ಇದೆ, ಎಲ್ಲರೂ ಕೂಡ ಪರತಂತ್ರರಾಗಿದ್ದಾರೆ. ಹಾಗಾಗಿ ಇವರೆಲ್ಲರಲ್ಲಿಯೂ ಕೂಡ ಏನೋ ಒಂದು ದೋಷವಿದೆ. ಹಾಗಾಗಿ ಆ ದೋಷಗಳ ಗಂಧವೂ ಇಲ್ಲದೇ ಇರುವಂತಹ ಪರಮಾತ್ಮನ ಕೊರಳಲ್ಲಿ ತಾನು ಹಾರವನ್ನು ಹಾಕಿ ಮದುವೆಯನ್ನು ಮಾಡಿಕೊಂಡಿದ್ದಾಳೆ. ಆದರೆ ದೇವತೆಗಳೆಲ್ಲ ಮತ್ತೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಭಗವಂತನಿಗೆ, ಪರಮಾತ್ಮ ನಿನ್ನ ವಿವಾಹ ಆಯಿತು, ಇನ್ನೇನು ಹನಿಮೂನಿಗೆ ಹೋಗ್ತೀನಿ ಅಂತ ಅನ್ಬೇಡ, ಇನ್ನು ಹನಿನೇ ಬಂದಿಲ್ಲ, ಅಮೃತನೇ ಸಿಕ್ಕಿಲ್ಲ, ಹಾಗಾಗಿ ಅಮೃತಮತನವನ್ನು ಮುಂದಕ್ಕೆ ಒರಿಸು ಎಂಬುದಾಗಿ ಹೇಳಿದಾಗ ಆಗ ಪರಮಾತ್ಮ ತಾನು ಮುಂದೆ ಅಮೃತಮತನವನ್ನು ಮಾಡಿದ್ದಾನೆ. ಸಾಕ್ಷಾತ್ತು ಧನ್ವಂತರ ರೂಪಿಯಾದಂತಹ ಪರಮಾತ್ಮನು ತಾನು ಉದ್ಭವಿಸಿದ್ದಾನೆ. ಎರಡೂ ಕೈಗಳಲ್ಲಿ ತಥೋ ಭವಾನ್ ದಕ್ಷಿಣ ಬಾಹುನಾ ಸುಧಾ ಕಮಂಡಲಂ ಕಲಶಂ ಚಾಪರೇಣ ಪ್ರಗೃಹ್ಯ ತಸ್ಮಾನ್ನಿರಗಾತ್ ಸಮುದ್ರಾತ್ ಧನ್ವಂತರಿರ್ನಾಮ ಹರಿನ್ಮಣಿದ್ಯುತಿ. ದಕ್ಷಿಣ ಬಾಹುವಿನಲ್ಲಿ ಬಲಗೈಯಲ್ಲಿ ತಾನು ಸುಧಾ ಕಮಂಡಲು ಅಮೃತ ತುಂಬಿದಂತಹ ಕಮಂಡಲವನ್ನು ಹಿಡಿದುಕೊಂಡಿದ್ದಾನೆ. ಮತ್ತೊಂದು ಕೈಯಲ್ಲಿಯೂ ಕೂಡ ಅಮೃತದಿಂದಾಗಿ ತುಂಬಿರುವಂತಹ ಕಲಶವನ್ನು ಹಿಡಿದುಕೊಂಡು ಪರಮಾತ್ಮ ತಾನು ಧನ್ವಂತರಿ ರೂಪಿಯಾಗಿ ಪರಮಾತ್ಮನು ತಾನು ಅವತಾರವನ್ನು ಮಾಡಿದ್ದಾನೆ, ಅಲ್ಲಿ ಪ್ರಕಟನಾಗಿದ್ದಾನೆ. ಧನ್ವಂತರಿರ್ ಭಗವಾನ್ ತ್ವಪಥ್ಯಾತ್ ಎಂಬುದಾಗಿ ಹೇಳಿದಂತೆ ಪರಮಾತ್ಮ ಧನ್ವಂತರಿ ನಾಮಕನಾದಂತಹ ಪರಮಾತ್ಮನು ನಾವೇನು ಅಪಥ್ಯವನ್ನು ಮಾಡುತ್ತೇವೆ, ಅಪಥ್ಯ ಭೋಜನಾದಿಗಳನ್ನು ಮಾಡುತ್ತೇವೆ, ಅದರಿಂದಾಗಿ ಪರಮಾತ್ಮನು ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಕೇವಲ ಅಪಥ್ಯ ಭೋಜನ ಅಷ್ಟೇ ಅಲ್ಲ, ನಾವು ಜೀವನದಲ್ಲಿ ಏನು ಸರಿಯಾದ ಮಾರ್ಗವನ್ನು ಬಿಟ್ಟು ದುಷ್ಟ ಮಾರ್ಗದಲ್ಲಿ ಹೋಗುತ್ತೇವೆ, ಅಂತಹ ಅಪಥ್ಯದಿಂದಲೂ ಕೂಡ ಪರಮಾತ್ಮನು ತಾನು ರಕ್ಷಣೆಯನ್ನು ಮಾಡುತ್ತಾನೆ. ಅಂತಹ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮನು ಪ್ರಾದುರ್ಭಾವವಾಗಿದ್ದಾನೆ ಆ ಸುಧಾ ಕಲಶವನ್ನು ಹಿಡಿದುಕೊಂಡು. ಆಗ ದೈತ್ಯರೆಲ್ಲರೂ ಕೂಡ ಬಂದು ಆ ಕಲಶವನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ. ಪರಮಾತ್ಮನಿಗೆ ಗಟ್ಟಿಯಾಗಿ ಹಿಡಿದುಕೊಂಡು ಅದು ಅಪಹಾರವಾಗದೇ ಇರುವಂತೆ ಮಾಡಲು ಸಾಧ್ಯವಿತ್ತು. ಹಾಗಿದ್ದರೂ ಕೂಡ ಸತ್ಯಚ್ಯುತಾನ್ ಕಾರಯಿತು ವಧಾಯ, ಅವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಬೇಕಾಗಿದೆ. ಅವರೇನೂ ಅಪರಾಧ ಮಾಡದೇನೆ ಸಂಹಾರ ಮಾಡೋದು ಹೇಗೆ? ಹಾಗಾಗಿ ಬೇಕಂತಲೇ ಅವರನ್ನು ಸತ್ಯಚ್ಯುತರನ್ನಾಗಿ ಮಾಡೋದಕ್ಕಾಗಿ, ಸತ್ಯ ಮಾರ್ಗದಿಂದಾಗಿ ತಪ್ಪಿಸೋದಕ್ಕಾಗಿ ಅಂತ ಪರಮಾತ್ಮ ಬಿಟ್ಟುಕೊಟ್ಟಿದ್ದಾನೆ. ಅವರು ಅಪಹಾರವನ್ನು ಮಾಡಿಕೊಂಡು ಹೋಗಿದ್ದಾರೆ. ಪಾಪ ಈ ದೇವತೆಗಳು ಸಪ್ಪಾಗಿ ಮಾರಿ ಹಾಕಿದರು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಮಗೆ ಅಮೃತನೇ ಸಿಕ್ಕಲಿಲ್ಲಲ್ಲ ಅಂತ. ಪರಮಾತ್ಮ ಇಲ್ಲದ ಏನು ಚಿಂತೆ ಮಾಡಬೇಡ್ರಿ ಅಂತ ಹೇಳಿಬಿಟ್ಟು ಮೋಹಿನಿ ರೂಪವನ್ನು ಸ್ವೀಕಾರ ಮಾಡಿದ್ದೇನೆ. ಅದು ಎಂತಹ ಸುಂದರವಾದಂತಹ ರೂಪ ಅಂತಂದರೆ ಲಕ್ಷ್ಮೀದೇವಿಯು ನೋಡಿದ್ಲು, ಎಂತಹ ಸುಂದರಿಯಾಗಿದ್ದಾಳೆ, ನಾನೇ ಭುವನ ಸುಂದರಿ ಅಂತ ಅಂದುಕೊಂಡೆ, ನನ್ನ ಸೌಂದರ್ಯವನ್ನು ಮೀರುವಂತಹ ಸೌಂದರ್ಯ ಇದೆಯಲ್ಲ ತಾನು ಅಂದುಕೊಂಡ್ಲು. ಇದೊಂದು ಪ್ರಸಂಗದಲ್ಲಿ
ನಾನು ಹೆಂಗಸಾಗದೆ ನಾನು ಗಂಡಾಗಿದ್ದರೆ ಚಲೋ ಇರ್ತಿತ್ತೇನೋ ಅಂತ ಅಂದುಕೊಂಡಿದ್ದಾಳೆ. ಅಂತಹ ಸೌಂದರ್ಯವನ್ನು ಪರಮಾತ್ಮ ಪಡೆದಿದ್ದಾನೆ. ಸರಿ ಇರಲಿ ಹೇಳ್ರಿ, ಈಗಂತೂ ನಾನು ಹೆಂಗಸಾಗಿದ್ದೇನೆ, ಇವಳನ್ನು ನನ್ನ ಪತಿ ನೋಡದೇ ಇದ್ದರೆ ಸಾಕು, ನನ್ನ ಪತಿಯನ್ನು ರೂಮ್ನಲ್ಲೇ ಹಾಕಿ ಬಂಧನ ಮಾಡೋಣ ಅಂತ ಹೋಗಿ ನೋಡಿದ್ದಾಳೆ. ಅಲ್ಲಿ ಪರಮಾತ್ಮನೇ ಕಾಣಿಸುತ್ತಾ ಇಲ್ಲ. ತನಗೆ ಚಿಂತೆ ಆಗಿದೆ, ಎಲ್ಲಿ ಪರಮಾತ್ಮ ಆಕೆಯ ಜೊತೆಗೆ ಹೋಗುತ್ತಾನೆ ಏನೋ ಅಂತ ಬಹಳ ಚಿಂತಿಸುತ್ತಾ ಇರುವಾಗ ದೇವತೆಗಳೆಲ್ಲ ಬಂದು ಹೇಳಿದ್ದಾರೆ, ಅಮ್ಮ ನೀನು ಚಿಂತೆ ಪಡಬೇಡ, ಡೋಂಟ್ ವರ್ರಿ. ಯಾಕಂದರೆ ಪರಮಾತ್ಮ ತಾನೇ ಎಲ್ಲರ ವರ್ರೀಸನ್ನು ಪರಿಹಾರ ಮಾಡುವಂತಹ ವರೀಯಾನಾದಂತಹ ಪರಮಾತ್ಮನೇ ತಾನು ಮೋಹಿನಿ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಹಾಗಾಗಿ ನೀನು ಚಿಂತೆ ಮಾಡುವಂತಹ ಕಾರಣವಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಮೋಹಿನಿ ರೂಪವನ್ನು ಧಾರಣೆ ಮಾಡಿದಂತಹ ಪರಮಾತ್ಮ ತಾನು ಅಲ್ಲಿಗೆ ಹೋಗಿದ್ದಾನೆ. ಆಗ ದೈತ್ಯರೆಲ್ಲರೂ ಕೂಡ ಆ ಪರಮಾತ್ಮನ ಮೋಹಕ್ಕೆ ವಶರಾಗಿ ನೀನೇ ನಮಗೆ ಅಮೃತವನ್ನು ಹಂಚು ಎಂಬುದಾಗಿ ಆ ಅಮೃತ ಕಲಶವನ್ನು ಆ ಪರಮಾತ್ಮನ ಕೈಯಲ್ಲಿ ಕೊಟ್ಟಿದ್ದಾರೆ. ಪರಮಾತ್ಮ ಮೊದಲಿಗೇನೆ ಹೇಳುತ್ತಾ ಇದ್ದಾನೆ, ನೋಡಿರಿ ನನಗೆ ಇಷ್ಟ ಬಂದಾಗ ನಾನು ಹಂಚುತ್ತೀನಿ, ನೀವು ಹೇಳಿದಂತೆ ನಾನು ಕೇಳೋದಿಲ್ಲ ಇತ್ಯಾದಿ ಎಲ್ಲ ಮಾತುಗಳನ್ನು ಹೇಳಿದ್ದಾನೆ. ಆದರೂ ಕೂಡ ಆ ಮೋಹಿತರಾದಂತಹ ದೈತ್ಯರು ಅದು ಯಾವುದನ್ನೂ ಕೂಡ ಹಿಡಿಸ್ಕೊಳ್ಳಲಿಲ್ಲ. ಏನಾದರೂ ಪರವಾಗಿಲ್ಲ, ನಿನ್ನ ಕೈಯಿಂದ ಬಂದಿದ್ದೇ ನಮಗೆ ಅಮೃತ ಎಂಬುದಾಗಿ ಹೇಳಿ ಆ ಅಮೃತ ಕಲಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲರೂ ಸಾಲಾಗಿ ಕೂಡ್ರಿ ಅಂತ ಹೇಳಿಬಿಟ್ಟು ದೇವತೆಗಳನ್ನೆಲ್ಲ ಒಂದು ಸಾಲಲ್ಲಿ ಕೂಡಿಸಿದ್ದಾರೆ, ದೈತ್ಯರನ್ನೆಲ್ಲ ಒಂದು ಸಾಲಲ್ಲಿ ಕೂಡಿಸಿದ್ದಾರೆ. ಆಗ ಪರಮಾತ್ಮ ನೀವೆಲ್ಲ ಹೀಗೆ ನೋಡ್ತಾ ಇದ್ದರೆ ನನಗೆ ನಾಚಿಕೆ ಆಗುತ್ತದೆ, ಹಾಗಾಗಿ ನೀವೆಲ್ಲ ಕಣ್ಣು ಮುಚ್ಕೋರಿ, ನಿಮಗೆ ಅಮೃತವನ್ನು ಕೊಡುತ್ತೇನೆ, ಕೈಯನ್ನು ಮುಂದೆ ಇಟ್ಟು ನೀವೆಲ್ಲ ಕಣ್ಣು ಮುಚ್ಕೋರಿ ಎಂಬುದಾಗಿ ಹೇಳಿದ್ದಾಳೆ. ಆಗ ಅವರೆಲ್ಲರೂ ಕೂಡ ಹಾಗೆ ಮಾಡಿದ್ದಾರೆ. ಆಗ ಪರಮಾತ್ಮ ದೈತ್ಯರಿಗೆ ಅಮೃತವನ್ನು ಕೊಡದೇನೆ ಇಲ್ಲಿ ದೇವತೆಗಳಿಗೆ ತಾನು ಎಲ್ಲ ಅಮೃತವನ್ನು ಕೂಡ ಹಂಚುತ್ತಾ ಇದ್ದಾನೆ. ಆ ದೇವತೆಗಳ ಸಾಲಿನಲ್ಲಿ ರಾಹು ತಾನು ಬಂದು ಕೂತಿದ್ದ. ಆಗ ಬಾಜು ಇಬ್ಬರೂ ಕೂಡ ಸೂರ್ಯಚಂದ್ರರು ಕೂತಿದ್ದಾರೆ, ಕಣ್ಣು ಸಂಜ್ಞೆಯನ್ನು ಮಾಡುತ್ತಾ ಇದ್ದಾರೆ. ನೋಡು ಅಸುರ ಬಂದು ಕೂತಿದ್ದಾನೆ ರಾಹು ಅಂತ ಹೇಳಿದಾಗ ಅವನು ಅಮೃತವನ್ನು ಪಡೆಯಬೇಕು ಎಂಬುದಾಗಿ ತಪಸ್ಸನ್ನು ಮಾಡಿದ. ಹಾಗಾಗಿ ಪರಮಾತ್ಮ ಅಮೃತವನ್ನು ಹಾಕಿದ್ದಾನೆ, ತಾನು ಕುಡಿದಿದ್ದಾನೆ, ಕಂಠದವರೆಗೆ ಹೋಗಿದೆ. ಇನ್ನು ಕೆಳಗೆ ಹೋಗುವಷ್ಟರಲ್ಲಿ ಪರಮಾತ್ಮ ತಾನು ಕುತ್ತಿಗೆಯನ್ನು ಕತ್ತರಿಸಿದ್ದಾನೆ. ಆ ಎರಡು ದೇಹದ ಭಾಗಗಳು ಕೂಡ ಅಮೃತದ ಸ್ಪರ್ಶವಾದದ್ದರಿಂದಾಗಿ ರಾಹು ಕೇತು ಅನ್ನುವಂತಹ ಗ್ರಹಗಳಾಗಿ ಉಳಿದಿವೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಹೀಗೆ ಪರಮಾತ್ಮ ಎಲ್ಲ ದೇವತೆಗಳಿಗೂ ಕೂಡ ಅಮೃತವನ್ನು ಕೊಟ್ಟು ಅವರನ್ನು ಪುಷ್ಟೀಕರಿಸಿದ್ದಾನೆ. ದೈತ್ಯರೆಲ್ಲರೂ ಕೂಡ ತಾವು ಮೋಹದಿಂದಾಗಿ ಆ ಅಮೃತದಿಂದಾಗಿ ವಂಚಿತರಾಗಿದ್ದಾರೆ ಅನ್ನುವಂತಹ ಕಥೆಯನ್ನು ಶುಕಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆಗ ರುದ್ರದೇವರು ಪ್ರಾರ್ಥನೆ ಮಾಡಿಕೊಂಡ್ರಂಥ ಪರಮಾತ್ಮನಿಗೆ ಮತ್ತೆ ಬಂದು, ನೀನು ಮೋಹಿನಿ ರೂಪವನ್ನು ತೆಗೆದುಕೊಂಡಿಯಂತೆ ನಾನು ಇಷ್ಟರವರೆಗೆ ನೋಡೇ ಇರಲಿಲ್ಲ, ನಾನು ನೋಡೋಣ ಅಂತಂದರೆ ನಾನಾಗ ವಿಶ್ರಾಂತಿಯಲ್ಲಿದ್ದೆ, ಯಾಕಂದರೆ ವಿಷದ ಪಾನದಿಂದಾಗಿ ನಾನು ಬಾಧಿತನಾಗಿದ್ದೆ, ಹಾಗಾಗಿ ಇನ್ನೊಮ್ಮೆ ಆ ಮೋಹಿನಿ ರೂಪ ತೋರಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ಪರಮಾತ್ಮ ಹೇಳಿದ, ಇಲ್ಲ ಬೇಡ, ನಿನಗೆ ಆ ಮೋಹಿನಿ ರೂಪವನ್ನು ನೋಡಿ ನೀನು ಮೋಹವನ್ನು ಹೊಂದುತ್ತಿ, ಬೇಡ ಅಂತ ಬಹಳ ಹೇಳಿದ್ದಾನೆ. ಆದರೆ ರುದ್ರದೇವರು ಕೇಳಲಿಕ್ಕೆ ಸಿದ್ಧರೇ ಆಗಲಿಲ್ಲ. ಸರಿ ಅಂತ ಪರಮಾತ್ಮ ಹೇಳಿದ್ದಾನೆ, ನಾಳೆ ಬೆಳಿಗ್ಗೆ ಬಂದು ನಾನು ತೋರಿಸುತ್ತೇನೆ, ಸಿದ್ಧನಾಗಿರು ಎಂಬುದಾಗಿ ಹೇಳಿದ್ದಾನೆ. ಮುಂದಿನ ದಿನ ತಾನು ರುದ್ರದೇವರು ಪಾರ್ವತಿಯ ಜೊತೆಗೆ ಸಂಚಾರವನ್ನು ಮಾಡುತ್ತಾ ಇದ್ದಾರೆ. ಆಗ ಸುಂದರಿಯಾದಂತಹ ಒಬ್ಬ ಸ್ತ್ರೀ ಕಾಣಿಸಿದ್ದಾಳೆ. ತಾನು ಚೆಂಡುವಿನಿಂದಾಗಿ ಹೂವಿನಿಂದಾಗಿ ತಯಾರು ಮಾಡಿದಂತಹ ಚೆಂಡು, ಅದರಿಂದಾಗಿ ತಾನು ಕ್ರೀಡೆಯನ್ನು ಮಾಡುತ್ತಾ ಇದ್ದಾಳೆ. ರುದ್ರದೇವರು ನೋಡಿದ್ದಾರೆ. ಪಾರ್ವತಿಯನ್ನು ಸ್ವಲ್ಪ ನಿಲ್ಲಿಸಿ ತಾವೊಬ್ಬರೇ ಹೋಗಿ ಅವಳ ಜೊತೆಗೆ ಮಾತನಾಡುತ್ತಾ ಇದ್ದಾರೆ. ಯಾರು ನೀನು, ಎಲ್ಲಿಂದ ಬಂದಿ, ಏನು ಅಂತ ಹೀಗೆ ಮಾತನಾಡಿಸುತ್ತಾ ಆ ಸ್ತ್ರೀಯನ್ನೇ ಅವಲಂಬಿಸಿ ಹೋಗಿದ್ದಾರೆ. ಪರಮಾತ್ಮ ಸ್ವಲ್ಪ ದೂರಕ್ಕೆ ಓಡಿ ಹೋಗಿದ್ದಾನೆ. ಎಷ್ಟು ಓಡಿ ಹೋದರೂ ಕೂಡ ರುದ್ರದೇವರು ಅವಳ ಹಿಂದೆ ಓಡಿ ಹೋಗುತ್ತಾ ಅವಳ ಸೀರೆಯನ್ನು ಎಳೆದು ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ, ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಅಷ್ಟರಲ್ಲಿ ಪರಮಾತ್ಮ ಆ ರೂಪವನ್ನು ಬಿಟ್ಟು ಮತ್ತೆ ಪುರುಷ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಕಣ್ಣು ತೆಗೆದು ನೋಡಿದರೆ ಪರಮಾತ್ಮ ಇದ್ದಾನೆ. ರುದ್ರದೇವರು ನಾಚಿಕೊಳ್ಳುತ್ತಾ ಇದ್ದಾರೆ. ಆಗ ಪರಮಾತ್ಮ, ಮೊದಲೇ ನೀನು ಹೇಳಿದ್ದೇನೆ ಇಲ್ಲ, ನಿನಗೆ ತಿಳಿಯಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ. ಈ ರೀತಿಯಾಗಿ ಪರಮಾತ್ಮ ತನ್ನ ಆ ಮೋಹಿನಿ ರೂಪವನ್ನು ತೆಗೆದುಕೊಂಡು ಯಾರೋ ಕಾಮನನ್ನು ದಹಿಸಿದ್ದಾರೆ ಅಂತಹ ರುದ್ರದೇವರನ್ನು ಕೂಡ ಮೋಹನ ಮಾಡುವಂತಹ ಸೌಂದರ್ಯ ಪರಮಾತ್ಮನದು ಎಂಬುದಾಗಿ ಈ ರೀತಿಯಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಹೀಗೆ ಅಮೃತವನ್ನೆಲ್ಲ ಪಡೆದುಕೊಂಡು ದೇವತೆಗಳು ತಾವು ಬಲವಂತರಾಗಿ ಆ ದೈತ್ಯರನ್ನೆಲ್ಲರನ್ನು ಕೂಡ ಸಂಹಾರ ಮಾಡಿಬಿಟ್ಟಿದ್ದಾರೆ. ಹೀಗೆ ಸಂಹಾರವನ್ನು ಮಾಡಿದ ಮೇಲೆ ಶುಕ್ರಾಚಾರ್ಯರು ತಾವು ಒಂದು ವಿದ್ಯೆಯನ್ನು ಪಡೆದುಕೊಂಡಿದ್ದರು, ಮೃತ ಸಂಜೀವಿನಿ ವಿದ್ಯಾ ಅಂತ ಹೇಳಿಬಿಟ್ಟು. ಆ ಮೃತ ಸಂಜೀವಿನಿ ವಿದ್ಯೆಯಿಂದಾಗಿ ಮತ್ತೆ ಅವರೆಲ್ಲರನ್ನೂ ಕೂಡ ದೈತ್ಯರನ್ನು ಅಸುರರನ್ನು ಮತ್ತೆ ಜೀವಂತರಾಗುವಂತೆ ಮಾಡಿದ್ದಾರೆ. ಆಗ ದೈತ್ಯರೆಲ್ಲರೂ ಕೂಡ ಜೀವಂತರಾಗಿದ್ದಾರೆ. ಬಲಿಚಕ್ರವರ್ತಿ ತಾನು ವಿಶ್ವಜಿತ್ ಯಾಗವನ್ನು ಮಾಡಿದ್ದಾನೆ. ವಿಶ್ವಜಿತ್ ಯಾಗವನ್ನು ಮಾಡಿ ಅಗ್ನಿಯಿಂದಾಗಿ ರಥವನ್ನು ಪಡೆದುಕೊಂಡಿದ್ದಾನೆ. ಪ್ರಹ್ಲಾದರಾಜರು ಬಂದು, ಪ್ರಹ್ಲಾದರಾಜರ ಮೊಮ್ಮಗನೇ ಬಲಿ ಚಕ್ರವರ್ತಿ, ಹಾಗಾಗಿ ಪ್ರಹ್ಲಾದರಾಜರು ಬಂದು ಧನುಸ್ಸನ್ನು ಕೊಟ್ಟಿದ್ದಾರೆ ಮತ್ತು ಬತ್ತಳಿಕೆಯನ್ನು ಕೊಟ್ಟಿದ್ದಾರೆ. ಅದೆಂತಹ ಬತ್ತಳಿಕೆ ಅಂದರೆ ಅಕ್ಷಯವಾದಂತಹ ಬತ್ತಳಿಕೆ, ಎಷ್ಟು ಬಾಣಗಳನ್ನು ಬಳಸಿದರೂ ಕೂಡ ಮತ್ತು ಅದು ಆಟೋಮೆಟಿಕ್ಕಾಗಿ ತುಂಬಿಬಿಡುತ್ತದೆ, ಅಂತಹ ಒಂದು ಬತ್ತಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಶುಕ್ರಾಚಾರ್ಯರು ಶಂಖವನ್ನು ಕೊಟ್ಟಿದ್ದಾರೆ. ಹೀಗೆ ಅನೇಕ ಜನ ಅನೇಕ ವಸ್ತುಗಳನ್ನು ಕೊಟ್ಟಿದ್ದಾರೆ. ಆಗ ಬಲಿಚಕ್ರವರ್ತಿ ಆ ಗುರುಗಳ ಅನುಗ್ರಹದಿಂದಾಗಿ ಯಾಗದಿಂದಾಗಿ ಬಲಿಷ್ಠನಾಗಿ ತಾನು ಮತ್ತೆ ದೇವತೆಗಳ ಮೇಲೆ ಯುದ್ಧಕ್ಕೆ ಅಂತ ಹೊರಟಿದ್ದಾನೆ.
ತಾನು ಯುದ್ಧಕ್ಕೆ ಅಂತ ಬರುತ್ತಾ ಇದ್ದರೆ ಎಲ್ಲ ದಿಕ್ಕುಗಳನ್ನು ಕೂಡ ಸುಡುತ್ತಾ ಬರುವಂತೆ ಅಷ್ಟು ಪರಾಕ್ರಮವನ್ನು ತೋರುತ್ತಾ ಬರುತ್ತಾ ಇದ್ದಾನೆ. ಆಗ ಇಂದ್ರಾದಿ ದೇವತೆಗಳೆಲ್ಲ ನೋಡಿ ಬೃಹಸ್ಪತ್ಯಾಚಾರ್ಯರನ್ನು ಶರಣು ಹೋದಾಗ, ನಿಮಗೆ ಈಗ ವಿಜಯ ಅಂತನೂ ಸಿಗೋದಿಲ್ಲ, ನೀವು ಇಲ್ಲಿಂದ ನಿಮ್ಮ ಲೋಕವನ್ನು ಬಿಟ್ಟು ಹೊರಟು ಹೋಗ್ರಿ ಎಂಬುದಾಗಿ ಹೇಳಿದಾಗ, ಆಗ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ತಮ್ಮ ಲೋಕವನ್ನು ಬಿಟ್ಟು ಬೇರೆ ಕಡೆಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅದೃಶ್ಯರಾಗಿದ್ದಾರೆ ಅಲ್ಲಿಂದ. ಆಗ ಈ ಎಲ್ಲ ಸುದ್ದಿಯನ್ನು ತಿಳಿದಂತಹ ಅತಿಥಿ ದೇವಿ, ದೇವತೆಗಳ ತಾಯಿಯಾದಂತಹ ಅತಿಥಿ ದೇವಿಗೆ ಅದನ್ನು ಸಹನೆ ಮಾಡಲಿಕ್ಕಾಗಲಿಲ್ಲ. ನನ್ನ ಮಕ್ಕಳಿಗೆ ರಾಜ್ಯವಿಲ್ಲದೆ ಹೋಯಿತಲ್ಲ ಅಂತ ಹೇಳಿಬಿಟ್ಟು ತಾನು ಸಪ್ಪಗೆ ಮಾಡಿಕೊಂಡು ಕೂತಿದ್ದಾಳೆ. ಆಗ ಕಶ್ಯಪ ಋಷಿಗಳು ಅಲ್ಲಿಗೆ ಬರುತ್ತಾರೆ. ಅತಿಥಿ ದೇವಿಯನ್ನು ನೋಡಿ ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾರೆ. ನೀನು ಯಾಕೆ ಹೀಗೆ ದುಃಖಿತಲಾಗಿ ಇದ್ದಿ? ಆಶ್ರಮದಲ್ಲಿ ಪ್ರತಿ ಸಲ ಏನು ಸಂಭ್ರಮವಿರಬೇಕೋ, ಉತ್ಸಾಹದ ವಾತಾವರಣವಿರಬೇಕೋ, ಆ ವಾತಾವರಣ ಯಾಕೋ ಕಾಣಿಸುತ್ತಾ ಇಲ್ಲ. ಯಾರಾದರೂ ಅತಿಥಿಗಳು ಅಭ್ಯಾಗತರು ಬಂದಾಗ ಅವರಿಗೇನು ಉಪಚಾರವನ್ನು ಮಾಡಬೇಕೋ ಆ ಉಪಚಾರವನ್ನು ಸರಿಯಾಗಿ ಮಾಡದೇ ಇದ್ದದಕ್ಕೆ ನೀನು ಹೀಗೆ ದುಃಖಿತರಾಗಿ ಇದೆಯಾ? ಅಥವಾ ಸುತ್ತಮುತ್ತ ಬ್ರಾಹ್ಮಣರಿಗೆ ಗೋವುಗಳಿಗೆ ಏನಾದರೂ ಅಪಚಾರ ಅಂತನ್ನೋದು ಕಷ್ಟಗಳು ಏನಾದರೂ ಬಂದಿದೆಯಾ? ಅಥವಾ ಬ್ರಾಹ್ಮಣರು ತಮ್ಮ ಧರ್ಮಗಳನ್ನು ಚೆನ್ನಾಗಿ ಆಚರಣೆಯನ್ನು ಮಾಡುತ್ತಾ ಇಲ್ಲವಾ? ಇತ್ಯಾದಿಯಾಗಿ ಅನೇಕ ಪ್ರಶ್ನೆಗಳನ್ನು ಮಾಡಿದಾಗ ಅದಿತಿ ದೇವಿ ಹೇಳುತ್ತಾಳೆ, ಇಲ್ಲ, ನನ್ನ ಮಕ್ಕಳಿಗೆ ರಾಜ್ಯ ಅಂತನ್ನೋದು ರಾಜ್ಯ ಸಂಪತ್ತನ್ನೋದು ಭ್ರಷ್ಟವಾಗಿದೆ. ಹಾಗಾಗಿ ಮತ್ತೆ ಅವರಿಗೆ ರಾಜ್ಯ ಅಂತನ್ನೋದು ಬರಬೇಕು ಅಂತನ್ನೋದಕ್ಕಾಗಿ ನಾನು ಈ ರೀತಿಯಾಗಿ ದುಃಖಿತಲಾಗಿ ಇದ್ದೇನೆ ಎಂಬುದಾಗಿ ಹೇಳಿದಾಗ, ಆಗ ಪಯೋವ್ರತವನ್ನು ಉಪದೇಶವನ್ನು ಮಾಡುತ್ತಾರೆ. ಈ ಫಾಲ್ಗುಣ ಮಾಸದಲ್ಲೇನೆ ಪಾಡ್ಯದಿಂದಾಗಿ ಮಾಡುವಂತಹ ಆ ಪಯೋವ್ರತವನ್ನು ನಿಷ್ಠೆಯಿಂದಾಗಿ ಮಾಡಿದ್ದಾಳೆ. ಅಲ್ಲಿ ಸಾಕ್ಷಾತ್ತು ಪರಮಾತ್ಮನೇ ವಾಮನ ರೂಪಿಯಾಗಿ ತಾನು ಅವತಾರವನ್ನು ಮಾಡಿದ್ದಾನೆ. ಹುಟ್ಟೋದೇ ಉಪನಯನಕ್ಕೆ ಯೋಗ್ಯವಾದಂತಹ ಬಾಲಕನಾಗಿ ಪರಮಾತ್ಮ ಹುಟ್ಟಿದ್ದಾನೆ. ಉಪನಯನವನ್ನು ಮಾಡಿದ್ದಾರೆ ಕಶ್ಯಪರು. ಆ ರೀತಿಯಾಗಿ ಪರಮಾತ್ಮನಿಗೆ ಉಪನಯನವನ್ನು ಮಾಡಿದರೆ ಸಾಕ್ಷಾತ್ತು ಸೂರ್ಯನೇ ಬಂದು ಗಾಯತ್ರಿ ಮಂತ್ರವನ್ನು ಉಪದೇಶವನ್ನು ಮಾಡಿದ್ದಾನೆ. ಬೃಹಸ್ಪತ್ಯಾಚಾರ್ಯರು, ದೇವತಾ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಯಜ್ಞೋಪವೀತವನ್ನು ಸಮರ್ಪಣೆ ಮಾಡಿದ್ದಾರೆ. ಹೀಗೆ ಅನೇಕ ದೇವತೆಗಳು ಅನೇಕ ಉಪಾಯನಗಳನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ. ಆಗ ಪರಮಾತ್ಮ ಉಪನಯನವನ್ನು ಮಾಡಿಕೊಂಡು ನೇರವಾಗಿ ಬಲಿಯ ಸತ್ರಕ್ಕೇನೆ ಅಲ್ಲಿಗೆ ಹೋಗಿದ್ದಾರೆ. ಬಲಿಚಕ್ರವರ್ತಿಯನ್ನು ಯಾಗವನ್ನು ಮಾಡುವಂತಹ ಸ್ಥಳಕ್ಕೆ ವಾಮನ ರೂಪಿಯಾದಂತಹ ಪರಮಾತ್ಮನು ಹೋಗಿದ್ದಾನೆ. ಪರಮಾತ್ಮ ಹೋದರೆ ಆ ಪರಮಾತ್ಮನ ದಿವ್ಯವಾದಂತಹ ಕಾಂತಿಗೆ ಸಣ್ಣ ಬಾಲಕ ಹಾಗಿದ್ರೂ ಕೂಡ ಅಲ್ಲಿರುವಂತಹ ಋಷಿಮುನಿಗಳು, ಬಲಿಚಕ್ರವರ್ತಿ ಅವರೆಲ್ಲರೂ ಕೂಡ ಎದ್ದು ನಿಂತು ಸ್ವಾಗತವನ್ನು ಮಾಡುತ್ತಾ ಇದ್ದಾರೆ. ಆ ಬ್ರಹ್ಮವರ್ಚಸ್ಸನ್ನು ಕಂಡು ಅವರೆಲ್ಲರೂ ಕೂಡ ಅದಕ್ಕೆ ಗೌರವವನ್ನು ಸೂಚನೆ ಮಾಡುತ್ತಾ ಎದ್ದು ನಿಂತು ಸ್ವಾಗತವನ್ನು ಕೋರಿದ್ದಾರೆ. ಬಲಿಚಕ್ರವರ್ತಿ ಕೇಳುತ್ತಾ ಇದ್ದಾನೆ, ನಿಮ್ಮಂತಹ ಬ್ರಾಹ್ಮಣರು ಬರೋದೇ ಅಪರೂಪ, ಹಾಗಾಗಿ ನಿನಗೆ ಏನು ಬೇಕೋ ಕೇಳು, ನೀನು ಏನು ಬೇಡಿದರೂ ಕೂಡ ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆಗ ವಾಮನ ರೂಪಿಯಾದಂತಹ ಪರಮಾತ್ಮ ಹೇಳುತ್ತಾನೆ, ನನಗೇನು ಬೇಡ, 3 ಪಾದ ಭೂಮಿ ಸಾಕು ಎಂಬುದಾಗಿ ಹೇಳಿದಾಗ ಬಲಿಚಕ್ರವರ್ತಿ, ಹುಚ್ಚ ಬಾಲೋ ಬಾಲಿಶಮತಿ, ನೀನು ಸಣ್ಣ ಬಾಲಕನಿದ್ದಿ, ಏನು ಬೇಡಬೇಕು ಅನ್ನೋದು ಗೊತ್ತಿಲ್ಲ, ತ್ರೈಲೋಕ್ಯಾಧಿಪತಿಯಾಗಿದ್ದೇನೆ ನಾನು, ಅಂತಹದ್ದು ನನ್ನ ಹತ್ತಿರ ಬಂದು ಬೇಕಾದಷ್ಟು ಭೂಮಿಯನ್ನು ಬೇಡಬೇಕು, ನಿನಗೆ ಏನು ಬೇಕೋ ಅದೆಲ್ಲವನ್ನೂ ಕೂಡ ಐಶ್ವರ್ಯವನ್ನು ಬೇಡಬಹುದು, ಆದರೆ 3 ಪಾದ ಭೂಮಿ ಬೇಡುತ್ತಾ ಇದೆಯಲ್ಲ, ನಿನಗೆ ಬುದ್ಧಿ ಇಲ್ಲ ಎಂಬುದಾಗಿ ಬೈಯುತ್ತಾ ಇದ್ದಾನೆ. ಆಗ ವಾಮನ ರೂಪಿಯಾದಂತಹ ಪರಮಾತ್ಮ ಅನೇಕ ಮಾತುಗಳನ್ನು ಹೇಳುತ್ತಾನೆ. ಯದೃಚ್ಛಾ ಲಾಭದುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ ತತ್ ಪ್ರಶಾಮ್ಯತ್ಯ ಸಂತೋಷಾತ್ ಅಂಬಸೇ ವಾಶುಶುಕ್ಷಣಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಯಾವ ಬ್ರಾಹ್ಮಣನು ಯದೃಚ್ಛಾಲಾಭ ಸಂತುಷ್ಟನಾಗಿರುತ್ತಾನೆಯೋ, ಎಷ್ಟು ಬರುತ್ತದೆ ಅಷ್ಟರಲ್ಲಿಯೇ ಯಾವನು ಸಂತುಷ್ಟನಾಗಿರುತ್ತಾನೆಯೋ ಅವನ ತೇಜಸ್ಸಂತನ್ನೋದು ಬೆಳೆಯುತ್ತದೆ. ಯಾವನು ಎಷ್ಟು ಬಂದರೂ ಕೂಡ ಅದರಿಂದಾಗಿ ಸಂತುಷ್ಟನಾಗೋದಿಲ್ಲ, ಅವನ ತೇಜಸ್ಸೆಲ್ಲವೂ ಕೂಡ ಕ್ಷೀಣವಾಗಿ ಬಿಡುತ್ತದೆ. ಹಾಗಾಗಿ ನನಗೇನು ಬೇಕು, ನನಗೆ ಇನ್ನೂ ಮದುವೆನೂ ಆಗಿಲ್ಲ, ನಾನು ಬ್ರಹ್ಮಚಾರಿ, ನಾನು ಕೂತು ನನ್ನ ಅನುಷ್ಠಾನವನ್ನು ಮಾಡಿಕೊಳ್ಳೋದಕ್ಕೆ ಎಷ್ಟು ಸ್ಥಾನ ಬೇಕೋ ಅಷ್ಟು ಸಾಕು, ಹಾಗಾಗಿ 3 ಪಾದ ಭೂಮಿ ಸಾಕು ಎಂಬುದಾಗಿ ನಾನು ಅನೇಕ ಮಾತುಗಳಲ್ಲಿ ಹೇಳಿದ್ದಾನೆ. ಆಗ ಶುಕ್ರಾಚಾರ್ಯರು ಬಂದು ತಡೆಯುತ್ತಾ ಇದ್ದಾರೆ ಬಲಿಚಕ್ರವರ್ತಿಗೆ, ನೋಡು, ಇವನು ಯಾರೋ ಅಲ್ಲ, ವಿಷ್ಣುವೇ ತಾನು ಮಾಯಾ ವಟುವಾಗಿ ಬಂದಿದ್ದಾನೆ, ಹಾಗಾಗಿ ನೀನು ಇವನಿಗೆ ದಾನವನ್ನು ಮಾಡ್ತೀನಿ ಅಂತ ಮಾತು ಕೊಡಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಯಾಕೆ ಅಂತಂದರೆ, ಎಂತಹ ದಾನವನ್ನು ಮಾಡಬೇಕು ಅಂತಂದರೆ, ಯಾವ ದಾನವನ್ನು ಮಾಡೋದರಿಂದಾಗಿ ನಮ್ಮ ಜೀವನದ ಉಪಾಯಕ್ಕೆ ಏನೂ ಹಾನಿ ಆಗೋದಿಲ್ಲ, ನಮ್ಮ ವೃತ್ತಿಗೆ ಏನೂ ಹಾನಿ ಬರೋದಿಲ್ಲ, ಅಂತಹ ದಾನವನ್ನೇ ಜ್ಞಾನಿಗಳು ಪ್ರಶಂಸಿಸುತ್ತಾರೆ. ಯಾವ ದಾನವನ್ನು ಮಾಡಿದರೆ ನಮಗೇನೇ ಜೀವನಕ್ಕೆ ಗತಿ ಇಲ್ಲದೆ ಹೋಗುತ್ತದೆ, ಅಂತಹ ದಾನವನ್ನು ಮಾಡಬಾರದು ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ತಾನು 3 ಪಾದದ ಭೂಮಿಯ ನೆಪದಿಂದಾಗಿ ಎಲ್ಲ ಲೋಕಗಳನ್ನು ಆವರಿಸಿಬಿಡುತ್ತಾನೆ, ನಿನ್ನನ್ನು ನಿಗ್ರಹ ಮಾಡುತ್ತಾನೆ, ಹಾಗಾಗಿ ಕೊಡಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಮ್ಮ ಹತ್ತಿರ ಇರುವಂತಹ ಸಂಪತ್ತನ್ನು 5 ವಿಭಾಗವಾಗಿ ವಿಭಾಗವನ್ನು ಮಾಡಿಕೊಂಡು ನಾವು ಅದರ ವಿನಿಯೋಗವನ್ನು ಮಾಡಬೇಕು. ಧರ್ಮಾಯ ಯಶಸೇ ಅರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧಾ ವಿಭಜನ್ ವಿತ್ತಂ ಇಹಾಮುತ್ರ ಚ ಮೋದತೆ. ಒಂದು ಭಾಗವನ್ನು ಧರ್ಮಕ್ಕಾಗಿ ಅಂತಿಡಬೇಕು, ಮತ್ತೊಂದು ಭಾಗವನ್ನು ಯಶಸ್ಸಿಗಾಗಿ, ಅನಾಥರಿಗೆ ಸೇವೆಯನ್ನು ಮಾಡಿ ಸತ್ಕಾರ್ಯಗಳನ್ನು ಲೋಕಕ್ಕೆ ಉಪಕಾರವನ್ನು ಮಾಡುವಂತಹ
ಸತ್ಕಾರ್ಯಗಳನ್ನು ಮಾಡಿ ಯಶಸ್ಸನ್ನು ಪಡೆಯುವಂತಹ ಕಾರ್ಯಗಳಿಗಾಗಿ ವಿನಿಯೋಗವನ್ನು ಮಾಡಬೇಕು. ಇನ್ನು ಕೆಲವು ಭಾಗವನ್ನು ಅರ್ಥಾಯ ಅಂದರೆ ಇನ್ನೂ ಹೆಚ್ಚಿನ ಸಂಪತ್ತನ್ನು ಮಾಡೋದಕ್ಕಾಗಿ ಅಂತ ಇನ್ವೆಸ್ಟ್ ಮಾಡಿಡಬೇಕು. ಮತ್ತು ಮುಂದೆ ಏನೂ ಇರಲಿಲ್ಲ ಅಂತ ಆಗಬಾರ್ದು, ಹಾಗೆ ಇನ್ವೆಸ್ಟೂ ಮಾಡಬೇಕು. ಮತ್ತು ಕಾಮಾಯ, ಇನ್ನು ತಮಗೆ ಬೇಕಾಗಿರುವಂತಹ ನಿತ್ಯ ಜೀವನಕ್ಕೆ ಬೇಕಾದಂತಹ ಕಾಮವನ್ನು ಪೂರ್ಣೆ ಮಾಡಿಕೊಳ್ಳೋದಕ್ಕಾಗಿ ಅಂತ ಒಂದು ಭಾಗವನ್ನು ಇಡಬೇಕು. ಇನ್ನು ಸ್ವಜನಾಯ ಚ, ತಮ್ಮ ಬಂಧು ಬಾಂಧವರು, ಹೆಂಡತಿ ಮಕ್ಕಳು ಅವರಿಗೇನು ಬೇಕು ಅದನ್ನು ಕೊಡಿಸಿಕೊಡೋದಕ್ಕಾಗಿ ಅಂತ ಈ ರೀತಿಯಾಗಿ 5 ವಿಭಾಗವನ್ನಾಗಿ ಮಾಡಿ ತಾನು ವಿನಿಯೋಗವನ್ನು ಮಾಡಬೇಕು. ಹಾಗಾಗಿ ನೀನು ದಾನವನ್ನು ಮಾಡಿ ಅಂತಂದರೆ ನಿನ್ನ ಜೀವನಕ್ಕೇನು ಏನೂ ಉಳಿಯೋದಿಲ್ಲ, ಹಾಗಾಗಿ ದಾನವನ್ನು ಮಾಡಬೇಡ ಎಂಬುದಾಗಿ ಹೇಳಿದ್ದಾನೆ. ಆದರೆ ಬಲಿಚಕ್ರವರ್ತಿ ತಾನು ಕೇಳೋದಕ್ಕೆ ಸಿದ್ಧ ಇಲ್ಲ, ನಾನು ವಚನವನ್ನು ಕೊಟ್ಟಿದ್ದೇನೆ, ನಾನು ದಾನವನ್ನು ಮಾಡೇ ಮಾಡುತ್ತೇನೆ. ಯಾಕೆ ಅಂತಂದರೆ ಹಿಂದೆ ಋಷಿಮುನಿಗಳು ದದೀಚಿ ಶಿಬಿ ಅಂತಹ ದದೀಚಿ ಋಷಿಗಳು ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಶಿಬಿರಾಜನೂ ಕೂಡ ತನ್ನ ಪರರಿಗಾಗಿ ಪ್ರಾಣವನ್ನೇ ಕೊಟ್ಟಿದ್ದಾನೆ. ವಾಮನ ನನಗಿನ್ನೂ ಪ್ರಾಣವನ್ನೇನು ಕೇಳಿಲ್ಲ, ಏನೋ 3 ಪಾದ ಭೂಮಿ ಕೇಳಿದ್ದಾನೆ ಅಷ್ಟೇ ಅಲ್ಲ, ಪ್ರಾಣಗಳು ಹೋದರೂ ಚಿಂತಿಲ್ಲ, ನಾನು ಅವಶ್ಯವಾಗಿಯೂ ಕೂಡ ದಾನವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿದಾಗ ಆ ಶುಕ್ರಾಚಾರ್ಯರ ಮಾತು ಕೇಳದೇ ಇದ್ದದ್ದಕ್ಕೆ ಶುಕ್ರಾಚಾರ್ಯರಿಗೆ ಸಿಟ್ಟು ಬಂದಿದೆ. ಶುಕ್ರಾಚಾರ್ಯರು ಶಾಪವನ್ನು ಕೊಟ್ಟಿದ್ದಾರೆ, ನೀನು ನಿನ್ನ ಸಂಪತ್ತಿನಿಂದಾಗಿ ಭ್ರಷ್ಟನಾಗು ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾರೆ. ಇದೇ ಕಾಯುತ್ತಾ ಇದ್ದ ಪರಮಾತ್ಮ. ಇಷ್ಟು ದಿನ ಶುಕ್ರಾಚಾರ್ಯರ ಗುರುಗಳ ಅನುಗ್ರಹವಿತ್ತು ಬಲಿಚಕ್ರವರ್ತಿಗೆ, ಹಾಗಾಗಿ ದೈತ್ಯರಿಗೆ ವಿಜಯ ಅಂತನ್ನೋದು ಸಿಕ್ಕಿತ್ತು. ಯಾವಾಗ ಗುರುಗಳ ಅನುಗ್ರಹ ತಪ್ಪಿತೋ ಆಗ ಪರಮಾತ್ಮ ತಾನು ವಾಮನನಾಗಿರುವಂತಹ ಪರಮಾತ್ಮನ ತ್ರಿವಿಕ್ರಮ ರೂಪವನ್ನು ತೆಗೆದುಕೊಂಡಿದ್ದಾನೆ. ತನ್ನ 3 ಪಾದಗಳಿಂದಾಗಿ, ಒಂದು ಪಾದದಿಂದಾಗಿ ಮೇಲಿನ ಎಲ್ಲವನ್ನೂ ಕೂಡ ಆಕ್ರಮಿಸಿಬಿಟ್ಟಿದ್ದಾನೆ, ಇನ್ನೊಂದು ಪಾದದಿಂದಾಗಿ ಕೆಳಗಿನ ಲೋಕಗಳನ್ನು ಆವರಿಸಿಬಿಟ್ಟಿದ್ದಾನೆ, ಇನ್ನೊಂದು ಪಾದ ಉಳಿದಿದೆ, ಬಲಿ ಎಲ್ಲಿಡಬೇಕು ಹೇಳು ಎಂಬುದಾಗಿ ಹೇಳಿದಾಗ ಆಗ ಬಲಿಚಕ್ರವರ್ತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ಪರಮಾತ್ಮ, ನನ್ನ ಮಾತನ್ನು ಸತ್ಯ ಮಾಡಬೇಕು ಅಂತಿದ್ದರೆ ಆ ಪಾದವನ್ನು ನನ್ನ ಶಿರಸ್ಸಿನ ಮೇಲೇ ಇಡು, ನಾನು ಅದನ್ನು ಧಾರಣೆ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆಗ ಬಲಿಚಕ್ರವರ್ತಿಯ ಮೇಲೆ ಆ ಪಾದವನ್ನು ಪರಮಾತ್ಮ ಇಟ್ಟಿದ್ದಾನೆ. ಆಗ ಬಲಿಚಕ್ರವರ್ತಿ ಒಂದು ಮಾತನ್ನು ಹೇಳುತ್ತಾನೆ, ಬಿಭೇಮಿ ನಾಹಂ ನಿರಯಾತ್ಪದಚ್ಯುತೋ ನಪಾಶಬಂಧಾತ್ ವ್ಯಸನಾದ್ದುರತ್ಯಯಾತ್ ನೈವಾರ್ಥಕೃಚ್ಛಾದ್ಭವತೋ ವಿನಿಗ್ರಹಾತ್ ಅಸಾಧುವಾತಾದ್ಭೃಷಮುದ್ವಿಜೇಯಥ. ನಾನು ನರಕಕ್ಕೆ ಹೋದರೂ ನಾನು ಭಯವನ್ನು ಹೊಂದೋದಿಲ್ಲ, ನರಕಕ್ಕೆ ಹೋಗುತ್ತೇನೆ ಅಂತಂದರೂ ಭಯವನ್ನು ಹೊಂದೋದಿಲ್ಲ. ದೇವತೆಗಳ ಅನೇಕ ವಿಧವಾದಂತಹ ಅಸ್ತ್ರಗಳು ಶಸ್ತ್ರಗಳು ಅದರಿಂದಲೂ ಕೂಡ ನನಗೆ ಯಾವ ವಿಧವಾದಂತಹ ಭಯವಿಲ್ಲ. ಆದರೆ ನಾನು ಎಲ್ಲಿ ಅಸಾಧುವಾದ ಅಸತ್ಯವನ್ನು ಮಾತನಾಡುತ್ತೇನೆ ಏನೋ ಎಂಬುದಾಗಿ ಅದರಿಂದಾಗಿ ನನಗೆ ಬಹಳ ಅಂಜಿಕೆ ಇದೆ, ಹಾಗಾಗಿ ನನ್ನ ಮಾತನ್ನು ಸತ್ಯ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಆಗ ಬಲಿಚಕ್ರವರ್ತಿಯ ಮೇಲೆ ಪರಮಾತ್ಮನು ಪಾದವನ್ನು ಇಟ್ಟಿದ್ದಾನೆ, ವರುಣಪಾಶದಿಂದಾಗಿ ಬಂಧನೆಯನ್ನು ಕೂಡ ಮಾಡಿದ್ದಾನೆ. ಆಗ ವಿಂಧ್ಯಾವಳಿ ಬಂದು ಒಂದು ಮಾತನ್ನು ಹೇಳುತ್ತಾಳೆ, ಕ್ರೀಡಾರ್ಥಮಾತ್ಮನ ಇದಂತಿ ಜಗತ್ಕೃತಂತೆ ಸ್ವಾಮ್ಯಂತು ತತ್ರ ಕುದಿಯೋ ಪರ ಈಶ ಕುರ್ಯುಹು. ಪರಮಾತ್ಮ ನನ್ನ ಗಂಡ ಮಾಡಿದಂತಹ ಅಪರಾಧವನ್ನು ಕ್ಷಮಿಸಿಬಿಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ಏನು ಅಪರಾಧವನ್ನು ಮಾಡಿದ್ದಾನೆ? ದಾನವನ್ನೇ ಮಾಡಿದ್ದಾನೆ ಅಲ್ಲ ಅಂತಂದರೆ, ಹೌದು ದಾನವನ್ನು ಮಾಡಿದ್ದಾನೆ, ಆದರೆ ಆ ದಾನವನ್ನು ಮಾಡಬೇಕಾದಾಗ ತಾನೇನಂದುಕೊಂಡಿದ್ದಾನೆ, ನನ್ನ ತ್ರೈಲೋಕ್ಯಾಧಿಪತ್ಯ, ನಾನು 3 ಲೋಕಗಳಿಗೂ ಅಧಿಪತಿ, ನನ್ನ 3 ಲೋಕಗಳನ್ನು ನಿನಗೆ ದಾನವನ್ನು ಮಾಡುತ್ತಾ ಇದ್ದೇನೆ ಅಂತಂದುಕೊಂಡು ದಾನವನ್ನು ಮಾಡುತ್ತಾ ಇದ್ದಾನೆ. ಆದರೆ ಅದು ಭ್ರಾಂತಿ. ಯಾಕೆಂದರೆ ಪರಮಾತ್ಮ ಎಲ್ಲ ಜಗತ್ತನ್ನು ಕೂಡ ಪರಮಾತ್ಮ ನಿನ್ನ ವಿಹಾರಕ್ಕಾಗಿ, ನಿನ್ನ ಓಡಾಟಕ್ಕಾಗಿ, ನಿನ್ನ ಕ್ರೀಡೆಗಾಗಿ ಅಂತ ನೀನು ನಿರ್ಮಾಣವನ್ನು ಮಾಡಿಕೊಂಡಿದ್ದಿ. ಹಾಗಾಗಿ ಈ ಎಲ್ಲ ಜಗತ್ತಿಗೂ ನೀನೇ ಸ್ವಾಮಿ, ಬೇರೆ ಯಾರೂ ಕೂಡ ಸ್ವಾಮಿಗಳಲ್ಲ. ಹಾಗಾಗಿ ಅಂತಹ ನಿನ್ನಿಂದಾಗಿ ನಿಯಮ್ಯವಾದಂತಹ ಲೋಕಗಳಲ್ಲಿ ತಾನೇ ಸ್ವಾಮಿ ಅಂತ ತಿಳಿದುಕೊಂಡು ಆ ಭ್ರಾಂತಿಯಿಂದಾಗಿ ತಾನು ದಾನವನ್ನು ಮಾಡುತ್ತಾ ಇದ್ದಾನೆ. ಹಾಗಾಗಿ ತನ್ನ ಪತಿ ಮಾಡಿದಂತಹ ಅಪರಾಧವನ್ನು ಕ್ಷಮಿಸಿಬಿಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಪ್ರಹ್ಲಾದರಾಜರು ಬಂದು ಸ್ತೋತ್ರವನ್ನು ಮಾಡುತ್ತಾರೆ. ಹೀಗೆ ಅನೇಕ ಜನ ಬಂದು ಸ್ತೋತ್ರವನ್ನು ಮಾಡುತ್ತಾರೆ. ಬ್ರಹ್ಮದೇವರು ಬಂದು ತಾವು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ ಬಲಿಚಕ್ರವರ್ತಿಗಾಗಿ ಅಂತ. ಪರಮಾತ್ಮ, ಯಾರು ನಿನ್ನನ್ನು ಒಂದು ತುಳಸಿ ದಳವನ್ನು ಇಟ್ಟು ಪೂಜೆ ಮಾಡುತ್ತಾರೆ, ಒಂದು ಉದ್ಧರಣಿ ನೀರು ಹಾಕುತ್ತಾರೆ ನಿನ್ನ ಮೇಲೆ, ಅವರಿಗೂ ಕೂಡ ಅನುಗ್ರಹವನ್ನು ಮಾಡುತ್ತೀಯ ಅಂತ ನೀನು ನುಡಿಯುತ್ತಿ, ನಿನ್ನ ಶಾಸ್ತ್ರಗಳೆಲ್ಲ ಹಾಗೆ ಪ್ರತಿಪಾದನೆಯನ್ನು ಮಾಡುತ್ತವೆ. ಅಂತಹದ್ದು ತಾನು 3 ಲೋಕಗಳನ್ನೇ ದಾನವನ್ನು ಮಾಡಿದ್ದಾನೆ, ಸರ್ವಸ್ವವನ್ನು ಕೂಡ ದಾನವನ್ನು ಮಾಡಿದ್ದಾನೆ. ಅಂತಹ ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡೋದು ನ್ಯಾಯವೇ ಎಂಬುದಾಗಿ ಬ್ರಹ್ಮದೇವರು ಕೇಳುತ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಭಗವಂತನ ಆಂತರ್ಯ ಗೊತ್ತು, ಹಾಗಿದ್ದರೂ ಕೂಡ ಅದನ್ನು ಲೋಕಕ್ಕೆ ಪ್ರಕಟ ಮಾಡೋದಕ್ಕಾಗಿ ಅಂತ ಬ್ರಹ್ಮದೇವರು ಕೇಳಿದಾಗ ಆಗ ಪರಮಾತ್ಮ ಹೇಳುತ್ತಾ ಇದ್ದಾನೆ, ಬ್ರಹ್ಮಣ್ಯಮನುಗೃಹಾಮಿ ತದ್ವಿತ್ತಂ ವಿಧುನೋಮ್ಯಹಂ ಎನ್ಮದಃ ಪುರುಷ ಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ. ಯಾರ ಮೇಲೆ ನಾನು ಅನುಗ್ರಹವನ್ನು ಮಾಡಬೇಕು ಅಂತ ಅಂದುಕೊಳ್ಳುತ್ತೇನೆಯೋ ಮೊದಲಿಗೆ ಅವರಲ್ಲಿರುವಂತಹ ಸಂಪತ್ತನ್ನು ನಾನು ಕಸಿದುಕೊಳ್ಳುತ್ತೇನೆ. ಯಾಕೆ ಅಂತಂದರೆ ಆ ಸಂಪತ್ತಿನ ಮದದಲ್ಲಿ ತಾನು ನನ್ನನ್ನು ಮರೆಯುತ್ತಾನೆ, ನನ್ನ ಜನರನ್ನು ಅವಮಾನ ಮಾಡುತ್ತಾನೆ, ನನ್ನನ್ನೂ ಅವಮಾನ ಮಾಡುತ್ತಾನೆ. ಹಾಗಾಗಿ ಅಂತಹ ಸಂಪತ್ತು ಅದು ಕೆಟ್ಟ ಸಂಪತ್ತು, ಅದರಿಂದಾಗಿ ನನ್ನ ಅನುಗ್ರಹವಾಗಲಿ ಸಾಧ್ಯವಿಲ್ಲ, ನನ್ನ ಸ್ಮರಣೆಯನ್ನು ತಾನು ಮಾಡೋದಿಲ್ಲ. ಹಾಗಾಗಿ ಯಾವ ಸಂಪತ್ತು ನನ್ನ ಸ್ಮರಣೆಗೆ ಪ್ರತಿಬಂಧಕವಾಗುತ್ತದೆಯೋ ಅಂತಹ ಸಂಪತ್ತನ್ನು ನಾನು ಕಸಿದುಕೊಳ್ಳುತ್ತೇನೆ. ಹಾಗಾಗಿ ಅವನ ಮೇಲೆ
ಅನುಗ್ರಹವನ್ನು ಮಾಡೋದಕ್ಕಾಗಿಯೇ ನಾನು ಅದನ್ನು ಸ್ವೀಕಾರ ಮಾಡಿದ್ದೇನೆ ಎಂಬುದಾಗಿ ಹೇಳಿ ಆ ಬಲಿಚಕ್ರವರ್ತಿಯ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ಸುತಲ ಲೋಕದಲ್ಲಿ ನೀನು ಇರು, ಈ ಕಲ್ಪದಲ್ಲಿ ಅಂತೂ ನೀನು ಇಂದ್ರನಾಗಲಿಕ್ಕೆ ಸಾಧ್ಯವಿಲ್ಲ, ಮುಂದಿನ ಕಲ್ಪದಲ್ಲಿ ನೀನು ಇಂದ್ರನಾಗುತ್ತಿ ಎಂಬುದಾಗಿ ಅನುಗ್ರಹವನ್ನು ಮಾಡಿದ್ದಾನೆ. ಆ ಸುತಲ ಲೋಕವನ್ನು ಕೊಟ್ಟು ಅಲ್ಲಿ ತನ್ನ ದ್ವಾರಪಾಲಕನಾಗಿ ಸ್ವಯಂ ಪರಮಾತ್ಮನೇ ನಿಂತು ತಾನು ದ್ವಾರಪಾಲನೆಯನ್ನು ರಕ್ಷಣೆಯನ್ನು ಮಾಡುತ್ತಾ ಇದ್ದಾನೆ. ಅಲ್ಲಿ ಒಂದು ಸಲ ರಾವಣನೂ ಕೂಡ ಯುದ್ಧಕ್ಕೆ ಅಂತ ಬಂದಾಗ ಪರಮಾತ್ಮ ತಾನು ಕಪಿಲ ರೂಪನಾಗಿ ತಾನು ಅಲ್ಲಿ ಯುದ್ಧವನ್ನು ಆಡಿ ರಾವಣನನ್ನು ಸೋಲಿಸಿದ್ದಾನೆ ಅಂತನ್ನುವಂತಹ ಕಥೆಯನ್ನು ಕೂಡ ನಾವು ರಾಮಾಯಣದಲ್ಲಿ ಕೇಳುತ್ತೇವೆ. ಹೀಗೆ ಪರಮಾತ್ಮ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡೋದಕ್ಕೆ ದಾಸರಂತೆ ತಾನು ಸಿದ್ಧನಾಗಿ ಇರುತ್ತಾನೆ ಅಂತನ್ನೋದನ್ನು ನಾವು ಈ ಬಲಿಚಕ್ರವರ್ತಿಯ ಕಥೆಯಿಂದಾಗಿ ನಾವು ತಿಳಿಯಬಹುದು. ಹೀಗೆ ಪರಮಾತ್ಮ ಆ ಬಲಿಯನ್ನು ನಿಗ್ರಹವನ್ನು ಮಾಡಿ ಮತ್ತೆ ಇಂದ್ರಾದಿ ದೇವತೆಗಳಿಗೆ ತಮ್ಮ ಆಧಿಪತ್ಯವನ್ನು ಕೊಟ್ಟಿದ್ದಾನೆ. ಹೀಗೆ ಪರಮಾತ್ಮ ಅನೇಕ ಬಾರಿ ಯಾವಾಗ ದೇವತೆಗಳಿಗೆ ಕಷ್ಟಗಳು ಬರುತ್ತವೆಯೋ ಆವಾಗ ಪರಮಾತ್ಮ ಅವತಾರವನ್ನು ಮಾಡಿ ಸಜ್ಜನರಿಗೆ ತಾನು ಹಿತವನ್ನು ಉಂಟು ಮಾಡುತ್ತಾನೆ, ಅವರ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ ಅಂತನ್ನೋದನ್ನು ಭಾಗವತ ನಮಗೆ ಅನೇಕ ದೃಷ್ಟಾಂತಗಳಿಂದಾಗಿ ಹೀಗೆ ತಿಳಿಸಿಕೊಡುತ್ತಾ ಇದೆ. ಈ ರೀತಿಯಾಗಿ 5 ಮನ್ವಂತರಗಳ ಕಥೆಯನ್ನು ಹೇಳಿ ಮುಂದಿನ 8 ಮನ್ವಂತರಗಳ ಕಥೆಯನ್ನು ಕೂಡ ಸಂಕ್ಷೇಪವಾಗಿ ಎಲ್ಲ ನಿರೂಪಣೆಯನ್ನು ಮಾಡಿ ಮುಂದೆ ಎಲ್ಲ ಸೂರ್ಯವಂಶದ ರಾಜರುಗಳ ಕಥೆಯನ್ನು, ಚಂದ್ರವಂಶದ ರಾಜರುಗಳ ಕಥೆಯನ್ನು ಕೂಡ ಭಾಗವತ ನಮಗೆ ಸುಂದರವಾಗಿ ನಿರೂಪಣೆಯನ್ನು ಮಾಡುತ್ತದೆ. ಆ ಸೂರ್ಯವಂಶದಲ್ಲಿ ಸಾಕ್ಷಾತ್ತು ಪರಮಾತ್ಮ ರಾಮಚಂದ್ರನಾಗಿ ತಾನು ಅವತಾರವನ್ನು ಮಾಡುತ್ತಾನೆ. ಆ ಸೂರ್ಯವಂಶದಲ್ಲಿ ಬಂದಿರುವಂತಹ ರಾಜರುಗಳೆಲ್ಲ ಬೇರೆ ಬೇರೆ ಗ್ರಹಗಳಿದ್ದಂತೆ ಇದ್ದರೆ ಪರಮಾತ್ಮ ತಾನು ಸೂರ್ಯನಂತೆ ತಾನು ಆ ಸೂರ್ಯವಂಶದಲ್ಲಿ ವಿರಾಜಿಸುತ್ತಾ ಇದ್ದಾನೆ. ಹಾಗಾಗಿಯೇ ಅದಕ್ಕೆ ಸೂರ್ಯವಂಶ ಅನ್ನುವಂತಹ ಹೆಸರು ಕೂಡ ಸಾರ್ಥಕವಾದಂತೆ. ಇನ್ನು ಚಂದ್ರವಂಶದಲ್ಲಿ ಸಾಕ್ಷಾತ್ತು ಪರಮಾತ್ಮ ತಾನು ಶ್ರೀಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ. ಬೇರೆ ಎಲ್ಲ ಚಕ್ರವರ್ತಿಗಳು ರಾಜರು ಅವರೆಲ್ಲ ನಕ್ಷತ್ರಗಳಂತೆ ಇದ್ದರೆ ಪರಮಾತ್ಮ ತಾನು ಚಂದ್ರನಂತೆ ವಿರಾಜಿಸುತ್ತಾ ಇದ್ದಾನೆ. ಹೀಗೆ ಪರಮಾತ್ಮ ರಾಮಚಂದ್ರನಾಗಿ ಕೃಷ್ಣನಾಗಿ ಅವತಾರವನ್ನು ಮಾಡಿ ಧರ್ಮದ ಸ್ಥಾಪನೆಯನ್ನು ಮಾಡಿದ್ದಾನೆ. ಮನುಷ್ಯರಿಗೆ ತಾನು ಹೇಗೆ ನಡವಳಿಕೆಯನ್ನು ಮಾಡಬೇಕು ಎಂಬುದಾಗಿ ಆ ಮರ್ತ್ಯರಿಗೆ ಶಿಕ್ಷೆಯನ್ನು ಕೊಡೋದಕ್ಕಾಗಿ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಏವ ನ ಕೇವಲಂ ವಿಭೋಹೋ, ಕೇವಲ ರಾಕ್ಷಸರ ಸಂಹಾರ ಅಷ್ಟೇ ಅಲ್ಲ, ಮನುಷ್ಯರಿಗೆ ತಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದಾಗಿ ಶಿಕ್ಷಣೆಯನ್ನು ಕೊಡೋದಕ್ಕಾಗಿ ಪರಮಾತ್ಮ ಆ ರೀತಿಯಾಗಿ ಅವತಾರವನ್ನು ಮಾಡಿದ್ದಾನೆ. ಆ ಎಲ್ಲ ರಾಜರುಗಳ ಕಥೆಯನ್ನು ಸಂಕ್ಷೇಪವಾಗಿ ನಿರೂಪಣೆಯನ್ನು ಮಾಡಿ ಮುಂದೆ ಶ್ರೀಕೃಷ್ಣ ಪರಮಾತ್ಮನ ಅನೇಕ ಲೀಲೆಗಳನ್ನು ವರ್ಣನೆಯನ್ನು ಮಾಡುತ್ತಾರೆ. ಆ ದಶಮಸ್ಕಂದದ ಚರಿತ್ರೆಯನ್ನು ಮತ್ತು ರುಕ್ಮಿಣಿ ಶ್ರೀಕೃಷ್ಣ ಪರಮಾತ್ಮರ ವಿವಾಹವನ್ನು, ಇವತ್ತು ಲಕ್ಷ್ಮೀದೇವಿ ಹಾಗೂ ನಾರಾಯಣರ ವಿವಾಹವನ್ನು ತಿಳಿದಿದ್ದೇವೆ. ಈ ವಿವಾಹದ ಸಂದರ್ಭದಲ್ಲಿ ಅನೇಕ ಪರಮಾತ್ಮನ ರೂಪಗಳ ವಿವಾಹವನ್ನು ಎಷ್ಟು ತಿಳಿಯುತ್ತೇವೆ ಅಷ್ಟು ಮಂಗಳ ಅಂತನ್ನೋದು ಉಂಟಾಗುತ್ತದೆ. ನಮ್ಮೆಲ್ಲರಿಗೂ ಕೂಡ ಮಂಗಳ ಅಂತನ್ನೋದು ಅವಶ್ಯವಾಗಿ ಉಂಟಾಗುತ್ತದೆ. ಮತ್ತು ವಿಶೇಷವಾಗಿ ಮದುವೆಯಾಗುವಂತಹ ವಧುವರರಿಗೆ ಇನ್ನೂ ವಿಶೇಷವಾದಂತಹ ಮಂಗಳವನ್ನು ಉಂಟು ಮಾಡುವಂತಹ ಆ ವಿವಾಹದ ಪರಮಾತ್ಮನ ವಿವಾಹದ ಕಥೆಗಳನ್ನು ನಾವು ನಾಳೆ ಮತ್ತೆ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಈ 2 ಮಾತುಗಳನ್ನು ಮುಕ್ತಾಯ ಮಾಡುತ್ತಾ ಇದ್ದೇನೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ರಾಮ 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 ರಾಮ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.